ಎಸ್. ಸೊ ಪ್ರತಿಯೊಬ್ಬರಿಗೂ ಸಮೇತ ನಾನು ಹಾರ್ದಿಕವಾದ ಸ್ವಾಗತವನ್ನ ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿಯಿಂದ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ನಮ್ಮ ಟ್ರಸ್ಟ್ ಬಗ್ಗೆ ನಿಮ್ಗೆ ಒಂದು 2 ನಿಮಿಷ ನಾನು ಮಾಹಿತಿಯನ್ನ ಕೊಡ್ತೀನಿ. ಏನು ಅಂದ್ರ, ನಮ್ದು ಇಡೀ ಕರ್ನಾಟಕದಲ್ಲಿನೇ ಇಲ್ಲಿಯವರೆಗೂ ಸುಮಾರು 50,000ದಿಂದ 1,00,000 ಜನರಿಗೆ ನಮ್ಮ ಟ್ರಸ್ಟ್ ನ ವತಿಯಿಂದ ನಾವು ಸಹಾಯ ಸಹಕಾರವನ್ನ ಮಾಡಿ ನಿರಂತರ 10 ವರ್ಷಗಳಿಂದ ನಾವು ಈ ಸೇವೆಯನ್ನ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಹಿಂದೆ ಕೋವಿಡ್ಗಿಂತ ಮುಂಚೆ ನಾವೇನ್ ಮಾಡ್ತಿದೀವಿ ಅಂದ್ರೆ ಆಫ್ಲೈನ್ ನಲ್ಲಿ ನಮ್ ಸಾಕಷ್ಟು ಕೋರ್ಸ್ಗಳು ನಡೀತಾ ಇದ್ದು, ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ ಕೋರ್ಸ್ಗಳು ನಡೀತಾ ಇತ್ತು. ಅದಾದ್ಮೇಲೆ ಮತ್ತೆ ಅನಾಥಾಶ್ರಮದು, ವೃದ್ಧಾಶ್ರಮದು, ಮತ್ತೊಂದು ಸಾಕಷ್ಟು ಸೇವೆಗಳನ್ನ ನಾವು ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿಯಿಂದ ಮಾಡ್ತಾ ಬಂದೀವಿ. ಅದಾದ್ಮೇಲೆ ಜೀವನದಲ್ಲಿ ಪರಿವರ್ತನೆ ಅಂತ ಬರುತ್ತೆ ನೋಡ್ರಿ. ಪರಿವರ್ತನೆಗೂ ಬದಲಾವಣೆಗೂ ವ್ಯತ್ಯಾಸ ನಿಮ್ಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿನಿ. ಗೊತ್ತದಲ್ಲ ಎಲ್ಲರಿಗೂ? ಬದಲಾವಣೆ ಅಂದ್ರೆ ಏನು ಅಂದ್ರೆ, ಈಗ ಕೇಳ್ತಾ ಇದ್ರಿ, ವಾವ್ ಫೀಲ್ ಆಗ್ತಾ ಇದೆ, ಗ್ರೇಟ್ ಫೀಲ್ ಆಗ್ತಾ ಇದೆ. ಈ 24 hours ಆಯ್ತು ನೋಡ್ರಿ, ಅದು ಎನರ್ಜಿ ಏನಾಗುತ್ತೆ, ಲೋ ಫ್ರೀಕ್ವೆನ್ಸಿಗೆ ಬರುತ್ತೆ, ಕಡಿಮೆ ಆಗುತ್ತೆ. ನಿಮ್ಗೆ ಗೊತ್ತಾ, ಬಹಳ ಸಲ ನಮ್ಮಲ್ಲಿ ಹೇಳ್ತೀನಿ ಟೀಮ್ನಾಗ, ಇವತ್ ನಾನ್ ಕ್ಲಾಸ್ ಮಾಡೀನಿ, ಮರ್ದಿವ್ಸ ನಿಮ್ಗೆ ಕಾಲ್ ಮಾಡಿರ್ತಾರ, ನಮ್ ಟೀಮ್ನವ್ರು ಯಾರೋ ಕಾಲ್ ಮಾಡ್ತಾರ. ಅವಾಗ ಎಷ್ಟೋ ಸಲ ಕೇಳ್ತಾರೆ, ಯಾ ಶ್ರೀದೇವಿ ಹೂಗಾರು. ರೀಸನ್ ಏನು ಅಂದ್ರ, ನೀವು ಪರಿವರ್ತನೆ ಆಗಿರೋದಿಲ್ಲ, ನೀವು ಬದಲಾವಣೆ ಆಗಿರ್ತೀರಿ. ಬದಲಾವಣೆ ಯಾವಾಗ್ಲೂ ಮೈಂಡ್ ಅಲ್ಲಿ ಸೇವ್ ಆಗಿರೋದಿಲ್ಲ, ಅದು ತಾತ್ಕಾಲಿಕವಾದ ಕೆಲಸವನ್ನ ಮಾಡುತ್ತೆ. ಸೊ ಹಾಗಾಗಿ ನಾವು ನಮ್ಮ ಟ್ರೈನಿಂಗ್ ಸೆಂಟರ್ ನ ವತಿಯಿಂದ ನಮ್ಮ ಉದ್ದೇಶ ಏನು ಅಂದ್ರ, ಮನುಷ್ಯ ತನ್ನ ಜೀವನದಲ್ಲಿ ಪರಿವರ್ತನೆ ಮತ್ತು ಮಹಾಪರಿವರ್ತನೆಗೆ ಒಳಪಡಬೇಕು ಅವನು. ಅವಾಗ ಮಾತ್ರ ಅವನ ಜೀವನದಲ್ಲಿ ಏನೋ ಒಂದು ಹೊಸದನ್ನ ಮಾಡುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ನನ್ನ ಜೀವನದಲ್ಲೂ ಸಮೇತ ಸಾಕಷ್ಟು ಪರಿವರ್ತನೆಗಳು ಬಂದು, ಆ ಪರಿವರ್ತನೆಯಲ್ಲಿ ಒಂದು ಬಂದಿದ್ದು ಯಾವುದು ಅಂದ್ರೆ ಈ ಟ್ರೈನಿಂಗ್ ಇಂಡಸ್ಟ್ರಿ. ಸೊ ಹಾಗಾಗಿ ಸುಮಾರು 4 ವರ್ಷದ ಹಿಂದೆ ಟ್ರೈನಿಂಗ್ ನ ಗೊತ್ತಿರ್ಲಿಲ್ಲ ನನ್ಗೆ, ಏನೇನು ಗೊತ್ತಿರ್ಲಿಲ್ಲ, ಶೂನ್ಯ ನನ್ನ ಮೈಂಡ್ ಸೆಟ್, ಏನು ಗೊತ್ತಿರ್ಲಿಲ್ಲ ನನ್ಗೆ. ಯಾವಾಗ ಕೋವಿಡ್ ಬಂತು ನೋಡ್ರ, ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಟ್ರೈನಿಂಗ್ ಮಾಡೋದನ್ನ ನಾನು ನೋಡ್ತಾ ಬಂದ. ನಾನು ಕೋರ್ಸ್ಗಳನ್ನ ತಗೊಳ್ತಾ ಅದೇನೋ ಗೊತ್ತಿಲ್ಲ, ನನ್ನ ಒಳಗೊಂದು ಪರಿವರ್ತನೆ ಆಯ್ತು. ಸುಮಾರು 3.5 ಲಕ್ಷ ರೂಪಾಯಿ ನಾನು ಪೇ ಮಾಡಿ, ನಾನು ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿ ಹೊರಗ್ ಬಂದ್ಮೇಲೆ ನಿಧಾನಕ್ಕೆ ಕೇವಲ 13 ಜನರಿಂದ ಶುರುವಾಗಿರುವಂತ ಜರ್ನಿ ನಮ್ದು. ಬಹಳ ದೊಡ್ಡ ಜರ್ನಿ ಇಲ್ಲ, 13 ಜನ ನನ್ನ ಹತ್ರ ಇದ್ರು. ಆ 13 ಜನರಿಂದ ಶುರುವಾಗಿರುವಂತ ಟ್ರೈನಿಂಗ್ ಇಂಡಸ್ಟ್ರಿ ನೋಡ್ರಿ, ಇವತ್ತು ಬಹಳ ಬೃಹತ್ತಾಗಿ ನಾವು ಬೆಳೆಸೋದಕ್ಕೆ ಕಾರಣ ಯಾರು ಅಂದ್ರೆ ನಿಮ್ಮಂತಹ ಮನಸ್ಥಿತಿಯವರು, ಒಳ್ಳೆಯ ಹೃದಯವಂತರಿದ್ದಾರೆ ನೋಡ್ರಿ, ಅವರೆಲ್ಲರೂ ನಮ್ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ಶುರು ಮಾಡಿದ್ರು. ನಿಧಾನಕ್ಕೆ ನಾವು ಇವತ್ತು ನಿಮ್ಮ ಎದುರಿಗೆ ಬಂದ್ ನಿಂತೀವಿ. ಸೊ ಹಾಗಾಗಿ ಈಗ ಬರ್ಕೋರಿ, ಪರಿವರ್ತನೆ ಇದೆ ನೋಡ್ರಿ, ಅದು ಜಗತ್ತಿನ ನಿಯಮ ಇದೆ. ಸೊ ಮನುಷ್ಯನಿಗೆ ಯಾಕೆ ನಾವು ಟೆನ್ಷನ್ ಮಾಡ್ಕೊಳ್ತೀವಿ, ಯಾಕೆ ನಾವು ಡಿಪ್ರೆಷನ್ಗೆ ಒಳಗಾಗ್ತೀವಿ, ಯಾಕೆ ನಮ್ಗೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ, ಯಾಕೆ ನಮ್ಗೆ ಹಲವಾರು ರೋಗ ರುಜಿನಗಳಿಗೆ ಒಳಗಾಗ್ತೀವಿ ಅಂದ್ರೆ, ಅದಕ್ಕಿರೋದು ಒಂದೇ ಒಂದು ಕಾರಣ. ಏನು ಅಂದ್ರ, ನಮ್ಮ ಜೀವನದಲ್ಲಿ ಅದು ಯಾವುದೋ ಒಂದು ರೀತಿಯ ಪರಿವರ್ತನೆ ಬಂದಿರುತ್ತೆ. ಅದಕ್ಕೆ ನಾವು ಹಣೆ ಬರ ಅಂತ ಹೇಳಿ ಹೇಳ್ತಿರ್ತೀವಿ. ಏನೋ ಒಂದ್ ಬಂದಿರುತ್ತೆ ಲೈಫ್ ನಲ್ಲಿ, ಯಾವುದೋ ಒಂದ್ ಪಾತ್ರ ಹೆಚ್ಚಾರ ಬಂದಿರುತ್ತೆ, ಇಲ್ಲ ಕಡಿಮೆರ ಆಗಿರುತ್ತೆ, ಇಲ್ಲ ಸಾವು ನೋವಾಗಿರುತ್ತೆ, ಮತ್ತೊಂದು ಯಾವುದೋ ಒಂದು ಪರಿಸ್ಥಿತಿಯನ್ನ ನಮ್ಮ ಕೈ ಮೀರಿ ಹೋಗಿರುವಂತದ್ದು ನಮ್ ಜೀವನದಲ್ಲಿ ಬಂದಿರುತ್ತೆ. ಅವಾಗ ನಾವು ಅದನ್ನ ಸ್ವೀಕಾರ ಮಾಡೋದಿಲ್ಲ. ಆ ಸ್ವೀಕಾರ ಮಾಡದ ಸ್ಥಿತಿ ಇದೆ ನೋಡ್ರಿ, ಅದಕ್ಕೆ ನಾವು ಡಿಪ್ರೆಷನ್ ಅಂತ ಕರಿತೀವಿ. ಡಿಪ್ರೆಷನ್ ಅಂದ್ರೆ ಬಹಳ ದೊಡ್ಡ ಭಯಂಕರ ಇಲ್ಲ. ಒಂದ್ ಪರಿಸ್ಥಿತಿ ಜೀವನದಲ್ಲಿ ಬಂದಿರುತ್ತೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ನಾವ್ ಅದನ್ನ ವಿರೋಧ ಮಾಡೋದಕ್ಕೆ ಶುರು ಮಾಡ್ತೀವಿ. ನಮ್ಮ ಮೆದುಳು ಒಂದ್ ಹೇಳ್ತಾ ಇರುತ್ತೆ, ಪರಿಸ್ಥಿತಿ ಒಂದ್ ಹೇಳ್ತಾ ಇರುತ್ತೆ. ಎಲ್ಲರೂ ಒಂದು ರೀತಿಯ ವಿಚಾರಗಳನ್ನ ಹೇಳ್ತಿರ್ತಾರ, ನಮ್ಮ ಮಾನಸಿಕವಾಗಿ ನಮ್ಮ ಒಳಗಿನ ಆತ್ಮಸಾಕ್ಷಿ ಇನ್ನೊಂದು ಹೇಳ್ತಾ ಇರುತ್ತೆ. ಅವು ಎರಡು ಇವೆ ನೋಡ್ರಿ, ಅವು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಂತರಂಗ ಮತ್ತು ಬಹಿರಂಗ ಎರಡು ಡಿಸ್ಟರ್ಬ್ ಆಗಿರ್ತಾವ್ ನೋಡ್ರಿ. ಇಂತಹ ಸ್ಥಿತಿ ಇದೆ ನೋಡ್ರಿ, ಮನಸ್ಸು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ನಾವೇನಂತೀವಿ ಅಂದ್ರೆ ಬಹಳ ಸಲ ಡಿಪ್ರೆಷನ್ ಪೇಷಂಟ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಇವತ್ತಿಗೂ ನಿಮ್ಗೆಲ್ಲರಿಗೂ ಹೇಳ್ತೀನಿ ನೋಡ್ರಿ, ಎಲ್ಲಾ ರೋಗ ರುಜಿನಗಳಿಗೂ ಎಲ್ಲೋ ಒಂದ್ ಕಡೆ ಚಿಕಿತ್ಸೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಡಿಪ್ರೆಷನ್ ಪೇಷಂಟಿಗೆ ಹೀಲ್ ಆಗೋದಿದೆ ನೋಡ್ರಿ, ಬಹಳ ಕಡಿಮೆ ಇದೆ, ಬಹಳ ರೇರ್. ನಿಮ್ಗೆ ಹೇಳ್ತೀನಿ, 100ಕ್ಕೆ ಕೇವಲ 5% ಜನರಿಗೆ ಮಾತ್ರ ಗೊತ್ತಾಗುತ್ತೆ ಅಂತ ನನಗೆ ಡಿಪ್ರೆಷನ್ ಆಗಿದೆ. 100ರಲ್ಲಿ 5 ಜನರಿಗೆ ಗೊತ್ತಾಗುತ್ತೆ. 95% ಜನರಿಗೆ ಅರ್ಥನೇ ಆಗೋದಿಲ್ಲ, ನನಗೆ ಡಿಪ್ರೆಷನ್ ಆಗಿದೆ, ನನಗೆ ಜಾಸ್ತಿ ಟೆನ್ಷನ್ ಆಗ್ತಾ ಇದೆ, ಎಂಗ್ಸೈಟಿ ಇದೆ, ನನ್ಗೆ ಯಾಕೋ ಎಲ್ಲೋ ಒಂದ್ ಕಡೆ ನನ್ನ ಮೈಂಡ್ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಓನ್ಲಿ 5% ಜನರಿಗೆ ಗೊತ್ತಾಗುತ್ತೆ. 95% ಜನರಿಗೆ ಗೊತ್ತೇ ಆಗೋದಿಲ್ಲ, ಸುಮ್ನೆ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ. ಸೇಮ್ ಅದೇ ರೀತಿ ನನ್ ಜೀವನದಲ್ಲಿ ಒಂದು ಘಟನೆ ನಡೀತು. ಆ ಘಟನೆಯಿಂದ ಬಹಳ ದೊಡ್ಡ ಹೈ ಲೆವೆಲ್ ನ ಡಿಪ್ರೆಷನ್ ಪೇಷಂಟ್ ನ ರೀಸನ್ ಏನು ಅಂದ್ರೆ, ನನ್ ಮಗಳು ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇದ್ದಾಳೆ ನೋಡ್ರಿ ಎಲ್ರಿಗೂ. ಅವಳು ಅಚಾನಕ್ಕೆ 2015ರಲ್ಲಿ ಅವಳು ಡೆಂಗು ಆಗಿ ನಮ್ಮ ಮಗಳ ಶರೀರ ಬಿಟ್ಟಳು. ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ನನ್ಗೆ ಸಾಧ್ಯ ಆಗ್ಲಿಲ್ಲ. ಎಲ್ರು ಹೇಳ್ತಿರ್ ಮಗಳು ಹೋದಳು, ಆದ್ರೆ ನಾನು ಒಪ್ಕೊಳ್ಳಕ್ ರೆಡಿ ಇಲ್ಲ.
ನನ್ ಮನಸ್ಸು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ನನ್ನ ವಿಚಾರಗಳು ಅದನ್ನ ವಿರೋಧ ಮಾಡೋದಕ್ಕೆ ಶುರು. ಅದು ಸುಮಾರು 3 ವರ್ಷಗಳ ಕಾಲ ಅದನ್ನ ಬಹಳ ಬಹಳ ನೋವಿನ ಘಟನೆ ನನ್ನ ಜೀವನದಲ್ಲಿ. ಎಲ್ಲದಕ್ಕಿಂತ ದೊಡ್ಡ ನೋವು ಯಾವ್ದಂದ್ರೆ ನಮ್ಮ ಮಗಳು ಬಿಟ್ಟು ಹೋಗಿ. ಸೊ ಹಾಗಾಗಿ ಅಂತಹ ಸ್ಥಿತಿಯಿಂದ ಹೊರಗ್ ಬರೋದಕ್ಕೆ ಸಾವಿರಾರು ದಾರಿಗಳನ್ನ ನಾನು ಹುಡುಕಾಟ ಮಾಡಿದ್ದೆ. ಎಲ್ಲಾದ್ರೂ ಹೋದ್ರೆ ನನ್ಗೆ ಆರಾಮಾಗುತ್ತೇನೋ, ಯಾರಾದ್ರೂ ನನ್ಗೆ ಸಪೋರ್ಟ್ ಮಾಡ್ಬೋದೇನೋ, ಯಾವ್ದಾದ್ರು ಕ್ಲಾಸ್ ಮಾಡಿದ್ರೆ ನನ್ಗೆ ಆರಾಮಾಗುತ್ತೆ, ಎಲ್ಲಾದ್ರೂ ಮೆಡಿಟೇಷನ್ ಹೋದ್ರೆ ಆರಾಮಾಗುತ್ತೆ. ಹಿಂಗೆ ಸುಮ್ನೆ ನಾನು ಸರ್ಚ್ ಮಾಡ್ತಾ ಸರ್ಚ್ ಮಾಡಿ ಮಾಡಿ ಕೊನೆಗೆ ನನಗೆ ಸಿಕ್ಕಿದ್ ಯಾವ್ದು ಅಂದ್ರೆ ಇದು ಟ್ರೈನಿಂಗ್ ಇಂಡಸ್ಟ್ರಿ. ಸೊ ಹಾಗಾಗಿ ಮೊಟ್ಟ ಮೊದಲು ನನ್ನ ಜೀವನದಲ್ಲಿ ಒಂದು ಪರಿವರ್ತನೆ ಅನ್ನುವಂಥದ್ದು, ವಿದೌಟ್ ಹಾಸ್ಪಿಟಲ್, ವಿದೌಟ್ ಟ್ರೀಟ್ಮೆಂಟ್, ವಿದೌಟ್ ಟ್ಯಾಬ್ಲೆಟ್ಸ್ ನನಗೆ ಪರಿಹಾರ ಸಿಕ್ಕಿದ್ದು ಎಲ್ಲಿ ಅಂದ್ರೂ ಚಕ್ರ ಬ್ಯಾಲೆನ್ಸಿಂಗ್ ಅಲ್ಲಿ. ಸೊ ಹಾಗಾಗಿ ನಾನು ಕೇವಲ 4 days ಒಂದು ಚಕ್ರ ಬ್ಯಾಲೆನ್ಸಿಂಗ್ ಮಾಡಿದ್ಮೇಲೆ ನನ್ಗೆ ಹೀಲಿಂಗ್ ಆಗೋದಕ್ಕೆ ಶುರು ಆಯ್ತು. ನನ್ಗೆ ಗುಡ್ ಫೀಲ್ ಆಯ್ತು. 45 days ಆ ಮೆಡಿಟೇಷನ್ ನಾನು ಕಂಪ್ಲೀಟ್ ಆಗಿ ಮಾಡ್ದ. ಅದಾದ್ಮೇಲೆ ಮತ್ತೆ ರೇಖಿಯನ್ನ ಕಲ್ತ. ರೇಖಿ ಮತ್ತು ಚಕ್ರ ಬ್ಯಾಲೆನ್ಸಿಂಗ್ 2 ಕಲ್ತ ಮೇಲೆ ನಿಧಾನಕ್ಕೆ ನಾನು ನನ್ನದೇ ಕೋರ್ಸ್ ಗಳನ್ನ ಮಾಡೋದಕ್ಕೆ ಶುರು ಮಾಡ್ದೆ. ಆ ಕೋರ್ಸ್ಗಳು ಮಾಡ್ತಾ 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 ನನ್ಗೆ ಗೊತ್ತಾಗಿದ್ದು ಏನು ಅಂದ್ರೆ, ಒಂದು ಟ್ರೈನಿಂಗ್ ಇಂಡಸ್ಟ್ರಿ ಕೆಲಸ ಮಾಡ್ತಾ ಇದೆ, ಇಲ್ಲಿ ಸಮೇತ ಎಜುಕೇಶನ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಇದೆ, ಒಂದು ಡಿಪಾರ್ಟ್ಮೆಂಟ್ ಇದೆ, ಇಲ್ಲಿ ನಾನು ಏನಾದ್ರೂ ವರ್ಕ್ ಮಾಡ್ಬೇಕು, ಏನಾದ್ರೂ ಮಾಡೋಣ ಅಂತೇಳಿ ಮತ್ತೆ ನಾನು ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅನ್ನ ತಗೊಂಡು ನಿಧಾನಕ್ಕೆ ಬಂದು ಇವತ್ತು 4 ವರ್ಷದಿಂದ ಈ ಕಡೆ ಕೆಲಸ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದ್ರ ಉದ್ದೇಶ ಏನು ಅಂದ್ರ, ಜೀವನದಲ್ಲಿ ಕಷ್ಟಗಳು ಅಂತ ಏನ್ ಬರುತ್ತೆ ನೋಡ್ರಿ, ಕಷ್ಟ, ಸಂಘರ್ಷ, ಹೋರಾಟ, ನೋವು, ದುಃಖ, ಹತಾಶೆ, ನಿರಾಶೆ, ಇವೆಲ್ಲವೂ ಸಮೇತ ಪ್ರತಿಯೊಬ್ಬರ ಜೀವನದಲ್ಲಿ ಬರುತ್ತಲ್ಲ ಎಲ್ಲರಿಗೂ. ಬಂದಿರ್ಬೋದು ನಿಮ್ದು. ನನ್ನ ಎದುರಿಗೆ ಕುಂತವ್ರು ಎಲ್ಲರೂ ಸುಖಿ ಇದ್ದೀರಿ ಅಂತ ನಾನಂತೂ ಹೇಳೋದಿಲ್ಲ. 41 ಮೆಂಬರ್ಸ್ ಇದೀವಿ ಅಂದ್ರೆ ಎಲ್ರು ರಾಜ ಮಹಾರಾಣಿ ತರ ಇದ್ದೀವಿ, ನಮ್ಗೆ ಏನು ಕೊರತೆ ಇಲ್ಲ, ನಮ್ಗೆ ಫೈನಾನ್ಸಿಯಲ್ ಬೆಸ್ಟ್ ಇದ್ದೀವಿ, ನಾವು ಹೆಲ್ದಿ ಆಗಿದ್ದೀವಿ, ಹ್ಯಾಪಿ ಆಗಿದ್ದೀವಿ, ಸಕ್ಸಸ್ ಆಗಿವಿ, ಹಂಗಿಲ್ಲೇ ಇಲ್ಲ. ಪ್ರತಿಯೊಬ್ಬರ ಲೈಫ್ ನಲ್ಲೂ ಸಮೇತ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಬಂದಿರುತ್ತೆ. ಆದ್ರೆ ಒಂದು ಮಾತನ್ನ ನೀವು ದಯವಿಟ್ಟು ನಿಮ್ಮ ಡೈರಿಯಲ್ಲಿ ಬರ್ಕೋರಿ. ನನ್ನ ಜೀವನದಾಗ ಯಾವಾಗ್ಲೂ ಸಮಸ್ಯೆ ಬಂದಾಗ ಒಂದು ಪ್ರಶ್ನೆಯನ್ನ ನಾನ್ ಕೇಳ್ತಿದ್ದ. ಪ್ರಶ್ನೆ ಏನ್ ಕೇಳ್ತಿದ್ದ ಅಂತ ನಿಮ್ಗೆ ಹೇಳ್ತೀನಿ, ನೀವು ಅದೇ ಪ್ರಶ್ನೆ ಮಾಡ್ರಿ. ನನ್ ಜೀವನದಲ್ಲಿ ಏನೇ ಒಂದ್ ಸಮಸ್ಯೆ ಬಂತು, ದುಃಖದ ವಿಚಾರ ಬಂತು, ಅಥವಾ ನೋವು ಬಂತು, ಅಥವಾ ಅದನ್ನ ಮೀರ್ ಹೋಗೋದಕ್ ನನ್ಗೆ ಆಗೋದಿಲ್ಲ ಅಂತ ಯಾವಾಗ ಬಂತು ನೋಡ್ರಿ, ಅವಾಗ ನಾನು ಒಂದು ಕ್ವಶನ್ ಅನ್ನ ಮಾಡ್ತಿದ್ದ. ಏನು ಅಂದ್ರ, ಆ ಸಮಸ್ಯೆ ದೊಡ್ಡದಿದೇನಾ, ನಾನ್ ದೊಡ್ಡವಳಿದ್ದೀನಿ ಅಂತ. ಒಂದೇ ಪ್ರಶ್ನೆ. ನೀವು ಸಮೇತ ಇದನ್ನ ಟ್ರಿಕ್ ಫಾಲೋ ಮಾಡ್ರಿ. ಸಮಸ್ಯೆ ದೊಡ್ಡದಿದೇನಾ ಅಥವಾ ನಾವು ದೊಡ್ಡವರಿದ್ದೀವಿ? ಯಾರಿಗ್ ಪ್ರಾಬ್ಲಮ್ ದೊಡ್ಡದಿದೆ ನೋಡ್ರಿ ಅವ್ರು ಪಿ ಅಂತ ಹೇಳಿ ಟೈಪ್ ಮಾಡ್ರಿ. ಯಾರಿಗೆ ಸೊಲ್ಯೂಷನ್ ನಾವು ದೊಡ್ಡವ್ರಿದ್ದೀವಿ ಅಂತ ಅನಿಸ್ತದೆ ನೋಡ್ರಿ, ಅವ್ರು ಮೀ ಅಂತ ಟೈಪ್ ಮಾಡಿ. ಯಾರಿಗ ಅನಿಸುತ್ತೆ ನೋಡ್ರಿ ಪ್ರಾಬ್ಲಮ್ ಬಹಳ ದೊಡ್ಡದಿರುತ್ತೆ ಮೇಡಮ್, ಅವ್ರೆಲ್ಲರೂ ಪಿ ಅಂತ ಹೇಳಿ ಟೈಪ್ ಮಾಡಿ ಬೇಗ ಬೇಗ. ಇಲ್ಲ ಪ್ರಾಬ್ಲಮ್ ಬಹಳ ದೊಡ್ಡದಿರೋದಿಲ್ಲ, ನಾವೇ ದೊಡ್ಡವ್ರು ಇರ್ತೀವಿ ಅಂತ ಯಾರಿಗ ಅನಿಸುತ್ತೆ ನೋಡ್ರಿ, ಅವ್ರೆಲ್ಲರೂ ಮೀ ಅಂತ ಹೇಳಿ ಟೈಪ್ ಮಾಡಿ. ಒಂದ್ ಸಲ ಸವಾಲ್ ಹಾಕೋದನ್ನ ಕಲೀರಿ ಸಮಸ್ಯೆಗೆ. ನಮ್ ಪ್ರಾಬ್ಲಮ್ ಏನು ಅಂದ್ರ, ನಾವು ಸವಾಲ್ ಹಾಕೋದಿಲ್ಲ, ಸಮಸ್ಯೆಗೆ ಏನ್ ಮಾಡ್ತೀವಿ ಅಂದ್ರೆ ಸೆರೆಂಡರ್ ಆಗಿರ್ತೀವಿ. ಅದನ್ನ ಎದುರಿಸುವ ಸಾಮರ್ಥ್ಯ ಇದೆ ನೋಡ್ರಿ, ಅದನ್ನ ಕಳ್ಕೊಂಡ್ ಬಿಡ್ತೀವಿ. ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಸಮಸ್ಯೆಗಳು ನಮ್ಕಿಂತ ದೊಡ್ಡ ಇರೋದಕ್ಕೆ ಸಾಧ್ಯ ಇಲ್ಲ. ದೊಡ್ಡವ್ರು ಯಾರು ಇರ್ತಾರಂದ್ರೆ ನಾವಿರ್ತೀವಿ. ಯಾವಾಗ್ಲೂ ನೆನ್ಪಿಡ್ರಿ, ಸಮಸ್ಯೆ ಇರ್ಬೋದು, ಕಷ್ಟಗಳಿರ್ಬೋದು, ಹೋರಾಟ ಇರ್ಬೋದು, ಏನೇ ಬರ್ತಾ ಇದೆ ನಿಮ್ ಜೀವನದಲ್ಲಿ ಅಂದ್ರೆ ಅದ್ರಕ್ಕಿಂತಾನು ದೊಡ್ಡವ್ರು ಯಾರಾದ್ರೂ ಇದ್ರೆ ಅದು ನಾವೇ ಇರ್ತೀವಿ. ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ನಿಮ್ ಜೀವನದಾಗ ಯಾವ್ದೇ ಘಟನೆ ಬಂದದಂದ್ರೆ ತಕ್ಷಣ ಪ್ರಶ್ನೆ ಮಾಡ್ರಿ, ಆ ಘಟನೆ ದೊಡ್ಡದಿದೇನಾ ಅಥವಾ ನಾನ್ ದೊಡ್ಡವಳಿದ್ದೀನಿ? ಆನ್ಸರ್ ಏನ್ ಬರುತ್ತೆ? ನಾನು. ಹಾಗಾದ್ರೆ ನಾನ್ ದೊಡ್ಡವ್ರಿದ್ದೀನಿ ಅಂದ್ರೆ ನಾನು ಅದರಿಂದ ಹೊರಗೆ ಬರ್ಬೋದಲ್ಲ. ಈ ಪ್ರಶ್ನೆ ಇತ್ತು ನೋಡ್ರಿ, ಇದು ಒಂದೇ ಪ್ರಶ್ನೆ ನನ್ನ ಜೀವನದಲ್ಲಿ ಬಹಳ ಪರಿವರ್ತನೆ ತಂತು. ಅದಕ್ಕೆ ಯಾವಾಗ್ಲೂ ಒಂದ್ ಮಾತನ್ನ ಹೇಳ್ತಾರೆ ನೋಡ್ರಿ, ಬೆಟ್ಟ ಬಹಳ ದೊಡ್ಡದಿರುತ್ತೆ, ನೀವು ಬೆಟ್ಟದ ಎದ್ರಿಗೆ ಹೋಗಿ ನಿಂದ್ರಿ. ನಾವು ಸಣ್ಣವ್ರು ಅನಿಸ್ತಿರ್ತೀವಲ್ಲ, ಇಷ್ಟಿಷ್ಟೇ ಅನಿಸ್ತೀವಿ, ಬೆಟ್ಟ ಬಹಳ ದೊಡ್ಡದು ಅನಿಸುತ್ತೆ. ನೋಡಿದ್ರಿ, ಗುಡ್ಡ ಅಂತೀವಿ ನಮ್ ಕಡೆ, ಬೀದರ್ ಕಡೆ. ಆ ಬೆಟ್ಟದ ಎದುರಿಗೆ ನಾವು ಹೋಗಿ ನಿಂತಾಗ ಬಹಳ ಬೃಹತ್ ಆಗಿರುವಂತ ಬೆಟ್ಟ ಅನಿಸುತ್ತೆ ನಮ್ಗೆ. ಭಯಂಕರ ಅನಿಸ್ಬಿಡುತ್ತೆ, ಅಸಾಧ್ಯ ಅನಿಸ್ಬಿಡುತ್ತೆ, ನನ್ ಕೈಲಿಂದ ಆಗೋದಿಲ್ಲ ಅನಿಸುತ್ತೆ. ಆದ್ರೆ ನಾವೇನಾದ್ರೂ ಪ್ರಯತ್ನ ಪಟ್ಟು ಹೆಜ್ಜೆ 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 ಏನಾದ್ರೂ ಹತ್ತಿ ಆ ಬೆಟ್ಟದ ಮೇಲೆ ಹೋಗಿ ನಿಂತಾಗ, ಆ ಬೆಟ್ಟ ಎಲ್ಲಿರುತ್ತೆ ಅಂದ್ರೆ ನಮ್ ಕಾಲ್ ಕೆಳಗಿರುತ್ತೆ. ನೆನ್ಪಿಡ್ರಿ ಇದು ಮಾತು. ಎಲ್ಲಿರುತ್ತೆ ಅದು? ನಮ್ ಕಾಲ್ ಕೆಳಗೆ. ಸೇಮ್ ಅದೇ ರೀತಿ ಜೀವನದ ಕಷ್ಟ, ಸಂಘರ್ಷ, ಹೋರಾಟ, ಸಮಸ್ಯೆ ಇವೆಲ್ಲವೂ ಬೆಟ್ಟದ ತರ ಅನಿಸ್ತವು. ಆ ಘಟನೆಗಳು ನಮ್ಗೆ ಸೋಲನ್ನ ಕೊಡುವಂತ ಪರಿಸ್ಥಿತಿಗೆ ತಂದು ನಿಂದ್ರಿಸ್ತಾವ್. ಒಂದು ವೇಳೆ ನೀವು ಜ್ಞಾನಿ ಆದಲ್ಲಿ, ನೀವು ಧ್ಯಾನಿ ಆದಲ್ಲಿ, ನೀವು ಸತ್ಸಂಗಕ್ಕೆ ಒಳಗಾದಲ್ಲಿ, ನಿಮ್ಮದೇ ಜೀವನವನ್ನ ನೀವು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಹೆಜ್ಜೆ ಹೆಜ್ಜೆ ನೀವೇನಾದ್ರೂ ತಯಾರಾದ್ರೆ, ಯಾವ ರೀತಿ ಬೆಟ್ಟ ಕಾಲ್ ಕೆಳಗಿರುತ್ತೆ ನೋಡ್ರಿ, ಅದೇ ರೀತಿ ಸಮಸ್ಯೆಗಳು ನಮ್ ಕಾಲ್ ಕೆಳಗಿರುತ್ತೆ. ಸೊ ಇಷ್ಟೇ ಕಲ್ತಿದ್ದು ಲೈಫ್ ನಲ್ಲಿ. ಯಾರ್ಯಾರಿಗೆ ಅನಿಸುತ್ತೆ ನಾವು ಆ ರೀತಿ ಮಾಡ್ಬೋದಂತ, ಅದಕ್ಕೆ ಹೇಳ್ತೀನಿ, ಸಮಸ್ಯೆ ಬಂದಾಗ ಕ್ವಶನ್ ಮಾಡೋದ್ ಕಲೀರಿ, ಸ್ವೀಕಾರ ಮಾಡೋದನ್ನ ಮಾಡ್ಬೇಡ್ರಿ ಯಾವತ್ತು. ನೀವು ಸಮಸ್ಯೆಯನ್ನ ಸ್ವೀಕಾರ ಮಾಡಿದ್ರಿ ಅಂದ್ರ ನೀವು ಸೋತ್ ಹೋಗ್ತೀರಿ. ಸಮಸ್ಯೆಗೆ ಸವಾಲ್ ಎರೆಯೋದಲ್ಲಿ ಇದೆ ನೋಡ್ರಿ, ಅದನ್ನ ನೀವು ನಿಮ್ ಜೀವನದಲ್ಲಿ ಕಲೀರಿ. ಸೊ ಹಾಗಾಗಿ ನಾನು
ಬಾಲ್ಯದಿಂದ ಏನೆಲ್ಲಾ ಸಮಸ್ಯೆಗಳು ಬಂದು, ಏನೆಲ್ಲಾ ಕಷ್ಟಗಳು ಬಂದು, ನಾನ್ ಕೇವಲ ಇದು ಒಂದೇ ಪ್ರಶ್ನೆ, ನಾನ್ ದೊಡ್ಡವಳಿದ್ದೀನ, ಸಮಸ್ಯೆ ದೊಡ್ಡದಿದೆ. ನಾನ್ 10 ವರ್ಷದವಳಿದ್ದಾಗ ನಮ್ ತಾಯಿ ಡೆತ್ ಆದ್ರು. ಅಚಾನಕ್ಕೆ ನಮ್ ತಾಯಿ ಬಿಟ್ಟು ಹೋದ್ರು, ನಮ್ಗೆ ಡೆತ್ ಆಯ್ತು. ಅದಾದ್ಮೇಲೆ ನಮ್ ತಂದೆ ಡೆತ್ ಆದ್ರು. ನನ್ಗೆ ಹಿಂದಿಲ್ಲ ಮುಂದಿಲ್ಲ, ಅಕ್ಕ ಇಲ್ಲ, ತಂಗಿ ಇಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ, ಯಾರು ಇಲ್ಲ, ದಿಕ್ಕಿಲ್ಲ, ದಿವಾಳಿ ಇಲ್ಲ. ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಇರ್ತಾರ ನೋಡ್ರಿ, ಅವ್ರು ನಮ್ಗೆ ಆಶ್ರಯ ಕೊಟ್ಟಿದ್ದು. ಆ ಬಾಲ್ಯದಿಂದಲೂ ನಾನು ಹೋರಾಟದ ಮನೋಭಾವವನ್ನ ಬೆಳೆಸ್ಕೊಂಡ್ ಬಂದಾನೆ. ನಾನ್ 4ನೇ ಕ್ಲಾಸ್ 5ನೇ ಕ್ಲಾಸ್ ಇದ್ದಾಗೆ ಟ್ಯೂಷನ್ ಮಾಡ್ತಿದ್ದ ಮಕ್ಕಳಿಗೆ, 1ನೇ 2ನೇ ಮಕ್ಕಳಿಗೆ ಟ್ಯೂಷನ್ ಮಾಡ್ತಿದ್ದ ನಾನು 10-12 ವರ್ಷದವ್ರು. ಪ್ರತಿಯೊಂದನ್ನ ನಾನು ಸವಾಲಾಗಿ ಸ್ವೀಕಾರ ಮಾಡಿ ಇವತ್ತು ನಿಮ್ ಎದುರಿಗೆ ಬಂದೀನಿ. ಹಾಗಾಗಿ ನೀವ್ ಯಾವಾಗ ನಿಮ್ಮ ಸಮಸ್ಯೆಗೆ ಕಾಲು ಊರ್ತ್ರಿ ನೋಡ್ರಿ, ಅವಾಗ ನೀವು ಬೆಳೆಯೋದಿಲ್ಲ. ನೀವ್ ಯಾವಾಗ ಸವಾಲ್ ಒಡ್ತ್ರಿ ನೋಡ್ರಿ, ಅವಾಗ ಬೆಳಿತ್ರಿ. ಇದು ಒಂದು ಇವತ್ತು ಮಾತ್ರ ನೀವು ತಲೆಯಾಗಿಟ್ಕೊರಿ. ಮತ್ತೆ ಸಮಸ್ಯೆಗಳು ಬರೋದೇ ನೀವ್ ನೆನ್ಪಿಡ್ರಿ. ನೀವ್ ಹಿಂಗ್ ತಿಳ್ಕೊಬೇಡ್ರಿ, ಮೇಡಮ್ ಕ್ಲಾಸ್ ಮಾಡಿದ್ರೆ ನಮ್ ಸಮಸ್ಯೆಗಳ ಪರಿಹಾರ ಸಿಗುತ್ತೆ. ಪರಿಹಾರ ಸಿಗೋದಿಲ್ಲ, ಅದನ್ನ ಎದುರಿಸುವ ಸಾಮರ್ಥ್ಯ ಸಿಗುತ್ತೆ ನಿಮ್ಗೆ. ನೀವ್ ಏನ್ ಮಾಡ್ಬೇಕು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಜೀವನದಲ್ಲಿ ಯಾವ ವ್ಯಕ್ತಿ ಜ್ಞಾನಿ ಆಗಿರ್ತಾನ ನೋಡ್ರಿ, ಜ್ಞಾನಿ ಇದ್ದವನು ದುಃಖಿ ಆಗಿರೋದಿಲ್ಲ. ನೆನ್ಪಿಡ್ರಿ, ಬರ್ಕೋರ್ಬೇಕಾದ್ರೆ. ದುಃಖ ಯಾರಿಗಿರುತ್ತೆ ಅಂದ್ರ, ಯಾರ ಹತ್ರ ನಾಲೆಜ್ ಕಡಿಮೆ ಆಗಿರುತ್ತೆ ನೋಡ್ರಿ, ಅವ್ರಿಗೆ ದುಃಖ ಇರುತ್ತೆ. ಯಾವ ವ್ಯಕ್ತಿ ಜ್ಞಾನಿ ಆಗಿರ್ತಾನ ನೋಡ್ರಿ, ಅವನು ದುಃಖಿ ಆಗಿರೋದಿಲ್ಲ, ಅವನು ಹೋರಾಟವನ್ನ ಮಾಡೋದಕ್ಕೆ ರೆಡಿ ಆಗಿರ್ತಾನೆ. ಸೊ ಹಾಗಾಗಿ ನಾನು ನನ್ನ ಬಾಲ್ಯದಿಂದಲೂ ಸಮೇತ ಕಲ್ತಿದ್ದೇನು ಅಂದ್ರ, ಹೋರಾಟ ಮಾಡೋದು, ಅದನ್ನ ಎದುರಿಸೋದು, ಅದನ್ನ ಗೆಲ್ಲೋದು. ಹಂಗಂತ ನಾನ್ ಸೋತಿಲ್ಲ ಅಂತಿಲ್ಲ, ಸಾಕಷ್ಟು ಸಲ ಸೋತವ್ರು ಇದ್ದೀವಿ, ಸಾಕಷ್ಟು ಸಮಸ್ಯೆಗಳಿಗೆ ಒಳಗಾದವರು ಇದ್ದೀವಿ, ಸಾಕಷ್ಟು ಏನೇನೆಲ್ಲ ಆಗ್ಬೇಕು ಲೈಫ್ ನಲ್ಲಿ ಎಲ್ಲಾ ಆದ್ಮೇಲೂ ಸಮೇತ ನಾನ್ ನಿಮ್ ಎದುರಿಗೆ ನಿಂತೀನಿ ಅಂದ್ರೆ ಅದಕ್ಕಿರುವಂತ ಮೂಲ ಯಾವುದು ಅಂದ್ರೆ ಧೈರ್ಯ. ಬರ್ಕೋರಿಬೇಕಾದ್ರೆ, ಧೈರ್ಯಂ ಸರ್ವತ್ರ ಸಾಧನ. ಯಾವ ವ್ಯಕ್ತಿಯ ಹತ್ರ ಧೈರ್ಯ ಇರುತ್ತೆ ನೋಡ್ರಿ, ಅವನ್ ಜೀವನವನ್ನ ಗೆಲ್ತಾನ. ಯಾವ ವ್ಯಕ್ತಿ ಹತ್ರ ಧೈರ್ಯ ಇರೋದಿಲ್ಲ ನೋಡ್ರಿ, ಭಯಕ್ಕೆ ಒಳಪಡ್ತಾನ ನೋಡ್ರಿ, ಅವನ ಮೇಲೆ ಜೀವನ ಏನಾಗುತ್ತೆ ಅಂದ್ರೆ ಹಾವಿಯಾಗಿರುತ್ತೆ. ಇಂತಹ ಸಂದರ್ಭಗಳು ಆತ್ಮಹತ್ಯೆಗೆ ಕಾರಣ ಆಗಿರ್ತಾವ. ಸೊ ಹಾಗಾಗಿ ಜೀವನದ ಪ್ರತಿಯೊಂದು ಘಟ್ಟವನ್ನ ನಾನ್ ಧೈರ್ಯದಿಂದ ಎದುರಿಸಿ ನಿಮ್ಮ ಎದುರಿಗೆ ಬಂದ್ ಕುಂತೀನಿ ಅಂದ್ರ, ಇವತ್ತು ನೀವು ಸುಮ್ನೆ 1 ನಿಮಿಷ ಟೈಮ್ ತಗೊಂಡು ಯೋಚನೆ ಮಾಡ್ರಿ. ನೀವ್ ಇವತ್ತು ಪ್ರೆಸೆಂಟ್ ಅಲ್ಲೂ ಏನಾದ್ರೂ ಸಮಸ್ಯೆ ನಿಮ್ಗ್ ನಡೀತಾ ಇದೆ, ಪ್ರೆಸೆಂಟ್ ಅಲ್ಲೂ ಏನಾದ್ರೂ ಕಷ್ಟ ನಿಮಗ್ ನಡೀತಾ ಇದೆ ಅಂದ್ರ, ಇಷ್ಟಾದ್ರೂ ಇರ್ಲಿಕ್ಕಿಲ್ಲಲ್ಲ. ನನ್ನಷ್ಟು ತಾಯಿ ಇಲ್ಲ, ತಂದೆ ಇಲ್ಲ, ಎಲ್ಲಾನು ಸಂಘರ್ಷ ಮಾಡ್ದೇವು, ಹೋರಾಟ ಮಾಡ್ದೇವು, ಜಾಬ್ ಆಯ್ತು, ಎಲ್ಲ ಆದ್ಮೇಲೆ ಇರೋ ಮಗಳು ಸಮೇತ ನಮಗ್ ಬಿಟ್ಟು ಹೋದಳು. ಈಗ ಯೋಚನೆ ಮಾಡ್ರಿ, ನಿಮಗ್ ಏನಾದ್ರೂ ಬಂದಿದೆ ಅಂದ್ರೆ ಇಷ್ಟಾದ್ರೂ ಬರ್ಲಿಕ್ಕಿಲ್ಲಲ್ಲ. ಇವೆಲ್ಲ ರಿಲೇಷನ್ಗಳು ನಿಮ್ ಜೊತೆಗಿರ್ಬೋದಲ್ಲ, ಯಾವ್ದೋ ಒಂದ್ ರಿಲೇಷನ್ ಹೋಗಿರ್ಬೋದು. 100ಕ್ಕೆ 99% ನಿಮ್ಮಲ್ಲಿ ಎಲ್ಲಾ ರಿಲೇಷನ್ಗಳಿವೆ, ಯಾವ್ದೋ ಒಂದ್ ಬಿಟ್ಟಿರ್ಬೋದು. ಆದ್ರೆ ನಂದು, ನಾನು ಒಬ್ಳೆ ಉಳ್ದಿದ್ದೆಲ್ಲ ಹೋಗ್ಬಿಡ್ತು ನಂದು. ನಾನ್ ಸಿಂಗಲ್ 99% ರಿಲೇಷನ್ಗಳನ್ನ ನನ್ನಿಂದ ಎಲ್ಲಾನು ದೂರ ಆಗ್ಬಿಟ್ಟು, ಆದ್ರೂ ನಾನ್ ಬದುಕಿ ಬೆಳೆದು ಇವತ್ತು ನಿಮ್ಮ ಎದುರಿಗೆ ಕುಂತೀನಿ. ಸೊ ಹಾಗಾಗಿ ಜೀವನ ಇದೆ ನೋಡ್ರಿ, ಅದು ದುಃಖ ಪಡೋದಕ್ಕಂತ ಅಲ್ಲ, ಜೀವನ ಅಂದ್ರೆ ಹೋರಾಟ ಮಾಡೋದಕ್ಕಿದೆ, ಹೋರಾಡೋದನ್ನ ಕಲೀರಿ. ಇದಿಷ್ಟು ಮಾತ್ರ ನನ್ನ ಜೀವನದಲ್ಲಿ ಕಲ್ತ. ಇದರ ಮಧ್ಯದಲ್ಲಿ ನನ್ಗೆ ಸಪೋರ್ಟ್ ಮಾಡಿದ್ ಯಾವುದು ಅಂದ್ರೆ ನನ್ನ ಮೈಂಡ್ ಟರ್ನಿಂಗ್, ಅಂದ್ರೆ ನನ್ನ ಮಾನಸಿಕ ವ್ಯವಸ್ಥೆ, ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಇತ್ತು ನೋಡ್ರಿ, ಅದಕ್ಕೆ ಬೆಸ್ಟ್ ಟ್ರೈನಿಂಗ್ ಕೊಡುವಂತ ಒಂದು ಅವಕಾಶ ನನಗೆ ನನ್ನ ಜೀವನದಲ್ಲಿ ಸಿಕ್ತು. ಅದಾದ್ಮೇಲೆ ನಾನು ಪರಿವರ್ತನೆ ಆಗಿ ಇವತ್ ನಿಮ್ ಎದುರಿಗೆ ಕುಂತೀನಿ. ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಧೈರ್ಯಂ ಸರ್ವತ್ರ ಸಾಧನಂ, ಹಿಮ್ಮತ್ ಹಚ್ರಿ, ಧೈರ್ಯ ಮಾಡ್ರಿ. ಜೀವನದಲ್ಲಿ ಬರುತ್ತೆ ಸಮಸ್ಯೆಗಳು, ಹತಾಶೆ, ನಿರಾಶೆ, ಎಲ್ಲಾರ್ ಲೈಫ್ ನಲ್ಲಿಯೂ ಬರುತ್ತೆ. ಆದ್ರೆ ಅದನ್ನ ಮೀರಿ ನೀವು ಮುಂದೆ ಹೋಗುವ ಧೈರ್ಯ ಇರುತ್ತೆ ನೋಡ್ರಿ, ಅವಾಗ ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಒಂದ್ ಮಾತನ್ನ ನೆನ್ಪಿಟ್ಕೋರಿ, ಪರಮಾತ್ಮ ಯಾರಿಗ್ ಸಹಾಯ ಮಾಡ್ತಾನೆ, ಪ್ರಶ್ನೆ ಹಾಕ್ರಿ, ಬೇಕಾದ್ರೆ ಪ್ರಶ್ನೆ ಮಾಡಿ, ಬೇಗ 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 ಸ್ವಲ್ಪ ನೀವು ನೋಟ್ ಮಾಡ್ಕೊಡ್ರಿ. ಪರಮಾತ್ಮ ಯಾರಿಗ್ ಸಪೋರ್ಟ್ ಮಾಡ್ತಾನ, ಯಾರಿಗ್ ಸಹಾಯ ಮಾಡ್ತಾನ? ಹಾ, ಆನ್ಸರ್ ಬರ್ಕೋರಿ. ಪರಮಾತ್ಮ ಯಾವತ್ತೂ ಸಮೇತ ಭಯ ಪಡುವವರಿಗೆ ಸಹಾಯ ಮಾಡೋದಿಲ್ಲ. ಪರಮಾತ್ಮ ನೆನ್ಪಿಡ್ರಿ, ಯಾರು ಧೈರ್ಯವಂತರು ಇರ್ತಾರ ನೋಡ್ರಿ, ಅವ್ರಿಗೆ ಸಹಾಯ ಮಾಡ್ತಾನೆ ಪರಮಾತ್ಮ. ಯಾರ ಹತ್ರ ಎದುರಿಸುವ ಸಾಮರ್ಥ್ಯ ಇರುತ್ತೆ ನೋಡ್ರಿ, ಅವ್ರಿಗೆ ಪರಮಾತ್ಮ ಸಪೋರ್ಟ್ ಮಾಡ್ತಾನೆ. ಸೊ ಹಾಗಾಗಿ ನಿಮ್ ಒಳಗೊಂದು ಅಂತಹ ಪ್ರಜ್ಞೆ ಇದೆ ನೋಡ್ರಿ, ಅದನ್ನ ಜಾಗೃತ ಮಾಡುವಂತಹ ಒಂದು ಪ್ರಯತ್ನ ಇದೆ ನೋಡ್ರಿ, ನಾವು ನಮ್ ಟ್ರಸ್ಟ್ ನ ವತಿಯಿಂದ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಸೊ ಇಲ್ಲಿ ತನಕ ಹೇಳಿರುವಂತ ನನ್ನ ಪರಿಚಯ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಓಕೆನಾ? ಯಾರ್ಯಾರಿಗೆ ಅನಿಸುತ್ತೆ ನಾವು ನಮ್ ಲೈಫ್ ಲಿಂದ ಹೊರಗ್ ಬರ್ಬೋದು, ನಾವು ನಮ್ ಜೀವನದಲ್ಲಿ ಏನೋ ಒಂದ್ ಯಶಸ್ವಿ ಆಗ್ಬೋದು? ನಿಮ್ ಗೊತ್ತಾ, ನಾನ್ ಬೀದರ್ ನೆಲದಿಂದ ಕೆಲಸ ಮಾಡೋದು. ಬೀದರ್ ಎಲ್ಲಾರು ಕೇಳಿದ್ರಿ? ಎಲ್ಲಾರು? ಹಾ, SSLC ಮತ್ತು PUC ರಿಸಲ್ಟ್ ಬಂದಾಗ ನಮ್ ರಿಸಲ್ಟ್ ಅನ್ನ ಮೇಲಿಂದ ನೋಡೋಂಗಿಲ್ಲ, ನಾವು ಕೆಳಗಿಂದ ನೋಡ್ತಾ ಬರ್ತೀವಿ ರಿಸಲ್ಟ್. ಯಾಕಂದ್ರೆ ನಮ್ಗೆ ಗೊತ್ತಿರುತ್ತೆ ನಾವು ರಿಸಲ್ಟ್ ರ್ಯಾಂಕ್ ಬರೋದಿಲ್ಲ. ಅಷ್ಟು ಹಿಂದುಳಿದಂತ ಪ್ರದೇಶ ನಮ್ದು ಹೈದರಾಬಾದ್ ಕರ್ನಾಟಕದಲ್ಲಿನೇ ಬೀದರ್ ಬಹಳ ಇನ್ನೂ ಈಗ ನಡೀತಾ ಇದೆ, ಈಗ ಬೆಳೀತಾ ಇದೆ. ಈಗ ವ್ಯವಸ್ಥೆ ಚೇಂಜ್ ಆಗಿದೆ. ನಿಮ್ಗೆ ಹೇಳ್ತೀನಿ, ಇಲ್ಲಿ ಬಂದ ಮೇಲೆ ನಾನು ಟ್ರೈನಿಂಗ್ ತಗೊಂಡ್ ಬಂದ್ಮೇಲೆ ನನಗೆ ಫೇಸ್ಬುಕ್ ಆಡ್ ಮಾಡೋರು ಒಬ್ರು ಸಿಗ್ಲಿಲ್ಲ, ನಮ್ಗೆ ಬ್ಯಾನರ್ ಮಾಡ್ಕೊಡೋರು ಒಬ್ರು ಸಿಗ್ಲಿಲ್ಲ. ಸಾಕಷ್ಟು ಸಮಸ್ಯೆಗಳನ್ನ ನಾನು ಎದುರಿಸಿದ. ಶೂನ್ಯದಿಂದ ಶುರು ಆಗಿರುವಂತ ಹೋರಾಟ ನಂದು.
ನಾವ್ ಮಗಳಿಗೆ ಕಳ್ಕೊಂಡೇವ್, ಏನೇನು ಆಯ್ತು, ಅದೇ ಒಂದ್ ಸೈಡ್ ಇರ್ಲಿ, ಬಟ್ ಇದ್ರೊಳಗೆ ಎಂಟ್ರಿ ಆದ್ಮೇಲೂ ಸಮೇತ ನಾನು ಸುಖಿಯಾಗಿದ್ದೀನಿ ಅಂತಿಲ್ಲ, ಇಲ್ಲೂ ಸ್ಟ್ರಗಲ್ ಮೋಡನ್ನ ನಾವು ಅನುಭವಿಸಿವಿ. ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ, ಲರ್ನಿಂಗ್ ಇದೆ ನೋಡ್ರಿ, ಬರ್ಕೋರಿ, ಲರ್ನಿಂಗ್ ಇದೆ ನೋಡ್ರಿ, ಅದು ಈಕ್ವಲ್ ಟು ಅರ್ನಿಂಗ್ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಏನಾದ್ರೂ ಗಳಿಸ್ಬೇಕು. ಗಳಿಸೋದಂದ್ರೆ ಬರೀ ದುಡ್ಡು ಗಳಿಸೋದು ಅಷ್ಟೇ ಅಲ್ಲ, ನೀವು ಒಳ್ಳೆ ಜ್ಞಾನವನ್ನ ಗಳಿಸ್ಬೇಕಾಗಿದೆ, ಒಳ್ಳೆ ಸ್ನೇಹಿತರನ್ನ ಗಳಿಸ್ಬೇಕಾಗಿದೆ, ಒಳ್ಳೆ ಆರೋಗ್ಯವನ್ನ ಗಳಿಸ್ಬೇಕಾಗಿದೆ, ಸಾಮಾಜಿಕವಾಗಿ ನಿಮ್ಗೆ ಎಲ್ಲಾರು ಗುರುತಿಸ್ಬೇಕು ಅನ್ನುವಂತ ಗಳಿಕೆ ಇದೆ, ಸ್ಪಿರಿಚುವಲ್ ಆಗಿ ನೀವು ಬೆಳಿಬೇಕನ್ನುವಂತ ಗಳಿಕೆ. ಈ ಎಲ್ಲಾ ಗಳಿಕೆಯ ಮೂಲ ಯಾವುದು ಅಂದ್ರ ಲರ್ನಿಂಗ್, ಕಲಿಕೆ. ಹಾಗಾಗಿ ನೀವೆಷ್ಟು ಕಲಿತ್ರಿ ಅಷ್ಟು ಗಳಿಸ್ತ್ರಿ. ಆದ್ರೆ ಕಲಿಯೋದು ಯಾವ ಲೆಕ್ಕದಲ್ಲಿ ಬೇಕು, ಯಾವ ಏರಿಯಾದೊಳಗ್ ಬೇಕಂತ ಇದೆ ನೋಡ್ರಿ, ಅದು ನಿಮ್ಗೆ ಬಿಟ್ಟಿದ್ದು. ಹಾಗಾಗಿ ನಾವು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ಸ್ ಗಳನ್ನ ಯಾಕೆ ಇಷ್ಟೊಂದು ಗಂಭೀರವಾಗಿ ಮತ್ತೆ 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 ಮಾಡ್ತೀವಿ ಅಂದ್ರ, ಈಗ ಸಾಕಷ್ಟು ಟ್ರೈನರ್ಸ್ ಗಳನ್ನ ನೀವು ನೋಡ್ಬೋದು, ಎಲ್ಲಾ ಟ್ರೈನರ್ಸ್ ಸಿಂಗಲ್ ಒಂದೊಂದು ಸಮಸ್ಯೆ ಮೇಲೆ ಅವ್ರು ನಿಮ್ಗೆ ಪರಿಹಾರ ಕೊಡುವಂತ ಟ್ರೈನರ್ಸ್ ಗಳು ಸಿಕ್ಕಿರ್ತಾರೆ, ಗೊತ್ತಲ್ಲ. ಸ್ಪಿರಿಚುವಲಿ ನಿಮ್ಗೆ ಏಕಾಗ್ರತೆ ಬೇಕಾಗಿದೆ ಅಂದಾಗ ಸ್ಪಿರಿಚುವಲ್ ದಲ್ಲಿ ಧ್ಯಾನ ಮಾಡಿಸುವಂತ ಗುರುಗಳು ನಿಮ್ಗೆ ಸಿಕ್ಕಿರ್ತಾರ, ಆನ್ಲೈನ್ ದಲ್ಲಿ ಮೆಡಿಟೇಷನ್ ಕೋರ್ಸ್ ಗಳು ಮಾಡ್ತಾರೆ, ಯಾರ 5 ದಿವಸ 11 ದಿವಸ 21 ದಿವಸ. ಈಗ ಬರೀ ನಾನ್ ಮೆಡಿಟೇಷನ್ ಮಾಡಿ ಅಂತ ತಿಳ್ಕೊರಿ ಎಲ್ಲದಕ್ಕೂ ಪರಿಹಾರ ಸಿಗುತ್ತಾನೋ, ಶಾರೀರಿಕವಾದ ತೊಂದರೆಗಳು ಸಾಕಷ್ಟು ಇರುತ್ತೆ. ಇನ್ನು ಕೆಲವರು ಟ್ರೈನರ್ಸ್ ಗಳು ಬಂದಿರ್ತಾರೆ, ಹೆಲ್ತ್ ಮೇಲೆ ನಿಮ್ಗೆ ಫೋಕಸ್ ಮಾಡ್ತಾರೆ, ಅಂದ್ರೆ ನ್ಯೂಟ್ರಿಷನ್ ಇರ್ಬೋದು, ಜಿಮ್ ಇರ್ಬೋದು, ಮತ್ತೊಂದು ಮತ್ತೊಂದು ಮಾಡ್ತಾರೆ. ಬರೀ ನಾನು ಹೆಲ್ದಿ ಆದ್ರೆ ಸಾಕಾಗೋದಿಲ್ಲ, ನನ್ನ ಫ್ಯಾಮಿಲಿಗೆ ಯಾರು ನೋಡ್ಕೊಳ್ತಾರ, ಹಾಗಾಗಿ ರಿಲೇಶನ್ಶಿಪ್ ಮೇಲೆ ಮತ್ತೆ ಮಾಡೋರು ಬೇರೆ ಬೇರೆ. ಹಾಗಾಗಿ ಈ ಎಲ್ಲಾ ಏರಿಯಾಗಳನ್ನ ಒಂದೇ ಕಡೆಗೆ ತಗೊಂಡ್ ಬರುವಂತ ಪ್ರಯತ್ನ ಮಾಡಿದ್ದು ಇಡೀ ಜಗತ್ತಲ್ಲಿ, ನಾನು ಹೇಳ್ತೀನಿ ಬಹಳ ಹೆಮ್ಮೆ ನನ್ಗೆ, ಇಡೀ ಜಗತ್ತಲ್ಲಿ ಎಲ್ಲದಕ್ಕಿಂತ ಸರ್ವಶ್ರೇಷ್ಠವಾದ ಟ್ರೈನಿಂಗ್ ಯಾವ್ದಾದ್ರೂ ಇದ್ರೆ ಅದು ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ಇದೆ, 100ಕ್ಕೆ 100ರಷ್ಟು. ರೀಸನ್ ಏನು ಅಂದ್ರೆ ಇದ್ರಲ್ಲಿ ಎಲ್ಲಾ ಏರಿಯಾಗಳನ್ನ ನಾವು ಕವರ್ ಮಾಡ್ತೀವಿ, ಯಾವ್ದು ಏರಿಯಾಗಳನ್ನ ಬಿಡೋದಿಲ್ಲ ನಾವು. ಮತ್ತೆ ನಿಮ್ಮ ಜೀವನ ಇದೆ ನೋಡ್ರಿ, ಅದನ್ನ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕಂದ್ರೆ ಎಲ್ಲಾ ಏರಿಯಾಗಳು ಕವರ್ ಮಾಡ್ಬೇಕು ನೀವು, ಗೊತ್ತಲ್ಲ. ನೀವ್ ಹೆಲ್ದಿ ಆಗಿದ್ರಿ, ಬಹಳ ಆರೋಗ್ಯವಾಗಿದ್ರಿ, ಕೈಯಲ್ಲಿ ದುಡ್ಡಿದೆ, ಎಲ್ಲ ಇದೆ, ನಿಮ್ಮ ರಿಲೇಶನ್ ಸರಿ ಇಲ್ಲ ಅಂದ್ರೆ ನೀವು ಸಕ್ಸಸ್ ಇಲ್ಲೇ ಇಲ್ಲ, ನೆನ್ಪಿಡ್ರಿ. ಎಲ್ಲಾನು ಆಯ್ತು, ನಿಮ್ಮ ಹತ್ರ ದುಡ್ಡು ಇದೆ, ರಿಲೇಶನ್ ಇದೆ, ಇಲ್ಲ ಸಮಾಜದಲ್ಲಿ ನಿಮ್ಗೆ ಗುರುತಿಸೋದೇ ಇಲ್ಲ ಜನ ಅಂದ್ರೆ ನೀವು ಸಕ್ಸಸ್ ಇರೋದಿಲ್ಲ. ಸೊ ಹಾಗಾಗಿ ಜೀವನದ ಎಲ್ಲಾ ಏರಿಯಾಗಳನ್ನ ಕವರ್ ಮಾಡುವಂತ, ಅದನ್ನ ಬಿಲ್ಡ್ ಮಾಡುವಂತ, ಅದನ್ನ ಆಕ್ಟಿವ್ ಮಾಡುವಂತ, ಅದನ್ನ ಎನರ್ಜೆಟಿಕ್ ಆಗಿ ಮಾಡುವಂತ ಪ್ರಯತ್ನ ಇದೆ ನೋಡ್ರಿ, ಅದು ನಾವು ನಮ್ ಕಡೆಯಿಂದ ಮಾಡ್ತಾ ಇದೀವಿ. ಸೊ ಇಷ್ಟು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ, ಗೊತ್ತಾಯ್ತು ಎಲ್ಲರಿಗೂ? ಡನ್. ಸೊ ಈಗ ಸ್ವಲ್ಪ ನೀವು ನೋಟ್ ಮಾಡ್ತಾ ಹೋಗ್ರಿ, ಮತ್ತೆ ಬೇರೆ ಬೇರೆ ಸಾಕಷ್ಟು ಟಾಪಿಕ್ಸ್ ಗಳನ್ನ ನಿಮ್ಗೆ ಇವತ್ತು ಹೇಳ್ಬೇಕಂತ ಯೋಚನೆ ಮಾಡೀನಿ. ಎಸ್, ಸೊ ಇವತ್ತು ನಾನು ನಿಮ್ಗೆ ನಿಮ್ಮ ಜೀವನದ ಒಬ್ಬ ಅದ್ಭುತ ವ್ಯಕ್ತಿಯನ್ನ ನಾನು ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡೀನಿ. ಆ ವ್ಯಕ್ತಿ ನಿಮ್ಗೆ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಮೆಂಟಲ್ ಪೀಸ್, ಲವ್, ಇನ್ಸ್ಪಿರೇಷನ್ ಪ್ರತಿಯೊಂದನ್ನು ಸಮೇತ ಆ ವ್ಯಕ್ತಿ ನಿಮ್ಗೆ ಕೊಡ್ಬೇಕು. ಹಾಗಾದ್ರೆ ನನ್ನ ಪ್ರಶ್ನೆ ಏನು ಅಂದ್ರ, ನಿಮಗೆ ನಿಮ್ಮ ಜೀವನದಲ್ಲಿ ಅಂಥ ವ್ಯಕ್ತಿ ಯಾರಿದ್ದಾರೆ, ನೀವ್ ಏನ್ ಕೇಳ್ತೀರಿ ಎಲ್ಲಾನು ಕೊಡ್ತಾರ. ಅವ್ರ ಹೆಸರನ್ನ ಮೆನ್ಷನ್ ಮಾಡ್ರಿ ನೋಡೋಣ. ನೀವು ಕೇಳಿದ್ದೆಲ್ಲಾನು ಕೊಡ್ಬೇಕು ಅವ್ರು ನಿಮ್ಗೆ. ಹೆಲ್ತ್ ಕೊಡ್ಬೇಕು, ವೆಲ್ತ್ ಕೊಡ್ಬೇಕು, ಹ್ಯಾಪಿನೆಸ್ ಕೊಡ್ಬೇಕು, ಮೆಂಟಲ್ ಪೀಸ್ ಕೊಡ್ಬೇಕು, ಲವ್ ಕೊಡ್ಬೇಕು, ಇನ್ಸ್ಪಿರೇಷನ್ ಕೊಡ್ಬೇಕು, ಪ್ರತಿಯೊಂದು ಎವ್ರಿಥಿಂಗ್. ಪ್ರತಿಯೊಂದನ್ನ ಯಾರು ಕೊಡೋರಿದ್ದಾರೆ ಒಂದ್ಸಲ ಟೈಪ್ ಮಾಡ್ರಿ. ಕೆಲವ್ರಿಗೆ ಅನಿಸುತ್ತೆ ನಮ್ ಪೇರೆಂಟ್ಸ್ ಕೊಡ್ತಾರ, ಕೆಲವ್ರಿಗೆ ಅನಿಸ್ತದ ದೇವ್ರು ಕೊಡ್ತಾನ, ಕೆಲವ್ರಿಗೆ ಅನಿಸ್ತದ ಗುರು ಕೊಡ್ತಾರ, ಹೇಳ್ತಾರ. ಹಾ, ಸ್ವಲ್ಪ ಒಂದ್ಸಲ ಟೈಪ್ ಮಾಡ್ರಿ ಎಲ್ಲಾರು, ಪ್ರತಿಯೊಬ್ರು, ಎಲ್ಲಾರ ಕಡೆಯಿಂದ ಬರ್ಬೇಕು. ಮತ್ ಮನ್ಸಲ್ಲಿ ಏನಿದೆ ಅದೇ ಬರೀರಿ, ಯಾರೋ ಬರ್ದಿದ್ದನ್ನ ನೋಡ್ ಮಾಡ್ಬೇಡ್ರಿ, ತಿಳಿತಾ? ಹಾ, ಕಾಪಿ ಪೇಸ್ಟ್ ಮಾಡ್ಬೇಡ್ರಿ ದಯವಿಟ್ಟು. ಇಲ್ಲಿ ಏನ್ ಬರುತ್ತೆ ನೋಡ್ರಿ ಅದ್ರ ಮೇಲೆ ಫೋಕಸ್ ಮಾಡ್ರಿ. ಎಸ್ ಎಸ್, ಹಾ, ಎಲ್ರು ಒಂದ್ ಕ್ಲಾಸ್ ಮಾಡಿದಂಗ್ ಕಾಣಿಸ್ರಿ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಾ, ಎಸ್, ಓಕೆ ಓಕೆ ಓಕೆ, ಹಾ, ಡನ್. ಸೊ ನೀವೆಲ್ಲರ ಬರ್ದಿದ್ದಿದೆ ನೋಡ್ರಿ, ಆಲ್ಮೋಸ್ಟ್ 90% ಜನ ನೀವೇನ್ ಮೆನ್ಷನ್ ಮಾಡಿದ್ರಿ, ಇದೆಲ್ಲ ಕೊಡುವವರು ಯಾರಿದ್ದಾರೆ? ಶಶಿಕಲಾ ಪಾಟೀಲ್ ಮೇಡಮ್, ನೀವು ನಿಮ್ದು ಮತ್ತೆ 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 ಅನ್ಮ್ಯೂಟ್ ಮಾಡ್ತಾ ಇದ್ದೀರಿ ನೀವು, ಶಶಿಕಲಾ. ಹಾ, ಆ ಮೊಬೈಲ್ ಕೈ ಹಚ್ಚಬೇಡ, ಸುಮ್ನೆ ಕೊಡ್ ಶಿವ ಅಂತ ಹೇಳಿ. ಫಸ್ಟ್ ಟೈಮ್ ಜಾಯ್ನ್ ಆಗಿದ್ರೆ ಅನಿಸ್ತದ ನಿಮ್ಗೆ, ಗೊತ್ತಾಗ್ತಾ ಇಲ್ಲ. ಹಾ, ಎಸ್, ಗಣೇಶ್ ಸರ್ ಹೇಳ್ತಾರ, ಗುರುಗಳು ಕೊಡ್ತಾರ. ಸೊ ಯಾರು ಕೊಡೋದಿಲ್ಲ, ಪ್ರತಿಯೊಂದು ಸಮೇತ ನಮ್ಗೆ ಸಿಗೋದು ಎಲ್ಲಿಂದ ಅಂದ್ರ ನಮ್ಮಿಂದನೇ. ಸೊ ಹಾಗಾಗಿ ಇವತ್ ನೆನ್ಪಿಟ್ಕೋರಿ, ನಮ್ಗೆ ಇಷ್ಟೆಲ್ಲಾ ಸಮಸ್ಯೆಗಳಿವೆ ಅಂತ ತಿಳ್ಕೊರಿ. ಹೆಲ್ತ್ ಪ್ರಾಬ್ಲಮ್ ಇದೆ, ವೆಲ್ತ್ ಪ್ರಾಬ್ಲಮ್ ಇದೆ, ಹ್ಯಾಪಿನೆಸ್ ಇದೆ, ಮೆಂಟಲ್ ಪೀಸ್ ಇದೆ. ಇದು ಎಲ್ಲಾ ಸಮಸ್ಯೆಗಳ ಮೂಲ ಬೇರು ಯಾರು ಅಂದ್ರೆ ನಾವೇ ಇದ್ದೀವಿ. ನಮ್ಮನ್ನ ಬಿಟ್ಟು ಎರಡನೇ ವ್ಯಕ್ತಿ ಇಲ್ವೇ ಇಲ್ಲ. ಸೊ ಹಾಗಾಗಿ ಎಲ್ಲಿಯವರೆಗೆ ನೀವು ನಿಮ್ಮನ್ನ ಗುರುತಿಸ್ತ್ರಿ, ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ತೀರಿ ನೋಡ್ರಿ, ಅವಾಗ ಮಾತ್ರ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ದಯವಿಟ್ಟು ಎಲ್ರೂ ಮೆನ್ಷನ್ ಮಾಡ್ಕೊರಿ, ಇದೆಲ್ಲ ಕೊಡುವವರು ಯಾರಿರ್ತಾರ? ನಾನು, ಮೀ. ನನಗ್ ಬಿಟ್ರೆ ಬೇರೆಯವ್ರು ಕೊಡೋದಕ್ಕೆ ಸಾಧ್ಯ ಇಲ್ಲ. ಇವತ್ ನೀವು ನೋಡ್ರಿ, ಬೇಕಾದ್ರ ನಮ್ಗೆ BP, ಶುಗರ್ ಏನೋ ಒಂದ್ ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊರ, ಅದು ಯಾರ ಕಡೆಯಿಂದ ಆಗಿದೆ? ಬೇರೆಯವ್ರ ಕಡೆಯಿಂದ. ಆಫೀಸ್ ನಲ್ಲಿ ಏನೋ ಒಂದ್ ಪ್ರಾಬ್ಲಮ್ ಆಯ್ತು, ಫ್ಯಾಮಿಲಿಯಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ಯಾವ್ದೋ ಒಂದ್ ಪಾತ್ರ ಒಳಗ್ ಎಂಟ್ರಿ ಆಯ್ತು, ಅಥವಾ ಯಾರು ನಮಗ್ ಬಿಟ್ಟು ಹೋದ್ರು, ಏನೋ ಒಂದ್ ಘಟನೆ ಆಗಿರುತ್ತೆ.
ಆ ಘಟನೆಯಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಟೆನ್ಷನ್ ಮಾಡ್ಕೊಳಕ್ ಶುರು ಮಾಡ್ತೀವಿ. ಆ ಟೆನ್ಷನ್ ಬರ್ತಾ 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 ಯಾವ ಲೆವೆಲಿಗೆ ಹೋಗಿರುತ್ತೆ ಅಂದ್ರ ನಾವ್ ಅದನ್ನ ಹೀಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ನಮ್ಗೆ BP ಶುಗರ್ ಒಂದು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಟ್ಕೋರಿ, ಎರಡನೇ ವ್ಯಕ್ತಿಯಿಂದ ನಮ್ಗೆ ಸಮಸ್ಯೆಗಳೇ ಇರುತ್ತೆ ಹೊರತಾಗಿ ಸಮಾಧಾನ ಇರೋದಿಲ್ಲ. ಸಮಾಧಾನ ಎಲ್ಲಿದೆ ಅಂದ್ರೆ ನನ್ನ ಒಳಗೆ ಇದೆ. ನಮ್ಮ ಒಳಗೆ ಸಮಾಧಾನ ಇದೆ, ನನ್ನ ಒಳಗೆ ಪರಿಹಾರ ಇದೆ. ಸೊ ಅದಕ್ಕೆ ಕಬೀರ್ ದಾಸರದ ಒಂದು ವಚನ ಇದೆ ನೋಡ್ರಿ, ಅದನ್ನ ಸ್ವಲ್ಪ ನೀವು ಮೆನ್ಷನ್ ಮಾಡ್ಕೊರಿ. ಕಸ್ತೂರಿ ಕುಂಡಲಿ ಬಸೆ ಮೃಗ ಢುಂಡೆ ಬನ್ಮಾಹಿ ಐಸೆ ಘಟಿ ಘಟಿ ಮೇ ರಾಮ್ ಹೇ ದುನಿಯಾ ದೇಖಿ ನಾಯಿ. ಅಂದ್ರ ಇದು ಜಿಂಕೆ ಇರುತ್ತೆಲ್ಲ, ಜಿಂಕೆ ನೋಡಿದ್ರಲ್ಲ ಎಲ್ಲರೂ, ಅಥವಾ ಫೋಟೋದಲ್ಲಿ ನೋಡಿರ್ಬೋದು, ಕಾಡಿನಲ್ಲಿ ನೋಡಿಲ್ಲ ಅಂದ್ರ ಆ ಜಿಂಕೆಯ ಗರ್ಭದಲ್ಲಿನೇ ಏನಿರುತ್ತೆ ಅಂದ್ರೆ ಒಂದು ಕಸ್ತೂರಿ ಅನ್ನುವಂತ ಒಂದು ಬಹಳ ಸುವಾಸನೆ ಭರಿತವಾಗಿರುವಂತ ವಸ್ತು ಇರುತ್ತೆ ಜಿಂಕೆ ಗರ್ಭದಲ್ಲಿ. ಅದು ಯಾವಾಗ ಯಾವಾಗ ಓಡುತ್ತೆ ನೋಡ್ರಿ, ಅವಾಗ ಅದ್ರ ಉಸಿರಾಟ ಜಾಸ್ತಿ ಆಗುತ್ತೆ. ಅದಕ್ಕೆ ತನ್ನದೇ ಗರ್ಭದಲ್ಲಿರುವಂತ ಸುವಾಸನೆ ಕಸ್ತೂರಿದು ಅದ್ರ ಮೂಗಿಗೆ ಬರುತ್ತೆ, ಇಲ್ಲಿ ಬರುತ್ತೆ. ಅವಾಗ ಅದು ಗುಡ್ ಫೀಲ್ ಆಗುತ್ತೆ. ಅದು ಯೋಚನೆ ಮಾಡುತ್ತೆ, ಇದು ಏನೋ ಒಂದಿದೆ, ಅದು ಬಹಳ ಒಳ್ಳೇದಿದೆ, ನಾನು ಅದನ್ನ ಪಡ್ಕೊಳ್ಬೇಕು ಅಂತ ಮತ್ತೆ ಓಡುತ್ತೆ. ಓಡಿ 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 ಸಾಕಾಗ್ ಒಂದ್ ಕಡೆ ನಿಂತಿರ್ತದ. ನಿಂತ ಮೇಲೆ ಮತ್ತೆ ಅದ್ರ ಉಸಿರಾಟ ಸ್ಪೀಡ್ ಜಾಸ್ತಿ ಆಗುತ್ತೆ, ಮತ್ತೆ ಸುವಾಸನೆ ಜಾಸ್ತಿ ಆಗುತ್ತೆ. ಅವಾಗ ಅನಿಸ್ತದ ಅಯ್ಯೋ ಈಗ ಬಹಳ ಸಮೀಪ ಬಂದಿನಿ. ಮತ್ತೆ ಓಡುತ್ತೆ ಮತ್ತೆ ಓಡುತ್ತೆ ಮತ್ತೆ ಇಡೀ ಜೀವನ ಓಡಿ 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 ಕೊನೆಗೊಂದಿನ ಸತ್ತು ಹೋಗುತ್ತೆ. ಅದು ಗೊತ್ತೇ ಆಗೋದಿಲ್ಲ ನಂದೇ ಗರ್ಭದಲ್ಲಿ ಕಸ್ತೂರಿ ಇತ್ತು. ಕಬೀರ್ ದಾಸರು ಹೇಳ್ತಾರ, ಐಸಿ ಘಟಿ ಘಟಿ ಮೇ ರಾಮ್ ಹೇ. ಘಟಿ ಘಟಿ ಅಂದ್ರೆ ನನ್ನ ಒಳಗಿನ ಅಣು ಅಣು ಕಣ ಕಣದೊಳಗೆ ಪರಮಾತ್ಮ ಇದ್ದಾನೆ. ದುನಿಯಾ ದೇಖಿ ನಾಯಿ. ಪ್ರಪಂಚ ನೋಡೋದಕ್ಕೆ ರೆಡಿ ಇಲ್ಲ. ನಾವ್ ಎಲ್ಲಿ ನೋಡ್ತಾ ಇದೀವಿ ಪರಮಾತ್ಮನಿಗೆ? ಹೊರಗೆ ಹುಡುಕಾಟ ಮಾಡ್ತಾ ಇದೀವಿ, ಮಂದಿರ್ ಮಸ್ಜಿದ್ಗಳಲ್ಲಿ ಹುಡುಕಾಟ ಮಾಡ್ತಾ ಇದೀವಿ. ಅದಕ್ಕೆ ಅವ್ರು ಹೇಳಿದ್ರು ಎಲ್ಲಿ ಅಂದ್ರ, ಮೊದಲು ನಿನ್ನೊಳಗೆ ಬಾ, ನಿನ್ನೊಳಗಿನ ರಹಸ್ಯವನ್ನ ತಿಳ್ಕೊ. ಇದನ್ನೇ ನಮ್ಮ ಟ್ರೈನಿಂಗ್ ನಲ್ಲಿ ನಾವು ಆಡ್ ಮಾಡಿದ್ದು. ಅದಕ್ಕೆ ನಾವು ಹೇಳ್ತೀವಿ ಇನ್ನರ್ ಜರ್ನಿ ಅಂತ. ಬರ್ಕೋರಿ, ನಮ್ಮ ಟ್ರೈನಿಂಗ್ ನಲ್ಲಿ ನಡೆಯೋದು ಯಾವುದು ಅಂದ್ರೆ ಇನ್ನರ್ ಜರ್ನಿ, ಒಳಗಿನ ಹುಡುಕಾಟ. ಒಳಗೊಂದು ಜರ್ನಿ ಇದೆ. ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರ ಜಗತ್ತನ್ನ ಹುಡುಕಾಟ ಮಾಡ್ತಾ 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 ನಮ್ಗೆ ನಾವ್ ಏನ್ ಮಾಡೀವಿ ಅಂದ್ರ ಕಳ್ಕೊಂಡ್ಬಿಟ್ಟಿವಿ. ಸೊ ಹಾಗಾಗಿ ಒಂದು ಸ್ಟೋರಿಯನ್ನ ನಿಮ್ಗೆ ಹೇಳ್ತೀನಿ. ಒಂದ್ಸಲ ಏನಾಯ್ತು ಅಂದ್ರೆ, ಒಂದು ಆಫೀಸ್ ನಲ್ಲಿ, ಬಹಳ ದೊಡ್ಡ ಕಂಪನಿಯ ಆಫೀಸ್ ನಲ್ಲಿ ಅಲ್ಲಿರುವಂತ ಬಾಸ್ ಏನ್ ಮಾಡ್ತಾರಂದ್ರೆ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರಂತ. ಏನ್ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರಂದ್ರ, ನೀವು ನಿಮ್ಮ ಜೀವನದ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ, ಗ್ರೇಟ್ ಪರ್ಸನ್ಗೆ ನಾನ್ ನಾಳೆ ತಂದು ನಿಮ್ಗೆ ಭೇಟಿ ಮಾಡೋನಿದ್ದೀನಿ. ಹಾಗಾಗಿ ಪ್ರತಿಯೊಬ್ರು ಸಮೇತ ನಿಮಗೆ ಬೇಕಾಗಿರುವಂತ ಅಥವಾ ಯಾರಿಗೆ ನೀವು ಭೇಟಿ ಆಗ್ಬೇಕು ಅಂತೇಳಿ ಯೋಚನೆ ಮಾಡಿರಿ, ಅವ್ರ ಹೆಸರನ್ನ ನನ್ಗೆ ಕೊಟ್ಟು ಹೋಗ್ರಿ ಅಂತ. ಅವಾಗ ಪ್ರತಿಯೊಬ್ಬರಿಗೂ ಬಹಳ ಖುಷಿ ಆಗುತ್ತೆ. ನಮ್ ಕಂಪನಿ ಕಡೆಯಿಂದ ಇಷ್ಟು ದೊಡ್ಡದು ನಮ್ಗೆ ಸಿಗ್ತಾ ಇದೆ, ಆಯ್ತು ಅಂತ ಹೇಳಿ ಪ್ರತಿಯೊಬ್ರು ಸಮೇತ, ಯಾರು ಟಾಟಾ ಬಿರ್ಲಾ ಅಂಬಾನಿ ಅದಾನಿ ಗುರುಗಳು, ಅವರು ಇವರು ಪಾಲಿಟಿಕ್ಸ್ ಲೀಡರ್ ಎಲ್ಲರೂ ಹೆಸರು ಚೀಟಿಗಳನ್ನ ಬರೆದು ಒಂದು ಬಾಕ್ಸ್ ನಲ್ಲಿ ಹಾಕಿ ಹೋದ್ರಂತ. ಎಲ್ರು ಬಹಳ ಖುಷಿಯಿಂದ ತಯಾರಾದ್ರಂತ ಮರ್ದಿವ್ಸ. ಯಾಕಂದ್ರೆ ಹೇಳಿದ್ರಲ್ಲ ಬಾಸ್ ಏನು ಅಂದ್ರೆ ಅವ್ರಿಗೆ ಭೇಟಿ ಮಾಡಿಸ್ತೀನಂತ, ಈಗ ಇವತ್ತು ಭೇಟಿ ಮಾಡೋದೆ ಅಂತ ಎಲ್ಲಾರು ರೆಡಿಯಾಗಿ ಮರ್ದಿವ್ಸ ಹೋದ್ರಂತ. ಹೋದ್ಮೇಲೆ ಅಲ್ಲಿರುವಂತ ಕಂಪನಿ ಬಾಸ್ ಏನ್ ಮಾಡಿದ್ರಂದ್ರ, ಒಬ್ರಿಗೊಬ್ರಿಗೆ ಒಂದೊಂದು ರೂಮಿನಾಗ ಬಿಟ್ರಂತ. ನೀವ್ ಒಳಗ್ ಹೋಗ್ರಿ, ಒಳಗ್ ಹೋದ್ಮೇಲೆ ನಿಮ್ಗೆ ಯಾರ್ ಬೇಕು ಅಲ್ಲಿ ಒಳಗ್ ಇದ್ದಿರ್ತಾರ ಅವ್ರಿಗೆ ಭೇಟಿ ಮಾಡ್ಬೇಕು, ಮತ್ತೆ ಇನ್ನೊಂದ್ ಬಾಗಿಲಿಂದ ಹೊರಗೆ ಹೋಗ್ಬೇಕು, ಈ ಕಡೆ ವಾಪಸ್ ಬರಂಗಿಲ್ಲ. ಪ್ರತಿಯೊಬ್ರು ಬಹಳ ಖುಷಿಯಿಂದ ರೆಡಿಯಾಗಿ ಬಂದ್ರಂತ. ಒಬ್ರಿಗ್ ಒಳಗ್ ಬಿಡ್ತಾ ಹೋದ್ರಂತ. ಒಳಗ್ ಹೋದವ್ರೆಲ್ಲ ಮತ್ತೆ ಹಿಂದಕ್ಕ ಹೊರಗ್ ಬರ್ತಾ ಇದ್ರು. ಕೊನೆಗೆ ಮರ್ದಿವ್ಸ ಗೊತ್ತಾಗಿದ್ದೇನು ಅಂದ್ರ, ಅವ್ರ ಲೀಸ್ಟ್ ನಲ್ಲಿ ಏನ್ ಕೊಟ್ಟಿದ್ರು ನೋಡ್ರಿ, ಅವ್ರು ಯಾರು ಒಳಗ್ ಭೇಟಿ ಮಾಡ್ಲಿಕ್ಕೆ ಇರ್ಲಿಲ್ಲ ಅಂತ. ಒಳಗ್ ಏನಿತ್ತು ಅಂದ್ರ, ಒಳಗಿರೋದು ಕನ್ನಡಿ ಇತ್ತು, ಒಂದ್ ದೊಡ್ಡದು ಮಿರರ್ ಅನ್ನ ಹಚ್ಚಿದ್ರಂತ. ಆ ಮಿರರ್ ಎದುರಿಗೆ ಬರ್ದಿದ್ದಿತ್ತಂತ, ಇಡೀ ಜಗತ್ತಿನ ಸರ್ವಶ್ರೇಷ್ಠ ವ್ಯಕ್ತಿ ನನ್ನ ಎದುರಿದ್ದಾನೆ ಅಂತ. ಅವಾಗ ಅನಿಸ್ತಂತ, ಜಗತ್ತಲ್ಲಿ ಗ್ರೇಟ್ ಅಂತ ಯಾರಾದ್ರೂ ಇದ್ರು ಅದು ನಾನೇ ಇದ್ದೀನಿ. ಅವಾಗ ಗುಡ್ ಫೀಲ್ ಆಯ್ತು. ಎಕ್ಸೆಪ್ಟ್ ಮಾಡ್ಕೊಂಡವ್ರು ಹೊರಗ್ ಬಂದ್ರು. ಸೊ ಹಾಗಾಗಿ ಇವತ್ತು ನಿಮ್ಗೆ ಹೇಳೋದು ಏನು ಅಂದ್ರ, ಇಡೀ ಜಗತ್ತಿನ ಅತ್ಯಂತ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಯಾರಾದ್ರೂ ಇದ್ರು ಅದು ನೀವೇ ಇದ್ದೀರಿ. ಅದನ್ನ ಸ್ವೀಕಾರ ಮಾಡ್ರಿ. ಮೊದ್ಲು ನಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರ, ಬಾಲ್ಯದಿಂದಲೂ ಸಮೇತ ನಮ್ಮೊಳಗಿರುವಂತ ಕಮ್ಮಿ ಕಮ್ಜೋರಿ ಅಂದ್ರೆ ಕುಂದು ಕೊರತೆಗಳು, ಅಥವಾ ನಮ್ಗೆ ಏನ್ ಬೇಕಾಗೋದಿಲ್ಲ ಅಥವಾ ನಮ್ಗೆ ಏನ್ ಆಗೋದಿಲ್ಲ ನೋಡ್ರಿ, ಅದ್ರ ಮೇಲೆ ಎಲ್ರು ಫೋಕಸ್ ಮಾಡಿದ್ರು. ನಿನ್ಗ ಅದು ಬರೋದಿಲ್ಲ, ನಿನ್ಗೆ ಇದು ಬರೋದಿಲ್ಲ. ಫ್ಯಾಮಿಲಿಯಲ್ಲಿ ಅದೇ ರೀತಿ ಹೇಳಿದ್ರು, ಎಜುಕೇಶನ್ ಸಿಸ್ಟಮ್ ನಲ್ಲೂ ಅದೇ ರೀತಿ ಹೇಳಿದ್ರು, ಸಮಾಜದಲ್ಲೂ ಸಮೇತ ನನಗೆ ಯಾವುದು ಬರೋದಿಲ್ಲ, ಬರ್ಲಾರದ ಮೇಲೆ ಫೋಕಸ್ ಮಾಡಿ ನನ್ ಕಮ್ಜೋರ್ ಮಾಡ್ರು, ನನ್ಗೆ ಶಕ್ತಿಹೀನವಾಗಿ ಮಾಡಿದ್ರು. ಆದ್ರೆ ನನ್ನ ಒಳಗ್ ಒಂದು ಬರುವಂತ ಸಾಮರ್ಥ್ಯ ಇದೆ, ಒಂದು ಪ್ರತಿಭೆ ಇದೆ. ಅದು ಇಡೀ ಜಗತ್ತಲ್ಲಿ ಯಾರಿಗ್ ಬರೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಮೇಲೆ ನಮ್ಗೆ ಫೋಕಸ್ ಮಾಡೋದಿದೆ. ಸೊ ಹಾಗಾಗಿ ಟ್ರೈನಿಂಗ್ ನ ಹೆಸರೇ ಇನ್ನರ್ ಜರ್ನಿ. ಹಾಗಾಗಿ ನಿಮ್ಮೊಳಗಿನ ನೀವು ಏನ್ ಹುಡುಕಾಟ ಮಾಡ್ತೀರಿ ನೋಡ್ರಿ, ಅವತ್ ರಿಯಲ್ ಜ್ಞಾನಿಗಳ್ ನೀವ್ ಆಗ್ತೀರಿ. ಬರ್ಕೋರ್ಬೇಕಾದ್ರೆ ನಿಜವಾದ ಜ್ಞಾನ ಏನು ಅಂದ್ರ, ನಾನು ಏನಿದ್ದೀನಿ ಅಂತ ನನಗ್ ಗೊತ್ತಾಗ್ಬೇಕಷ್ಟೇ. ನನ್ನ ಒಳಗಿರುವಂತ ಶಕ್ತಿ ಏನಿದೆ ನನಗ್ ಗೊತ್ತಾಗ್ಬೇಕು.
ನಮ್ಮ ಟ್ರೈನಿಂಗ್ ನೊಳಗ ಬರೀ ಇಲ್ಲಿಂದ ನಿಮ್ಗೆ ಗೊತ್ತಾ, ಇಲ್ಲಿ ಕುತ್ತಿಗೆ ಇರುತ್ತೆ ನೋಡ್ರಿ, ಇಲ್ಲಿಂದ ಒಂದು ರಾಡ್ ಬ್ಯಾಂಡ್ ಮಾಡ್ಲಿಕ್ಕೆ ಹಚ್ತೀವಿ. ಕಬ್ಬಿಣದ ದೊಡ್ಡ ದೊಡ್ಡ ಸಳಾಯಿಗಳನ್ನ ತಗೊಂಡು ಇಲ್ಲಿಂದ ಮಣಸ್ಲಿಕ್ಕೆ ಹಚ್ತೀವಿ. ನಮಗ್ ಬಹಳ ಸಲ ಕೇಳ್ತಾರೆ, ಮೇಡಮ್ ಸ್ವಲ್ಪ ಹೆಚ್ಚ ಕಡಿಮೆ ಆದ್ರೆ ಕೇಸ್ ಆಗುತ್ತೆ. ನನ್ಗೆ ಗೊತ್ತಿದೆ ಒಳಗಿನ ಆಂತರಿಕ ಶಕ್ತಿ ಎಷ್ಟಿದೆ ಅಂತ. ಗ್ಲಾಸ್ ವಾಕ್ ಮಾಡ್ಲಿಕ್ಕೆ ಹಚ್ತೀವಿ, ಗಾಜಿನ ಮೇಲೆ ನಡೆಯೋದಕ್ಕೆ ಹಚ್ತೀವಿ, ಸಾಕಷ್ಟು ಬೇರೆ ಬೇರೆ ಆಕ್ಟಿವಿಟಿಗಳನ್ನ ಮಾಡ್ತೀವಿ. ರೀಸನ್ ಏನು ಅಂದ್ರ ನಮ್ಮ ಒಳಗೆ ಬ್ರಹ್ಮಾಂಡದ ಅನಂತ ಶಕ್ತಿ ಅಡಗಿದೆ. ಆ ಶಕ್ತಿ ಏನಿದೆ ಅಂತ ನಾನು ತೋರಿಸೋ ಪ್ರಯತ್ನ ಮಾಡ್ತೀನಿ ಅಷ್ಟೇ. ನಾನು ಗುರ್ತಿಸ್ಕೊಂಡ ಏನು ಅಂದ್ರೆ ಆ ಶಕ್ತಿ ನನ್ನ ಒಳಗೆ ಏನಿದೆ ನಿಮ್ಗೆ ಹೇಳ್ತೀನಿ. ಟ್ರೈನಿಂಗ್ ಕಿಂತ ಮುಂಚೆ ನಾನು ಯಾವ ರೀತಿ ಇದ್ದಂತ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಅವಾಗ್ಲೂ ಜ್ಞಾನ ಇತ್ತು, ಇರ್ಲಿಲ್ಲ ಅಂತಿಲ್ಲ. ಇದು ಶ್ರೀದೇವಿ ಹೂಗಾರ್. ಯಾವಾಗ 4 ಇಯರ್ಸ್ ಮುಂಚೆ, 4 ವರ್ಷದ ಹಿಂದೆ. ಎಲ್ಲರಿಗೂ ಕಾಣ್ತಾ ಇದ್ದೀನಿ ನೇತ್ರಾವತಿ ಅಮ್ಮ? ಕಾಣ್ತಾ ಇದೆ ಸ್ಕ್ರೀನ್ ನಿಮ್ಗೆ? ಹಾ, ಈ ರೀತಿ ಇದ್ದ. ಅವಾಗ ಜ್ಞಾನ ಇರ್ಲಿಲ್ಲ ಅಂತಿಲ್ಲ, ಇತ್ತು. ಬಟ್ ನನ್ಗೆ ಗೈಡೆನ್ಸ್ ಮಾಡೋರು ಇರ್ಲಿಲ್ಲ, ಇದು ಪ್ರಾಬ್ಲಮ್ ಇತ್ತು. ನನ್ಗೆ ಸರಿಯಾದ ಮಾರ್ಗದರ್ಶನ ಮಾಡೋರು ಇರ್ಲಿಲ್ಲ. ನನ್ನ ಹತ್ರ ಒಬ್ಬ ಕೋಚ್ ಇರ್ಲಿಲ್ಲ, ಗೈಡ್ ಇರ್ಲಿಲ್ಲ, ಮೆಂಟರ್ ಇರ್ಲಿಲ್ಲ, ಗುರು ಇರ್ಲಿಲ್ಲ. ನನ್ಗೇನ್ ಅನಿಸುತ್ತೆ ಅದನ್ನೇ ತಗೋತಿದ್ದ, ನನ್ ಪಾಡಿಗೆ ನಾನು ಕ್ಲಾಸ್ ಮಾಡ್ತಿದ್ದ. ಮತ್ತೆ ನಾನು ಸಾಮಾಜಿಕವಾಗಿ ಬೆಳೆದಿಲ್ಲ ಅಂತಿಲ್ಲ, ಅವಾಗ್ಲೂ ಬೆಳೆದಿದ್ದ. ಸಾಹಿತ್ಯಿಕವಾಗಿಯೂ ನಾನು ವರ್ಕ್ ಮಾಡಿದ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲೂ ವರ್ಕ್ ಮಾಡಿದ. ಇಷ್ಟೆಲ್ಲ ಆದ್ಮೇಲೂ ಸಮೇತ ನನ್ಗೆ ಏನಾದ್ರೂ ತೊಂದ್ರೆ ಬಂದ್ರೆ ನನಗೆ ಹೇಳೋರು ಕೇಳೋರು ಯಾರು ಇರ್ಲಿಲ್ಲ. ಇದು ನನ್ಗೆ ಸಮಸ್ಯೆ ಇತ್ತು. ಬಟ್ ಯಾವಾಗ ನಾನು ನನ್ನ ಜೀವನದಲ್ಲಿ ಪರಿವರ್ತನೆ ಆದ್ಮೇಲೆ, ನಾನು ಈ ಕೋಚಿಂಗ್ ಇಂಡಸ್ಟ್ರಿ ಮೇಲೆ ಬಂದ ನೋಡ್ರಿ, ಬಂದ ಮೇಲೆ ಈ ರೀತಿ ಪರಿವರ್ತನೆ ಆಯ್ತು. ಇದು ಓನ್ಲಿ 7 days ನ ಮಿರಾಕಲ್. 7 ದಿನ ನಾನು ಒಂದು ಕೋರ್ಸ್ ಮಾಡಿ ಬಂದ. ಆ 7 ದಿನದ ಕೋರ್ಸ್ ಅನ್ನೇ ಮತ್ತೆ 3 days ಮಾಡ್ತೀವಿ. ರೀಸನ್ ಏನು ಅಂದ್ರೆ ಅದು 10 ಗಂಟೆಗೆ ಶುರು ಆಗ್ತಿತ್ತು, 4 ಗಂಟೆ 5 ಗಂಟೆಗೆ ಅವ್ರು ಎಂಡ್ ಮಾಡ್ತಿರು. ಬಟ್ ನಾವು ಬೆಳಿಗ್ಗೆ 5 ಗಂಟೆಗೆ ಶುರು ಮಾಡಿ ರಾತ್ರಿ 10 ಗಂಟೆ ತನಕ ನಡೆಸ್ತೀವಿ. ಸೊ ಹಾಗಾಗಿ 3 days ಇದು 7 days ನಲ್ಲಿ ಏನಾಯ್ತು ಅಂದ್ರೆ ಈ ರೀತಿ ನನ್ನ ಒಳಗೆ ಪರಿವರ್ತನೆ ಆಯ್ತು. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ಪರಿವರ್ತನೆ ಬರ್ಕೋರಿ. ಪರಿವರ್ತನೆ ಜಗತ್ತಿನ ನಿಯಮ ಇದೆ. ಹಾಗಾಗಿ ಯೂನಿವರ್ಸ್ ನಮ್ಗೆ ಏನ್ ಮಾಡುತ್ತೆ ಅಂದ್ರ ಪರಿವರ್ತನೆ ಆಗುವಂತ ಅವಕಾಶ ಅವಾಗ ಕೊಡ್ತಾ ಇರುತ್ತೆ, ಚೇಂಜ್ ಆಗೋದಕ್ಕೆ. ಹಾಗಾಗಿ ಯಾವಾಗ್ಲೂ ಯೂನಿವರ್ಸ್ ನಲ್ಲಿ ನಮ್ಗೆ ಕಚ್ಚಾ ಸಾಮಗ್ರಿ ಸಿಗುತ್ತೆ, ಪಕ್ಕಾ ನಾವೇ ಮಾಡ್ಬೇಕು. ನೆನ್ಪಿಟ್ಕೋರಿ ಇದು ಮಾತು. ಕಚ್ಚಾ ಸಾಮಗ್ರಿ ಅಂದ್ರ ಹೊಲದೊಳಗ ಈಗ ನಮ್ ಭಾಗದಲ್ಲಿ ರೊಟ್ಟಿ ಮಾಡ್ತೀವಿ ಊಟ ಮಾಡೋದಕ್ಕೆ. ಎಲ್ಲಾರ್ ಕಡೆ ಇದೇನಾ? ಹಾ, ನಮ್ದು ಚಿಂಚೋಳಿ ಬೀದರ್ ಭಾಗ, ನೀವು ಕಲಬುರ್ಗಿ ಕಡೆ ಮಾಡಿದ್ರ ನಮಗ್ ರೊಟ್ಟಿ ಇಲ್ಲ ಅಂದ್ರೆ ನಡಿಯೋದಿಲ್ಲ. ಬಟ್ ಇವತ್ತಿಗೆ ಎಲ್ಲಾದ್ರೂ ಇಂತ ಚಮತ್ಕಾರ ನೋಡಿರಿ, ಹೊಲ್ದಾಗ ಡೈರೆಕ್ಟೇ ರೊಟ್ಟಿ ಬೆಳೆದವಂತ? ಎಲ್ಲಾದ್ರೂ ಯಾರ ಹತ್ರ ಇದ್ರು ಹೇಳ್ರಿ, ನಾವ್ ಅಲ್ಲಿಗೆ ಬರ್ತೀವಿ. ಎಲ್ಲಿಗೆ ಹತ್ತಲ್ಲ, ಅಡಿಗೆ ಮಾಡೋದ್ರ ಬಿಟ್ಟು ಹಾಕ್ತಿವಿ. ಹಂಗಾಗಿದೇನಾ? ನೋ, ಜೋಳ ಬರುತ್ತೆ ಅಲ್ಲಿ, ಅದನ್ನು ತೆನೆಯೊಳಗ್ ಬಂದಿರುತ್ತೆ. ಜೋಳನು ಪ್ಯೂರ್ ಬರೋದಿಲ್ಲ, ತೆನೆಯೊಳಗ್ ಬಂದಿರುತ್ತೆ. ಹಾ, ಎಸ್. ಅದನ್ನ ತಂದು ಅದಕ್ಕೆ ಮತ್ತೆ ಪ್ರೊಸೆಸ್ ಮಾಡಿ ತಿಂಗಳಗಟ್ಲಿ ಪ್ರೊಸೆಸ್ ಆದ್ಮೇಲೆ ಅದು ಹಿಟ್ ಮಾಡಿದ್ಮೇಲೆ ರೊಟ್ಟಿ ಮಾಡೋದಿರುತ್ತೆ. ಬರೀ ರೊಟ್ಟಿ ಮಾಡೋದಿಲ್ಲ, ಮತ್ತೆ ಅದನ್ನ ಬೇಯಿಸ್ಬೇಕು ಸರಿಯಾಗಿ. ಇದೆಲ್ಲ ಪ್ರೊಸೆಸ್ ಇದೆ. ಸೊ ಹಾಗಾಗಿ ಬರ್ಕೋರಿ, ಯೂನಿವರ್ಸ್ ನಮ್ಗೆ ಯಾವಾಗ್ಲೂ ಕಚ್ಚಾ ಸಾಮಗ್ರಿಗಳನ್ನ ಕೊಡುತ್ತೆ, ನಾವ್ ಅದಕ್ಕೆ ಪಕ್ಕಾ ಮಾಡ್ಬೇಕು. ಇದು ನಮ್ಗಿರುವ ಚಾಲೆಂಜು. ಯೂನಿವರ್ಸ್ ನಮ್ಗೆ ಜಾಬ್ ಕೊಡುತ್ತೆ, ಜಾಬ್ ನಲ್ಲಿ 30 ವರ್ಷ 35 ವರ್ಷ ನಡೆಯೋದಿದೆ ನೋಡ್ರಿ, ಅದು ನಮ್ಗಿರೋ ಚಾಲೆಂಜು. ಪರಮಾತ್ಮ ನಮ್ಗೆ, ನಮ್ ತಂದೆ ತಾಯಿ ನಮ್ಗೆ ಶರೀರ ಜನ್ಮ ಕೊಟ್ಟರು, ನಮ್ ತಾಯಿ ಕಚ್ಚಾ ಸಾಮಗ್ರಿ ಇದು. ಭೂಮಿಗೆ ಬಂದಿವಿ, ಈಗ ನಾವ್ ಏನಾಗ್ತಾ ಇದೀವಿ, ಹಂತ ಹಂತವಾಗಿ ಪಕ್ಕಾ ಆಗ್ತಾ ಇದೀವಿ. ಪಕ್ಕಾ ಅಂದ್ರ ಪರಿಪೂರ್ಣತೆಯ ಕಡೆಗೆ ನಾವು ಹೋಗ್ತಾ ಇದೀವಿ. ಸೊ ಹಾಗಾಗಿ ಎಲ್ರು ದಯವಿಟ್ಟು ನೀವು ನೆನ್ಪಿಟ್ಕೋರಿ, ಅವಕಾಶಗಳಿರುತ್ತೆ ನೋಡ್ರಿ, ಅದು ಆಕಾಶಕ್ಕಿಂತನೂ ದೊಡ್ಡದಾಗಿರುತ್ತೆ ಯಾವಾಗ್ಲೂ. ಮತ್ತೆ ಮತ್ತೆ ಜೀವನದಲ್ಲಿ ಅವಕಾಶಗಳು ಸಿಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ ನೋಡ್ರಿ. ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ಮೊನ್ನೆ ಏನಾಯ್ತು, ಅಹಮದಾಬಾದ್ ನಲ್ಲಿ ಫ್ಲೈಟ್ ಬಿತ್ತು ನೋಡಿದ್ರೆ, ಅಚಾನಕ್ ಏನು ಆಗ್ಬೋದು. ಹಾಗಾಗಿ ಜೀವನದಲ್ಲಿ ಯಾವಾಗ್ಲೂ ನೆನ್ಪಿಡ್ರಿ, ನಮ್ಗೆ ಧೈರ್ಯ ಮಾಡಿ ನಾವ್ ಏನಾದ್ರೂ ಮಾಡ್ಲಿಲ್ಲ ಅಂದ್ರ ನಾವು ಜೀವನವಿಡೀ ಏನ್ ಮಾಡ್ತೀವಿ ಅಂದ್ರೆ ಪಶ್ಚಾತ್ತಾಪ ಪಡ್ತೀವಿ. ಅದು ಜೀವನದ ಕೊನೆಯ ಘಟ್ಟಕ್ಕೆ. ಅವಾಗ ಪಶ್ಚಾತ್ತಾಪ ಪಡೋದ್ರಿಂದ ಏನು ಆಗೋದಿಲ್ಲ. ಹಾಗಾಗಿ ಬರುವ ಅವಕಾಶಗಳಿವೆ ನೋಡ್ರಿ, ಅದನ್ನ ದಯವಿಟ್ಟು ನೀವೆಲ್ಲರೂ ಸದುಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳ್ತಾ, ಎಸ್. ಸೊ ಈಗ ನಿಮ್ಮ ಸ್ಕ್ರೀನ್ ಮುಂದೆ ಒಂದಿಷ್ಟು ಫೋಟೋಸ್ಗಳು ಬಂದಿವೆನಾ? ಎಲ್ಲರಿಗೂ ಕಾಣ್ತಾ ಇವೆನಾ? ಹಾ. ಸೊ ನಾನು ನಿಮ್ಗೆ ಹೇಳೋದು ಏನು ಅಂದ್ರೆ, ಇವ್ರೆಲ್ಲರಿಗೂ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸಕ್ಸಸ್ಫುಲ್ ಜನ ಅಂತ ಹೇಳಿ ಕರಿತೀವಿ, ಸಕ್ಸಸ್ಫುಲ್ ಪೀಪಲ್ ಕರಿತವ ಎಲ್ಲರಿಗೂ. ಹಾ. ಸೊ ನನ್ನ ಕ್ವಶನ್ ಏನು ಅಂದ್ರೆ, ಈಗ ನಿಮ್ಮ ದೃಷ್ಟಿಯಲ್ಲಿರುವ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಯ ಹೆಸರನ್ನ ಮೆನ್ಷನ್ ಮಾಡಿ. ಅವ್ರ ಎನರ್ಜಿ ಜೊತೆಗೆ ಯಾವ ರೀತಿ ಕನೆಕ್ಟ್ ಆಗ್ಬೇಕಂತ ನಿಮ್ಗೆ ಐಡಿಯಾ ಕೊಡ್ತೀನಿ. ಇಲ್ಲಿ ಮೀ ಅಂತ ಟೈಪ್ ಮಾಡ್ಬೇಡ, ನಾನು ಅಂತ. ನೀವು ಸಕ್ಸಸ್ ಇಲ್ಲ 100% ಹೇಳ್ತೀನಿ. ನೀವಿಲ್ಲ, ಇನ್ನು ನಾನು ಸಕ್ಸಸ್ ಇಲ್ಲ, ನಂದು ಸಕ್ಸಸ್ ನ ಜರ್ನಿ ನಡೀತಾ ಇದೆ. ಜರ್ನಿ ಒಳಗಿದ್ದೀವಿ ನಾವು ಎಲ್ಲರೂ. ಸೊ ಹಾಗಾಗಿ ನೀವು ನಿಮ್ಮ ದೃಷ್ಟಿಯಲ್ಲಿ ಯಾರ್ ತರ ಆಗ್ಬೇಕಂತೀರಿ, ಅಥವಾ ಯಾರನ್ನ ನೀವು ಸಕ್ಸಸ್ಫುಲ್ ಅಂತ ಕರಿತೀರಿ, ಅವ್ರ ಹೆಸರನ್ನ ದಯವಿಟ್ಟು ಬೇಗ ಬೇಗ ಮೆನ್ಷನ್ ಮಾಡ್ರಿ. ಟೈಮ್ ಆಗ್ತಾ ಇದೆ, ಬೇಗ. ಹಾ, ರತನ್ ಟಾಟಾ, ರಮೇಶ್ ಪಾಟೀಲ್ ಸರ್, ಓಕೆ, ಭೋಜೇಗೌಡ ಸರ್, ಸ್ವಾಮಿ ವಿವೇಕಾನಂದ್. ಎಸ್, ಎಲ್ರು ಟೈಪ್ ಮಾಡ್ರಿ ಬೇಗ ಬೇಗ.
ಬೆರಳಿ ಕೆಲಸ ಕೊಡ್ರಿ. ನಿಮ್ಗೆ ಗೊತ್ತಿರ್ಲಿ, ಈ ತುದಿ ಬೆರಳಿ ನೀವೇ ನೋಡ್ರಿ, ಇಲ್ಲಿ ರೇಖಿ ಸಾಮರ್ಥ್ಯ ಇರುತ್ತೆ, ರೇಖಿ ಶಕ್ತಿ ಇರುತ್ತೆ. ಅದು ಸ್ವಲ್ಪ ಆಕ್ಟಿವ್ ಮಾಡ್ರಿ, ಬ್ರೈನಿಗೆ ಮೆಸೇಜ್ ಹೋಗುತ್ತೆ. ಅಟ್ಲೀಸ್ಟ್ ನಿಮ್ಮ ಬ್ರೈನ್ ಏನಾದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ತದೆ, ಎಸ್ ನಾನು ಈ ತರ ಆಗ್ಬೇಕಂತ. ಎಸ್, ಹೇಮಂತ್ ಕುಮಾರ್ ಸರ್ ಹೇಳ್ತಾರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು, ಎಸ್, ಸ್ಮಿತಾ ಮ್ಯಾಮ್, ರತನ್ ಟಾಟಾ ಅವರು, ಪುರುಷೋತ್ತಮ್ ಸರ್, ಇಲಾನ್ ಮಸ್ಕ್ ಅವರು, ಜಗದೀಶ್ ಸರ್, ಅಂಬಾನಿ ಅವರು, ಎಸ್ ಎಸ್ ಎಸ್, ಸುಧಾಮೂರ್ತಿ, ರತನ್ ಟಾಟಾ, ಚಂದ್ರಶೇಖರ್ ಸರ್. ಓಕೆ ಓಕೆ ಓಕೆ, ಹಾ. ಸೊ ಈಗ ನನ್ನ ಪ್ರಶ್ನೆ, ಎಲ್ಲಾರ್ದ ದೃಷ್ಟಿಯಲ್ಲಿ ಒಬ್ರು ಸಕ್ಸಸ್ಫುಲ್ ವ್ಯಕ್ತಿ ಇದ್ದಾರಲ್ಲ, ಇವ್ರಿಗೆ ಬಿಟ್ನು ಇದ್ದಾರೆ. ಹಾ, ಮೋದಿಜಿ ಅವರು ಇದ್ದಾರೆ, ಆಮೇಲೆ ಜಗಜ್ಯೋತಿ ಬಸವೇಶ್ವರರು ಇದ್ದಾರೆ, ಸಾಕಷ್ಟು ಧರ್ಮಾತ್ಮರಿದ್ದಾರೆ, ಧರ್ಮವನ್ನ ಸ್ಥಾಪನೆ ಮಾಡಿರುವಂತ ಧರ್ಮಾತ್ಮರಿದ್ದಾರೆ, ಸಾಕಷ್ಟು ಮಹಾತ್ಮರಿದ್ದಾರೆ, ಶರಣರಿದ್ದಾರೆ, ಸಂತರಿದ್ದಾರೆ, ಸಾಕಷ್ಟು. ಇವ್ರಿಗೆ ಬಿಟ್ನು ಬಹಳಷ್ಟು ಜನ ಇದಾರ. ಹಾ. ಸೊ ಈಗ ನನ್ನ ಪ್ರಶ್ನೆ ಏನು ಅಂದ್ರ, ನೀವು ಯಾರನ್ನ ಸಕ್ಸಸ್ಫುಲ್ ಅಂತ ಕರಿತೀರಿ ನೋಡ್ರಿ, ಅವ್ರು ಏನ್ ಕೆಲಸ ಮಾಡಿ ಸಕ್ಸಸ್ ಆದ್ರು? ಸ್ವಲ್ಪ ಯೋಚನೆ ಮಾಡ್ರಿ ನೋಡೋಣ. ಏನ್ ಮಾಡಿರ್ಬೇಕು ಅವ್ರು ಸಕ್ಸಸ್ ಆಗೋದಕ್ಕೆ? ಏನೋ ಒಂದ್ ಕೆಲಸ ಮಾಡಿದಾರೆ, ಅದು ನಿಮ್ಗೂ ಗೊತ್ತಿದೆ. ಅದನ್ನ ದಯವಿಟ್ಟು ಮೆನ್ಷನ್ ಮಾಡ್ರಿ ಬೇಗ ಬೇಗನ. ಹಾ, ರಮೇಶ್ ಹೇಳ್ತಾರ, ಹಿಂದೆ ಒಬ್ರು ಗುರು ಇರ್ಬೇಕು, ಮುಂದೆ ಒಂದು ಗುರಿ ಇರ್ಬೇಕು. ಎಸ್, ಓಕೆ ಓಕೆ ಓಕೆ. ಅವ್ರು ಸಕ್ಸಸ್ ಆಗೋದಕ್ಕೆ ಏನ್ ವರ್ಕ್ ಮಾಡಿದ್ರು? ವರ್ಕ್ ಬರೀರಿ, ಅವ್ರು ಏನ್ ಮಾಡಿದ್ರು, ಕೆಲಸ ಏನ್ ಮಾಡಿದ್ರು? ಥಿಂಕ್ ಮಾಡ್ರಿ, ಏನ್ ವರ್ಕ್ ಮಾಡಿ ಅವ್ರು ಸಕ್ಸಸ್ ಆದ್ರು? ಬಿಸ್ನೆಸ್ ಮಾಡಿದ್ರು ಜಗದೀಶ್ ಸರ್. ಹಾ, ಮಹೇಂದ್ರ ಸರ್ ಹೇಳ್ತಾರ ಹಾರ್ಡ್ ವರ್ಕ್ ಮಾಡಿದ್ರು. ಪ್ರವೀಣ್ ಸರ್ ಹೇಳ್ತಾರ ಹಾರ್ಡ್ ವರ್ಕ್. ಎಸ್, ಕನ್ಸಿಸ್ಟೆನ್ಸಿ ಇತ್ತು. ಸ್ಮಿತಾ ಮ್ಯಾಮ್, ಎಲ್ಲರೂ ಬರೀರಿ ನೋಡೋಣ. ಗಣೇಶ್ ಸರ್ ಹೇಳ್ತಾರೆ ಸಬ್ ಕಾನ್ಶಿಯಸ್ ಮೈಂಡ್ ಯೂಸ್ ಮಾಡಿದ್ರು 100%. ಎಸ್, ಜಗನ್ನಾಥ್ ರೆಡ್ಡಿ ಸರ್ ಹೇಳ್ತಾರೆ ಪ್ರಯತ್ನ ಮಾಡಿದ್ರು. ಎಸ್, ಎಲ್ರು ಬರೀರಿ. ನನಗ್ ಒಂದೊಂದ್ಸಲ ಅನಿಸ್ತದ, ನಿಮ್ ಬೀದರ್ ಗೊತ್ತಲ್ಲ ನಿಮ್ಗೆ, ನಾವು ಬಾರಿ ಡೇಂಜರ್ ಇದ್ದೇವೆ ಬೀದರ್ದವ್ರು. ಒಂದೊಂದ್ಸಲ ನನಗನ್ಸ ಇಂಥದ್ದೊಂದು ಫೆಸಿಲಿಟಿ ಬರ್ಬೇಕು, ಒಂದ್ ಟೈಮ್ ಬರ್ಬೇಕು, ಬರುತ್ತೆ ಅದು ಬಿ. ಹಿಂಗ್ ಲ್ಯಾಪ್ಟಾಪಿನ ಕೈ ಹಾಕಿ ಯಾರ್ ನೀವು ಆನ್ಸರ್ ಮಾಡಲ್ಲ ಅವ್ರಿಗೆ ಬೀದರ್ಗೆ ಕರ್ಕೊಂಡ್ ಬರ್ಬೇಕು, ಇಲ್ಲಿಗೆ ತಂದು ಒಂದ್ 4 ದಿನ ಜೈಲಿನಾಗ ಇಡ್ಬೇಕು ಅನಿಸ್ತದ. ಜೈಲ್ನೊಳಗೆ ಬೀದರ್ದಾಗ ಒಂದ್ 4 ದಿನ ಹವಾ ಉಣಿಸಿ ಮತ್ ಲ್ಯಾಪ್ಟಾಪ್ ಲಿಂದ ಮನಿ ಕಳಿಸ್ಬೇಕು. ಇಂಥದ್ದೊಂದ್ ಬರ್ಬೇಕಂತ ಯೋಚನೆ ಇದೆ. ಈ ಡ್ರೀಮ್ ಆಗ್ಬೋದು, ಆಗೋದಿಲ್ಲ ಅಂತಿಲ್ಲ, ಅಸಾಧ್ಯ ಅಂತ ಏನಿಲ್ಲ ನೋಡ್ರಿ. ಸೊ ಯಾವಾಗ್ಲೂ ನೋಡ್ರಿ, ನೀವು ಇದಕ್ಕೆ ಪ್ರೆಷರ್ ಮಾಡ್ಲಿಲ್ಲ, ಇದಕ್ಕೇನು ಕೊಡ್ಲಿಲ್ಲ ಅಂತ ತಿಳ್ಕೊರಿ, ನಿಮ್ ಜೀವನದಲ್ಲಿ ಪರಿವರ್ತನೆ ಆಗೋದಿಲ್ಲ, ನೆನ್ಪಿಡ್ರಿ. ಸ್ವಲ್ಪ ಬರೀರಿ, ನಿಮ್ ಸಲುವಾಗಿ ಮಾಡ್ತಾ ಇರೋದು ಕ್ಲಾಸು, ನೀವು ಬೇರೆಯವ್ರ ಸಲುವಾಗಿಲ್ಲ. ಯಾವಾಗ್ಲೂ ನೆನ್ಪಿಟ್ಕೋರಿ, ನೀವು ಸಿಂಗಲ್, ನೀವು ಒಬ್ಬರ ಸಲುವಾಗಿ ಇವತ್ ಕ್ಲಾಸ್ ನಡೀತಾ ಇದೆ ಅಂತ ಫೀಲ್ ಮಾಡ್ಕೊಡು. ನನ್ ಸಲುವಾಗಿ ಇವತ್ ಲಿಂಕ್ ಬಂದಿದೆ, ನನ್ ಸಲುವಾಗಿ ಮೇಡಮ್ 2 ತಾಸು ಟೈಮ್ ತಗೊಂಡಾರ, ಈ ರೀತಿ ಫೀಲ್ ಮಾಡ್ರಿ, ನಿಮಗೆ ರಿಸಲ್ಟ್ ಬರುತ್ತೆ. ಹಾ, ಎಸ್, ಪ್ರತಿಯೊಬ್ರು ಅಗತ್ಯವಾಗಿ ಮಾಡ್ರಿ ಮೇಡಮ್. ಇಲ್ಲ ಮಾಡ್ತೀನಿ, ನಾನು ಬಾಳ್ ಭಯಂಕರ ಸಿಟ್ಟು ಬರುತ್ತೆ ನನಗೆ ಒಂದೊಂದ್ಸಲ. ನಾನು ಎಷ್ಟು ಪ್ರಯತ್ನ ಮಾಡಿ ಹೇಳ್ತಾ ಇರ್ತೀನಿ, ಆನ್ಸರೇ ಮಾಡೋದಿಲ್ಲ. ನೀವು ಆರಾಮ್ ರಿಲ್ಯಾಕ್ಸ್ ಮೋಡ್ ನಾಗ ಇರ್ತೀರಿ. ನೋ, ಮೂಡ್ ಚೇಂಜ್ ಮಾಡ್ರಿ, ನೀವು ಸ್ಟ್ರಗಲ್ ಮೋಡಿಗೆ ಬರ್ರಿ, ಮೈಂಡಿಗೆ ಸ್ವಲ್ಪ ಪ್ರೆಷರ್ ಕೊಡ್ರಿ ನೀವು, ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ. ಎಸ್, ಜಗನ್ನಾಥ್ ರೆಡ್ಡಿ ಸರ್ ಹೇಳ್ತಾರೆ ಪ್ರಯತ್ನ ಮಾಡಿದ್ರು. ಹಾ, ಅಚ್ಯುತ್ ನಾಯಕ್ ಸರ್ ಹೇಳ್ತಾರೆ ಅವ್ರ ಹತ್ರ ಒಳ್ಳೆ ಹ್ಯಾಬಿಟ್ಸ್ ಗಳಿದ್ದು. ಎಸ್ ಎಸ್, ರಿಸ್ಕ್ ಟೇಕ್. ಹಾ, ರಿಸ್ಕ್ ತಗೊಳಕ್ ರೆಡಿ ಆಗಿದ್ರು, ಮೈಂಡ್ ವರ್ಕ್ ಮಾಡಿದ್ರು ಸೋಮಶೇಖರ್ ಸರ್, ಹಾರ್ಡ್ ವರ್ಕ್ ಮಾಡಿದ್ರು ಸುಮಾ ಮ್ಯಾಮ್. ಹಾ, ನಿರಂತರ ಇತ್ತು. ಎಸ್, 100% ಮೇರುನಿಸ ಮೇಡಮ್. ಹಾ, ಎಸ್ ಎಸ್ ಎಸ್, ಪ್ರತಿಯೊಬ್ಬರು ಬರ್ದಿರಿ. ಹಾ, ತಾಳ್ಮೆಯಿಂದ ಪ್ರಯತ್ನ ಮಾಡಿದ್ರು, ಇದು ಗ್ರೇಟ್. ಎಸ್. ಹಾ, ಪ್ರಾಪರ್ ಪ್ಲಾನ್ ಇತ್ತು, ಪ್ರಶಾಂತ್ ಸರ್ ಹಾಕಿದ್ರು. ನಮ್ ಟ್ರೈನರ್ಸ್ ಅದ್ಭುತವಾಗಿ ಹೇಳ್ತಾರೆ. ಹಾ, ಬುದ್ಧಿವಂತಿಕೆ, ಪ್ರಯತ್ನ ಇತ್ತು. ಹಾ, ಈಗ ನೋಡ್ರಿ ಕರೆಕ್ಟ್ ಆಗಿ ಬರ್ಕೋರಿ. ನೀವು ಯಾವುದನ್ನ ಮೆನ್ಷನ್ ಮಾಡಿದ್ರು ನೋಡ್ರಿ, ಇದನ್ನ ಮಾಡಿ ಅವ್ರು ಸಕ್ಸಸ್ ಆದ್ರಂತ ಮಾಡಿದ್ರೆ, ನಿಮ್ಗ್ ಗೊತ್ತಿರೋ ಪ್ರಕಾರ ನಿರಂತರ ಪ್ರಯತ್ನ ಮಾಡಿದ್ರು ಅಂತ ಹೇಳಿ ನಿಮ್ಗೆ ಅನಿಸ್ತು, ಅಥವಾ ಲರ್ನಿಂಗ್ ಮಾಡಿದ್ರು ಅಂತ ಅನಿಸ್ತು, ಅಥವಾ ಅವ್ರ ಹಿಂದೆ ಒಬ್ರು ಕೋಚ್ ಇದ್ರು ಅಂತ ಅನಿಸ್ತು, ಅಥವಾ ಅವ್ರ ಹತ್ರ ಪೇಶನ್ಸ್ ಬಹಳ ಇತ್ತು ಅಂತ ಹೇಳಿ ಅನಿಸ್ತು, ಅಥವಾ ಏನೋ XYZ, ನೀವ್ ಯಾರು ಏನೇನ್ ಬರ್ದಿರಿ, ಈಗ ಸರಿಯಾಗಿ ನೆನ್ಪಿಟ್ಕೋರಿ, ನೀವು ಅದನ್ನೇ ಮಾಡಿದ್ರೆ ಸಕ್ಸಸ್ ಆಗ್ತೀರಿ. ಸಿಂಪಲ್. ಯಾರ್ ಬರ್ದಿರ್ ನೋಡ್ರಿ, ಕಂಟಿನ್ಯೂಸ್ ಲರ್ನಿಂಗ್, ಪ್ರತಿ ದಿನಾನು ಕಲ್ತು ನೀವು ಕಲೀರಿ, ಸಕ್ಸಸ್ ಆಗಿರ್ತ್ರಿ. ಯಾರಿಗ ಅನಿಸುತ್ತೆ ನೋಡ್ರಿ ಹಾರ್ಡ್ ವರ್ಕ್ ಮಾಡೋದ್ರಿಂದ ಸಕ್ಸಸ್ ಆದ್ರು, ನೀವು ಹಾರ್ಡ್ ವರ್ಕ್ ಮಾಡ್ರಿ, ಸಕ್ಸಸ್ ಆಗಿರ್ತ್ರಿ. ಯಾರಿಗ ಅನಿಸುತ್ತೆ ನೋಡ್ರಿ ಸತತವಾಗಿರುವಂತ ಒಂದು ದಿನನೂ ಬಿಟ್ಟು ಬಿಡಲಾರ್ದಂಗ ಏನೋ ಒಂದು ಹೊಸದನ್ನ ಮಾಡೋದಕ್ ಶುರು ಮಾಡಿದ್ರು, ಅದನ್ನ ಮಾಡ್ರಿ. ಯಾರಿಗ ಅನಿಸುತ್ತೆ ನೋಡ್ರಿ ಅವ್ರ ಹಿಂದೆ ಯಾರೋ ಒಬ್ರು ಕೋಚ್ ಇದ್ರು, ಗುರು ಇದ್ರು, ಎಸ್, ನೀವು ಸರ್ಚ್ ಮಾಡ್ರಿ. ನಿಮ್ಗೆ ಅನಿಸುತ್ತೆ ನೋಡ್ರಿ ಸಕ್ಸಸ್ ಆಗೋದಕ್ಕೆ ಏನ್ ಮಾಡ್ಬೇಕು ಅಂತ ಎಲ್ರಿಗ್ ಗೊತ್ತಿದೆ. ಎಸ್ ಆರ್ ನೋ? ಸಕ್ಸಸ್ ಆಗೋದಕ್ಕೆ ಏನ್ ಮಾಡ್ಬೇಕಂತ ಎಲ್ಲರಿಗ್ ಗೊತ್ತಿದೆ. ಪ್ರಾಬ್ಲಮ್ ಏನು ಅಂದ್ರ ಗೊತ್ತಿರೋದು ಮಾಡೋದಕ್ ಆಗೋದಿಲ್ಲ. ಎಸ್ ಆರ್ ನೋ, ಪ್ರವೀಣ್ ಸರ್? ಸಕ್ಸಸ್ ಆಗೋದಕ್ಕೆ ಏನ್ ಮಾಡ್ಬೇಕು ಎಲ್ರಿಗ್ ಗೊತ್ತಿದೆ. ಪ್ರಾಬ್ಲಮ್ ಏನು ಅಂದ್ರೆ ಗೊತ್ತಿರೋದ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಕೋಚ್ ನ ಕೆಲಸ ಏನು ಅಂದ್ರೆ ಗೊತ್ತಿರೋದನ್ನ ಮಾಡಿಸ್ತಾರೆ ಕೋಚ್, ಅಟ್ಟೆ, ಮತ್ತೇನಿಲ್ಲ. ಕೋಚ್ ಅಗತ್ಯ ಯಾಕಿದೆ ನೋಡ್ರಿ. ಎಲ್ರಿಗ್ ಅನಿಸುತ್ತೆ ಬೆಳಿಗ್ಗೆ ಬೇಗ ಹೇಳ್ಬೇಕು ಅನಿಸ್ತದ ಇಲ್ಲ ಎಲ್ಲರಿಗೂ? ಹಿಂಗ್ ಕೈ ಮಾಡ್ರಿ ನೋಡೋಣ. ನಮ್ಮ ಹತ್ರ ಡೈಲಿ ಬೆಳಗ್ಗೆ 40-45 ಜನ ಎದ್ ಬಿಡ್ತೀವಿ ನಾವು. ನಮ್ದಂತೂ ಕೋರ್ಸ್ ಇದು ನಡೀತಾ ಇರುತ್ತೆ, ನಮ್ದೇನಿಲ್ಲ.
ಎಲ್ರಿಗ್ ಗೊತ್ತಿದೆ ಬೆಳಗ್ಗೆ ಬೇಗ ಎದ್ರೆ ಜೀವನದಲ್ಲಿ ಸಕ್ಸಸ್ ಆಗ್ತೀವಿ ಅಂತ. ಅದ ಗೊತ್ತಲ್ಲ ಅನಿತಾ ಮ್ಯಾಮ್? ಬೆಳಗ್ಗೆ ಬೇಗ ಇದ್ರೆ ಏನಾರ ಒಂದು ಮಾಡ್ತೀವಿ. ಬೀದರ್ದಾಗ ಹೇಳ್ತೀವಿ ಘಟ ಕಡಿತೀವಿ ಅಂತ. ಘಟ ಅಂದ್ರೆ ದೊಡ್ಡ ಕೆಲಸ ಮಾಡ್ತೀವಿ ನಾವು. ಬೆಳಗ್ಗೆ ಬೇಗ ಹೇಳ್ತೀವ ನಾವು? ಇಲ್ಲ. ಎಲ್ರಿಗ್ ಗೊತ್ತಿದೆ ಪುಸ್ತಕ ಓದಿದ್ರೆ ನಮ್ ಜೀವನದಲ್ಲಿ ಏನೋ ಒಂದು ಯಶಸ್ವಿ ಆಗ್ಬೋದು. ಬಿಸ್ನೆಸ್ಗೆ ಸಂಬಂಧಪಟ್ಟಿರುವಂತೆ ಸ್ಪಿರಿಚುವಲ್ ಯಾವ್ದಾದ್ರು ನಾವು ಪುಸ್ತಕ ಓದೋದ್ರಿಂದ ಜ್ಞಾನ ಬರುತ್ತೆ ಅಂತ ನಮ್ಗೆ ಗೊತ್ತಿದೆ. ಓದ್ತೀವ ನಾವು? ಓದ್ತೀವ? ಹಾ. ನೀವು ಬಹಳ ಹೋಗ್ಬೇಡ್ರಿ. ಎಕ್ಸರ್ಸೈಸ್ ಮಾಡಿದ್ರೆ ಹಾಸ್ಪಿಟಲ್ಗೆ ಹೋಗೋದ್ ಕಡಿಮೆ ಆಗುತ್ತೆ ಅಂತ ನಮ್ಗೆ ಗೊತ್ತಿದೆ. ಎಕ್ಸರ್ಸೈಸ್ ಮಾಡೋದ್ರಿಂದ, ವಾಕಿಂಗ್ ಮಾಡೋದ್ರಿಂದ ಹಾಸ್ಪಿಟಲ್ಗೆ ಹೋಗೋದು ಬಹಳ ಕಡಿಮೆ ಆಗುತ್ತೆ. ಟ್ಯಾಬ್ಲೆಟ್ಸ್ ಗಳು ಬೇಕಾಗೋದಿಲ್ಲ ಅಂತ ಗೊತ್ತಿದೆ. ಮಾಡ್ತೀವನು? ಮಾಡೋದಿಲ್ಲ. ಮನೆಯಲ್ಲಿ ಶಾಂತಿ ಸಮಾಧಾನಿಯಿಂದ ಪ್ರೀತಿ ವಾತ್ಸಲ್ಯದಿಂದ ಇದ್ರೆ ಮನೆಗ್ ಜಗಳ ಆಗೋದಿಲ್ಲ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಆದ್ರೂ ನಾ ಬಡ ನೀ ಬಡ, ನಾ ಬಡ ನೀ ಬಡ ಅಂದ್ರೆ ನಾ ದೊಡ್ಡೋ ನೀನ್ ದೊಡ್ಡೋ ಅಂತೇಳಿ ಜಂಗಿ ಕುಸ್ತಿ ಆಡೋದ್ ಮನೆಯಲ್ಲಿ. ಎಲ್ಲರಿಗೂ ಏನ್ ಮಾಡಿದ್ರೆ ಸಕ್ಸಸ್ ಆಗ್ಬೇಕಂತ ಎಲ್ರಿಗೂ ಗೊತ್ತಿದೆ. ಸಮಸ್ಯೆ ಏನು ಅಂದ್ರೆ ಅದು ಮಾಡೋದಕ್ಕೆ ಬರೋದಿಲ್ಲ, ಆಗ್ತಾ ಇಲ್ಲ. ರೀಸನ್ ಬರ್ಕೋರಿ. ಕಾರಣ ಏನು? ಕಾರಣ ಏನು ಅಂದ್ರ ಅದಕ್ಕೆ ಬೇಕಾಗುವಂತ ಎನರ್ಜಿ ಇದೆ ನೋಡ್ರಿ, ಅದು ನಮ್ಮ ಹತ್ರ ಇರೋದಿಲ್ಲ. ಭಾವನೆ ಇರುತ್ತೆ ನಮ್ಗೆ. ಬೆಳಿಗ್ಗೆ ಬೇಗ ಏಳ್ಬೇಕು ಅನ್ನೋ ಭಾವನೆ ಇದೆ, ಎಕ್ಸರ್ಸೈಸ್ ಮಾಡ್ಬೇಕು ಅನ್ನೋ ಭಾವನೆ ಇದೆ, ಎಲ್ಲವೂ ಇದೆ. ಪ್ರಾಬ್ಲಮ್ ಏನು ಅಂದ್ರ ಏಳೋ ಶಕ್ತಿ ಇದೆ ನೋಡ್ರಿ, ಅದು ಕೊರತೆ ಇದೆ ನಮ್ಮ. ಈಗ ನಾವೇನ್ ಪ್ರಯತ್ನ ಮಾಡ್ತೀವಿ? ಟ್ರೈನರ್ನ ಕೆಲಸ ಏನು ಅಂದ್ರೆ ಆ ಎನರ್ಜಿಯನ್ನ ಕ್ರಿಯೇಟ್ ಮಾಡ್ತೀವಿ ನಾವು. ನಾವು ಮಾಡೋದೇನಂತ ದೊಡ್ಡ ಚಮತ್ಕಾರ ಇಲ್ಲ, ಆ ಎನರ್ಜಿ ಕ್ರಿಯೇಟ್ ಮಾಡ್ತೀವಿ. ನೀವು ಸ್ವಯಂ ಆಗಿ ನಿಮ್ಮಿಂದ ನೀವೇ ಎದ್ದು ಕೂಡ್ಬೇಕು, ಮತ್ತೆ ನಿಮ್ಮ ಜೀವನವನ್ನ ಪರಿವರ್ತನೆ ಮಾಡ್ಕೊಳ್ಳುವಂತ ಎನರ್ಜಿ ಇದೆ ನೋಡ್ರಿ, ಆ ಎನರ್ಜಿಯನ್ನ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವು ಕ್ರಿಯೇಟ್ ಮಾಡ್ತೀವಿ. ಇಷ್ಟೇ ಇರೋದು, ಮತ್ ಬೇರೆದೇನು ವ್ಯತ್ಯಾಸ ಇಲ್ಲ. ಸೊ ಎಲ್ರಿಗೂ ಅರ್ಥ ಆಯ್ತಾ ಸಕ್ಸಸ್ ಆಗೋದಕ್ಕೆ ಏನ್ ಮಾಡ್ಬೇಕಂತ? ಏನ್ ಮಾಡ್ಬೇಕು? ನೀವು ಬರ್ದಿದ್ದೇ ಮಾಡ್ಬೇಕು. ಒಂದ್ ಲೈನ್ ಬರ್ದಿರಿ ನೋಡ್ರಿ ನೀವು. ಶ್ರೀದೇವಿ ಹೂಗಾರ್ ಬೇಕಾಗೋದಿಲ್ಲ ನಿಮ್ಗೆ ಸಕ್ಸಸ್ ಆಗೋದಕ್ಕೆ. ನೀವ್ ಏನ್ ಬರ್ದಿರಿ ಅಟ್ ಮಾಡ್ರಿ ಸಾಕು. ನಾವ್ ಏನ್ ಮಾಡ್ಬೋದು ಅಂದ್ರೆ ಅದು ಮಾಡೋದಕ್ಕೆ ಸಪೋರ್ಟ್ ಮಾಡ್ತೀವಿ ಅಷ್ಟೇ. ನಾವ್ ನಿಮ್ ಏನ್ ಮಾಡೋದಿದೆ ನೋಡ್ರಿ, ಏನ್ ಮಾಡೋದು ಆ ಪ್ಲಾನ್ ಇದೆ ನೋಡ್ರಿ, ಆ ಪ್ಲಾನ್ ಮೇಲೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಐಡಿಯಾಗಳನ್ನ ಕೊಟ್ಟು ಮತ್ತೆ ನಿಮ್ಗೆ ನಿರಂತರವಾಗಿರುವಂತ ಸಹಕಾರವನ್ನ ನಾವು ನೀಡೋದಕ್ಕೆ ತಯಾರಿದ್ದೀವಿ. ಸೊ ಹಾಗಾಗಿ ಜಗತ್ತಿನ ಪ್ರತಿಯೊಬ್ಬ ಸಕ್ಸಸ್ಫುಲ್ ವ್ಯಕ್ತಿಯು ಸಮೇತ ನಿರಂತರವಾದ ಲರ್ನಿಂಗ್ ಅನ್ನ ಮಾಡಿದ್ರು. ಆಮೇಲೆ ಅವ್ರ ಹತ್ರ ಪೇಶನ್ಸ್ ಇತ್ತು, ತಾಳ್ಮೆ ಬಹಳ ಇತ್ತು. ಆಮೇಲೆ ಅವ್ರು ಕ್ವಿಟ್ ಮಾಡ್ಕೊಳ್ಳಿಲ್ಲ. ಕ್ವಿಟ್ ಮಾಡ್ಕೊಳ್ಳೋದಂದ್ರೆ ನಮ್ಗೆ ಏನ್ ಮಾಡ್ತೀವಿ? ನಮ್ಗೆ ಹೇಳ್ತೀನಿ ನಮ್ ಪ್ರಾಬ್ಲಮ್. ಒಂದ್ ಯಾವ್ದೋ ಕೆಲಸ ಮಾಡ್ಲಿಕ್ ನಿಂತಿರ್ತೀವಿ, ಬಹಳ ಕಷ್ಟ ಅನಿಸುತ್ತೆ. ಅಥವಾ ಯಾರೋ ಒಂದ್ 4 ಜನ ತಲೆ ಹಾಕ್ಬಿಡ್ತಾರೆ, ಏನು ಇದು ಆಗಂಗಿಲ್ರಿ ಆಗಂಗಿಲ್ರಿ, ಇದು ಬಹಳ ಕಷ್ಟದ ಕೆಲಸ ಇದೆ, ಇದು ಹೆಣ್ಮಕ್ಳಿಗೆ ಆಗೋದಿಲ್ಲ, ಇದು ವಯಸ್ಸಾದವ್ರಿಗೆ ಆಗೋದು. ಯಾವಾಗ ಅವ್ರು ಆಗೋದಿಲ್ಲ ಅಂತ ಹೇಳ್ತಾರ, ಒಬ್ರು ಇಬ್ರು 3 ಜನ ಹೇಳ್ತಾರ ನೋಡ್ರಿ, ಅಲ್ಲಿಗೆ ನಮ್ಮ ಎನರ್ಜಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ನಿಮ್ಗೆ ಒಂದ್ ಸ್ಟೋರಿ ಗೊತ್ತಿರ್ಬೋದು. ಏನು ಅಂದ್ರ ಒಬ್ಬ ಲೆಕ್ಚರರ್ ಇದ್ರಂತ, ನೀವು ಕೇಳಿದ್ರಿ ಬಹಳ ಸಲ. ಅವರು ಒಂದ್ ದಿನಾನು ಕಾಲೇಜ್ ತಪ್ಪಿಸ್ತಿದ್ದಿಲ್ಲ ಅಂತ. ಒಂದ್ ದಿನಾನು, ಪ್ರತಿ ದಿನಾನು ಬರ್ತಿರು. ಸೊ ಅವಾಗ ಹುಡುಗರಿಗೆ ಏನಾಯ್ತು ಅಂದ್ರೆ ಅಲ್ಲಿರುವಂತ ಸ್ಟೂಡೆಂಟ್ಸ್ ಗಳಿಗೆ ಬಹಳ ಬ್ಯಾಸರಿ ಬಂತಂತ. ಈ ಲೆಕ್ಚರ್ ಒಂದ್ ದಿನ ಮನೆಗೆ ಹೆಂಗ್ ಕೂಡ್ಸಮೇನ್ ಪ್ಲಾನ್ ಮಾಡ್ದು. ಮನ್ಯಾಗ ಏನಾರ ಮಾಡ್ಬೇಕು, ಒಂದಿನ ಚುಟ್ಟಿ ಹೊಡಿಸ್ಬೇಕು ಅವ್ರಿಗೆ, ಒಂದಿನ ಲೀವ್ ಹಾಕಿ ಮನ್ಯಾಗ ಇರ್ಬೇಕು. ಈಗ ಏನ್ ಮಾಡೋಣ ಏನ್ ಮಾಡೋ? ಅವಾಗ ಹುಡುಗರೆಲ್ಲ ಆಗಿ ಒಂದು ಪ್ಲಾನ್ ಮಾಡಿದ್ರು. ಪ್ಲಾನ್ ಮಾಡಿ ಲೆಕ್ಚರರ್ ಇನ್ನೇನು ಒಳಗ್ ಬರ್ಬೇಕು, ಅವಾಗ ಒಂದ್ ಹುಡುಗ ಹೊಡ್ಕೋತೋಡ್, ಸರ್ ನಮಸ್ಕಾರ. ನಮಸ್ಕಾರ ಸರ್, ಯಾಕೋ ಮುಖ ಬಾಡಿದೆ, ನಿಮ್ಗೆ ಆರಾಮ್ ತಪ್ಪಿದೇನು? ಹೇಳಿದ್ರೆ ಏನಾಗಿಲ್ಲ, ಬೆಳಗಾಗಿ ಆರಾಮ್ ಹೇಗಿದ್ದೀನಿ, ನನ್ಗೇನಾಗಿಲ್ಲ, ಹೋಗ್ ಅಂತೇಳಿ ಕಳ್ಸ್ಕೊಡ್ತಾರೆ. ಇನ್ನು ಒಂದ್ 4 ಹೆಜ್ಜೆ ಮುಂದೆ ಬರ್ತಾರೆ, ಮತ್ತೊಂದು ಹುಡುಗ ಬರುತ್ತೆ, ಸರ್ ನಮಸ್ಕಾರ ಅಂತ. ನಮಸ್ಕಾರ ಸರ್, ಯಾಕೋ ನಿಮ್ಗೆ ಆರಾಮ್ ಇಲ್ಲೇನೋ ಅನ್ಸ್ಲತ್ತದ ನೋಡ್ರಿ, ಮುಖ ಎಲ್ಲ ಬಾಡ್ ಹೋಗಿದೆ. ಅವ್ರಿಗೆ ಸ್ವಲ್ಪ ಡೌಟ್ ಬರ್ಲಾಕ್ ಶುರು ಮಾಡ್ತದ. ಅವ್ ಹೊರಗ್ ಹುಡುಗನು ಹಂಗೆ ಇರ್ದು, ಇವನ್ ಯಾಕ? ಇಲ್ಲ ಇಲ್ಲ ಎಲ್ಲ ಆರಾಮಿದ್ದೀನಿ ನಡ್ರಿ ಕ್ಲಾಸ್ನಾಗ ಅಂತೇಳಿ. ಅದಾದ್ಮೇಲೆ ಇನ್ನು ಕ್ಲಾಸಿಗೆ ಎಂಟ್ರಿ ಆಗ್ಬೇಕು, ಮತ್ತೆ ಒಂದು ಹುಡುಗಿ ಬರ್ತು, ಸರ್ ಯಾಕೋ ನನಗ್ ಬಾಳ್ ಬೇಜಾರ್ ಅನಿಸ್ತಾ ಇದೆ. ಯಾಕೋ ನಿಮ್ ಮುಖ ಎಲ್ಲ ಬಾಡ್ ಹೋಗಿದೆ ಸರ್, ನಿಮ್ಗೆ ಆರಾಮ್ ತಪ್ಪಿದೆ ಅನಿಸ್ತಾ ಇದೆ ನೋಡ್ರಿ, ಒಂದ್ಸಲ ಹಾಸ್ಪಿಟಲ್ಗೆ ಹೋಗ್ರಿ. ಅವಾಗ ಮತ್ತೆ ಡೌಟ್ ಹೆಚ್ಚಾಗುತ್ತೆ. ಕೊನೆಗೆ ಕ್ಲಾಸಿಗೆ ಹೋಗೋದಿಲ್ಲ, ವಾಪಸ್ ಆಫೀಸ್ನಾಗ ಬಂದ್ ಕನ್ನಡಿದಾಗ ನೋಡ್ತಾರ, ನಿಜಕ್ಕೂ ಅನಿಸ್ತದ ಮುಖ ಬಾಡಿದೆ ನಮ್ದು ಅಂತ. ಮತ್ತೆ ಹಿಂಗ್ ಹಚ್ಕೊಂಡ್ ನೋಡ್ತಾರ, ಯಾಕೋ ಜರ ಮೈ ಬಿಸಿ ಆದಂಗ ಅನಿಸ್ಲತ್ತದ. ಎದ್ದೋ ಬಿದ್ದೋ ಮನಿಗ್ ಹೋಗಿ ಟೆಸ್ಟ್ ಮಾಡಿದ್ರ ಜ್ವರ ಬಂದಿರ್ತಾವ. ಇದು ನಿಜವಾಗ್ಲೂ ನಡೆದಿರುವ ಘಟನೆ ಹೇಳ್ತಾ ಇದ್ದೀನಿ. ಬರ್ಕೋರಿ, ಈಗ ಬರ್ಕೋರಿ. ಒಂದು ಹೇಳ್ತೇನೆ ನೋಡ್ರಿ, ಯಾವಾಗ್ಲೂ ಹೇಳ್ತಾರ ನೋಡ್ರಿ, ಒಂದು ಸುಳ್ಳನ್ನ ನೀವು 100 ಸಲ ಹೇಳಿದ್ರೆ ಅದು ಸತ್ಯ ಆಗುತ್ತೆ. ಒಂದ್ ಸುಳ್ಳನ್ನ 100 ಸಲ ಹೇಳಿದ್ರೆ ಅದು ಸತ್ಯ ಆಗುತ್ತೆ, ಗೊತ್ತಲ್ಲ ನಿಮ್ಗೂ? ಹಾ. ಹಂಗೆ ಏನಾಗಿದೆ ಅಂದ್ರ ನಮ್ಮ ಜೀವನದಲ್ಲೂ ಸಮೇತ ಇಂತಹ 100 ಸುಳ್ಳುಗಳು ನಮ್ಮ ಮೈಂಡ್ ಅಲ್ಲಿ ಹಾಕ್ಬಿಟ್ರೆ ಎಲ್ಲಾರ್ಗೂ, ಇಲ್ಲಿ ತುಂಬಿಟ್ರೆಲ್ಲ. ಆ ಸುಳ್ಳುಗಳಲ್ಲಿ ಒಂದೇನು ಅಂದ್ರೆ ನಿನ್ ಕೈಲಾಗೋದಿಲ್ಲ, ನಾವು ಬಡವರಿದ್ದೀವಿ, ನಾವು ಮಧ್ಯಮ ವರ್ಗದವರಿದ್ದೀವಿ, ನಮ್ಗೆ ಸಪೋರ್ಟಿವ್ ಸಿಸ್ಟಮ್ ಇಲ್ಲ, ನಮ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಪಾಲಿಟಿಕ್ಸ್ ದವ್ರು ಹಂಗಿದ್ದಾರೆ, ಸಮಾಜದಲ್ಲಿ ಹಿಂಗಿದೆ, ನಮ್ ಧರ್ಮದಲ್ಲಿ ಅದೇ ರೀತಿ ಇದೆ, ನಮ್ ಜಾತೀಯತೆ ಇದು,
ಆಮೇಲೆ ಸರ್ಕಾರದ ಮೇಲೆ ಒಂದಿಷ್ಟು, ಸ್ಪಿರಿಚುವಲ್ ಗುರುಗಳ ಮೇಲೆ ಒಂದಿಷ್ಟು, ಪ್ರತಿಯೊಬ್ಬರ ಮೇಲೂ ಸಮೇತ ನಾವು ಬ್ಲೇಮ್ ಮಾಡ್ತಾ 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 ಎಲ್ಲಾನು ಎಲ್ಲಿ ತುಂಬ್ಕೊಂಡಿವಿ, ಇಲ್ಲಿ ತುಂಬ್ಕೊಂಡಿವಿ. ಅದು ಎಲ್ಲ ಏನ್ ಎನರ್ಜಿ ಕ್ರಿಯೇಟ್ ಆಯ್ತು ಅಂದ್ರೆ ನಮ್ಗೆ ಸಕ್ಸಸ್ ಆಗೋದಕ್ಕೆ ಬಿಡ್ಲೇ ಇಲ್ಲ. ಅದ್ರಲ್ಲಿ ಒಂದಿಷ್ಟು ಚೌಕಟ್ಟುಗಳನ್ನ ಮಾಡಿದ್ರು. ನಿಮ್ಗೆ ಗೊತ್ತಾ ಇನ್ನೊಂದು ಮಜಾ ಏನ, ಬಾಳ್ ಖುಷಿದ ಒಂದು ವಿಷಯ ಹೇಳ್ತೀನಿ ನೋಡ್ರಿ. ಹೆಣ್ಮಕ್ಳಿಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಗೊತ್ತಾ ನಿಮ್ಗೆ? 99% ಆಗೋದಿಲ್ಲ ಹೆಣ್ಮಕ್ಳಿಗೆ, ಗೊತ್ತಾ? ಹಾ, ನಮ್ ಸಲುವಾಗಿ ಎಲ್ಲರಿಗೂ ಆಗುತ್ತೆ, ಅದು ನಾವ್ ಒಪ್ತೀನಿ. ಹಾರ್ಟ್ ಆಗ್ಯಾವೆಲ್ಲ ನಾವೇ ಕಾರಣ ಇರ್ತೀವಿ, ಎಲ್ಲೋ ಒಂದ್ ಕಡೆ ಹೆಣ್ಮಗಳು ಕಾರಣ ಇರ್ತಿರ್ತಾರೆ. ಬಟ್ 99% ನಮ್ಗೆ ಆಗೋದಿಲ್ಲ. ಗಂಡ್ ಮಕ್ಳಿಗೆ ಯಾಕೆ ಆಗುತ್ತೆ? ಥಿಂಕ್ ಮಾಡ್ರಿ. ಯಾಕೆ ಆಗುತ್ತೆ ಅಂದ್ರ ಬಾಲ್ಯದಿಂದಲೂ ಗಂಡು ಮಕ್ಕಳ ಮೈಂಡ್ ಅಲ್ಲಿ ಏನ್ ಸೇವ್ ಮಾಡ್ತಾರಂದ್ರ, ನೀನ್ ಅಳಬಾರ್ದು, ನೀನು ತೋರ್ಸ್ಕೊಳ್ಬಾರ್ದು ಯಾರಿಗೂ, ಗಟ್ಟಿ ಇದ್ದೀನಿ, ನೀನ್ ಗಟ್ಟಿಯಾಗಿ ಕಲ್ ಬಂಡೆ ತರ ಇರ್ಬೇಕು. ನೀನ್ ಗಂಡ್ ಮಗ ಇದಿ, ಯಾಕೆ ಅಳ್ತಾ ಇದಿ? ಇಲ್ಲ, ಎಲ್ಲ ಸಹನ್ ಮಾಡ್ಕೋಬೇಕು ಗಂಡ್ ಮಕ್ಕಳು. ಹಂಗಾಗಿ ಮಾನಸಿಕವಾಗಿ ಎಷ್ಟೇ ಪ್ರೆಷರ್ ಬಂದ್ರು ಸಮೇತ ಇನ್ನೊಬ್ರ ಮುಂದೆ ಹೇಳೋದಿಲ್ಲ ಗಂಡ್ಮಕ್ಳು. ಅದು ಒಳಗೆ ಇಮೋಷನಲಿ ಒಳಗೆ ಹಿಡ್ಕೊಂಡು 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 ಒಂದಿನ ಢಮ, ಇದಕ್ಕೆ ಹಾರ್ಟ್ ಆಗೋದು, ಗಂಡ್ ಮಕ್ಳಿಗೆ ಆಗೋದು. ಆದ್ರೆ ನಮ್ದು ಹೆಂಗದ ನೋಡ್ರಿ, ಹೆಣ್ಮಕ್ಳಿಗೆ ಆಗಲ್ಲ. ಯಾಕಾಗಲ್ಲ? ಗಂಡ ಈ ಕಡೆ ಬೈದನು ಅಂತ ತಿಳ್ಕೊರ, ಅವಾಜ್ ಮಾಡ್ದನು, ನಾವು ನಮ್ ಮಮ್ಮಿಗ್ ಫೋನ್ ಹೋಯ್ತು ನಮ್ ತವ್ರ ಮನೆಗೆ, ಯವ್ವ ಈಗ ಅವು ಸುಮ್ ಕೂಡಂಗಿಲ್ಲ, ಅವು ಎಲ್ಲಾ ಪರಿಹಾರ ಕೊಟ್ಟು ಅವು ಮತ್ತ ಅವ್ರ ತಂಗಿಗೆ ಹೇಳಿರ್ತಾವ, ತಂಗಿ ಮತ್ತೊಂದ್ ಅಕ್ಕಗೆ ಹೇಳ್ತಾರ. ಬೆಳಗ್ ಆಗ ತನಕ ನಿಮ್ ಗಂಡನ ದೊಡ್ಡ ಕ್ರಿಮಿನಲ್ ದುನಿಯಾದಾಗ ಹುಡುಕರ್ ಸಿಗಂಗಿಲ್ಲ, ಆ ಲೆವೆಲ್ದಾಗ ಸ್ಪ್ರೆಡ್ ಆಗ್ಬಿಡ್ತಾನೆ ನಿಮ್ ಗಂಡ. ಅದಕ್ಕೆ ನಮ್ಗೆ ಹಾರ್ಟ್ ಆಗೋದಿಲ್ಲ, ಗೊತ್ತಾ? ಹಾ. ಸೊ ಹಾಗಾಗಿ ಇವೆಲ್ಲ ಏನಾಗಿದೆ ಅಂದ್ರೆ ಒಂದ್ ಚೌಕಟ್ಟನ್ನ ಹಾಕ್ಬಿಟ್ಟಿದೆ ನಮ್ಗೆ ಸಮಾಜ. ಸೊ ನಾನ್ ಏನ್ ಮಾಡ್ತೀನಿ ಅಂದ್ರೆ ಅದನ್ನ ಮುರಿಯೋ ಪ್ರಯತ್ನ ಮಾಡ್ತೀನಿ, 100% ತೆಗ್ದಾಕ್ತೀನಿ. ನೀವು ಇಲ್ಲಿ ಬಂದವ್ರಿಗೆ ಗೊತ್ತಾಗುತ್ತೆ ನಮ್ಮ ಎನರ್ಜಿ ಏನ್ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ನೀವು ನೆನ್ಪಿಟ್ಕೋರಿ, ಸಾಮಾಜಿಕವಾಗಿ ಒಂದಿಷ್ಟು ನೆಗೆಟಿವ್ ಮೈಂಡ್ ಒಳಗೇನ್ ಸೇವ್ ಆಗಿದೆ ನೋಡ್ರಿ, ಅದನ್ನ ಡಿಲೀಟ್ ಮಾಡೋದೇ ಡೇ 1 ದಿನ ಕೆಲಸ ಇದೆ ನಮ್ 3 ದಿವಸಿನ ಕೋರ್ಸ್ ನಲ್ಲಿ. ಆಫ್ಲೈನ್ ನ 3 ದಿನದಾಗ ಫಸ್ಟ್ ಡೇ ನಿಮ್ ಒಳಗ್ ಏನ್ ಸೇವ್ ಆಗಿದೆ ನೋಡ್ರಿ, ಇಲ್ಲಿ ತನಕ ಏನ್ ಒಳಗ್ ತುಂಬ್ಕೊಂಡಿರ್ ನೋಡ್ರಿ, ಒಳಗೆಲ್ಲ ಕಚ್ರ ಕಚ್ರ ಅಂದ್ರೆ ಕಸ ಕಡ್ಡಿ ಎಲ್ಲ ತುಂಬೋಗಿವ್ ನೋಡ್ರಿ, ಅದ ತೆಗಿಯೋದಕ್ಕೆ 1 ದಿನ ಬೇಕು ನನ್ಗೆ ಟೈಮ್. ನಿಮ್ದು 1 ದಿನ ಫೀಸ್ ಬರೀ ನಿಮ್ ಡಿಲೀಟ್ ಮಾಡೋದ್ರಾಗ ಹೋಗಿರುತ್ತೆ. 2ನೇ ದಿನಕ್ಕೆ ಹೊಸ ಪ್ಯಾಟರ್ನ್ ಅನ್ನ ಕ್ರಿಯೇಟ್ ಮಾಡ್ತೀವಿ ನಾವು 2ನೇ ದಿವಸ. 3ನೇ ದಿವಸ ಏನ್ ಮಾಡ್ತೀವಿ ಅಂದ್ರ ವಾಪಸ್ ಹೋದ್ಮೇಲೆ ಹೆಂಗ್ ಬದುಕಬೇಕು ಅಂತ ಹೇಳಿ ಕಲ್ಸ್ಕೊಡ್ತೀವಿ. 3 ದಿನದೊಳಗ್ ಮಹಾ ಪರಿವರ್ತನೆ ಇದೆ. ನನ್ಗೆ ಸಾಕಷ್ಟು ಸಲ ಕೇಳ್ತಾರ, ಮೇಡಮ್ 3 ದಿನದಾಗ ಹೆಂಗ್ ಪರಿವರ್ತನೆ ಆಗುತ್ತೆ ಅಂತ. ಯಾರ್ಯಾರಿಗೆ ಡೌಟ್ ಇದೆ ಹಿಂಗ್ ಕೈ ಮಾಡ್ರಿ, 3 ದಿನದಾಗ ಹೆಂಗ್ ಪರಿವರ್ತನೆ ಆಗುತ್ತೆ? ಈಗ ನಾನು ಎದ್ರಿ ಕುಂತಿರುವ 1 ತಾಸ್ನಾಗೆ ಪರಿವರ್ತನೆ ಅನಿಸ್ತಾ ಇದೆ ನಾ ನಿಮ್ಗ? ಯಾರ್ಯಾರಿಗೆ ಅನಿಸ್ತಾ ಇದೆ? 1 ತಾಸ್ನಾಗೆ ಆಗ್ಯದಂದ್ರೆ 3 ದಿನದಾಗ ಹೆಂಗ ಆಗೋದಿಲ್ಲ ಹೇಳ್ರಿ? ಒಂದ್ ಮಾತು. 2ನೇ ಮಾತು, ಭೂಮಿ ಇದೆ ನೋಡ್ರಿ, 1 ದಿನಕ್ಕೆ ಪರಿವರ್ತನೆ ಆಗುತ್ತೆ. ಭೂಮಿ ತಿರುಗುತ್ತೆ 1 ದಿನದಾಗ 24 hours ನಲ್ಲಿ. ನೀವ್ ಹೆಂಗ್ ತಿರ್ಗಲ್ಲ ಹೇಳ್ರಿ? ಯಾಕೆ ನೆಗೆಟಿವ್ ಆಗ್ತೀರಿ ಅಂತೀನಿ. ಪರಿವರ್ತನೆ ಆಗ್ತೀನಿ ಅಂತ ವಿಶ್ವಾಸ ಇಟ್ಕೋರಿ. ನಾನು ಬದಲಾಗಬೇಕು ಅನ್ನುವಂಥದ್ದು ಮನಸ್ಸಿಗೆ ಮೆಸೇಜ್ ಅನ್ನ ಕೊಡ್ರಿ. ಇಲ್ಲಿ ತನಕ ಯಾವ್ದು ಅಡ್ಡಿ ಆತಂಕಗಳು ಬಂದು ನಿಮ್ ಜೀವನದಲ್ಲಿ ನೀವು ಸಕ್ಸಸ್ ಆಗ್ಲಿಕ್ಕೆ ಆಗ್ಲಿಲ್ಲ ನೋಡ್ರಿ, ಅದೆಲ್ಲವನ್ನ ಮೀರಿ ನಾನ್ ಬೆಳಿತೀನಿ. ಮತ್ತೆ ಹೇಳ್ತೀನಿ, ಸಕ್ಸಸ್ಫುಲ್ ವ್ಯಕ್ತಿಗೆ ಯಾವ್ದು ಅಡ್ಡಿ ಆತಂಕ ಬರೋದಿಲ್ಲ. ಅಲ್ಲಿ ಯಾವ್ದು ಲಿಂಗ ಭೇದ ಇರೋದೇ ಇಲ್ಲ, ವಯಸ್ಸಿನ ಅನಿವಾರ್ಯತೆ ಇಲ್ಲ. ನಿಮ್ಗೆ ಹೇಳ್ತೀನಿ ನಾನು, MDH ಮಸಾಲೆ ಇದೆ ನೋಡ್ರಿ, ಅಜ್ಜಾರ್ ಗೊತ್ತಲ್ಲ? MDH ಮಸಾಲೆ ಹಿಂಗೊಂದು ಅಡ್ವರ್ಟೈಸ್ ಬಂದಿದ್ ನೋಡ್ರಿ, 84ನೇ ವಯಸ್ಸಿಗೆ ಅಡ್ವರ್ಟೈಸ್ ಮಾಡಿರುವಂತ ತಾತ. ಹಾಗಾಗಿ ವಯಸ್ಸು ಬರೋದಿಲ್ಲ. ಮೆಕ್ಡಾನಲ್ಡ್ಸ್ ಬೇಕಲ್ಲ, ಗೊತ್ತಲ್ಲ ನಿಮ್ಗೆ? 62ನೇ ವಯಸ್ಸಿಗೆ ಸಕ್ಸಸ್ ಆದವ್ರು ಇದ್ದಾರೆ. ಸೊ ಹಾಗಾಗಿ ವಯಸ್ಸು ಬರೋದಿಲ್ಲ ಇಲ್ಲಿ. ನಾನ್ ಗಂಡು ಹೆಣ್ಣು ಇಲ್ಲ, ಇವತ್ ಎಲ್ಲರಿಗೂ ಈಕ್ವಾಲಿಟಿ ಇದೆ. ನಮ್ ಸಂವಿಧಾನ ಎಷ್ಟು ಗ್ರೇಟ್ ಇದೆ ಅಂದ್ರೆ ಹೆಣ್ಮಕ್ಳಿಗೂ ಸಮಾನವಾದ ಅವಕಾಶಗಳಿವೆ, ನಾವು ಬಳಸ್ಕೊಳ್ತಾ ಇಲ್ಲ. ಇನ್ನು ಹೆಣ್ಮಕ್ಳು ನಾನ್ ಹಣೆ ಬರಂತ ಹೇಳ್ತಾವ್. ನಿಮ್ಗೆ ಹೇಳ್ತೀನಿ, ಹೆಣ್ಮಕ್ಳ ಮೇಲೆ ಬಾರಿ ಸಿಟ್ಟು ಬರುತ್ತೆ. ಎಲ್ಲಾ ಅಧಿಕಾರಗಳು ನಮಗ್ ಸಿಕ್ಕಿವೆ. ಗಂಡನ್ ಮನೆಯಾಗ ಯಾರ್ ಕಾರ್ಬಾರ್ ನಡಿಲತ್ತದ ಹೇಳ್ರಿ ಔಜಾ ಮೇಡಮ್? ನಿಮ್ ಮನೇಲಿ ಯಾರ್ ಕಾರ್ಬಾರ್ ಅದ? ನಿಮ್ದದ ಸರ್ದದ? ಹಾ ನೋಡ್ರಿ, ನಾನಿದ್ದೀನಿ. ಎಲ್ಲಾರ ಮನೆಯಾಗ ಹೆಣ್ಮಕ್ಳದೇ ಕಾರ್ಬಾರ್ ಅದ. ಮಾತು ಅಳೋದು, ಹಂಗಾಯ್ತು ಹಿಂಗಾಯ್ತು, ಮೆಸೇಜ್ ಹೋಗ್ಲತ್ತದ ಮೈಂಡಿಗೆ, ಸರಿ ಇಲ್ಲ ಹಣೆ ಬಾರ, ಅದೇ ರೀತಿ ರಿಯಾಕ್ಟ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಎಲ್ಲವೂ ಇದ್ದು ಅಳೋದಿದೆ ನೋಡ್ರಿ, ಇದು ನಮ್ಮ ದೋಷ ಇದೆ. ನಾನ್ ಹೇಳ್ತೀನಿ ಅದ್ರಲ್ಲಿಂದ ಹೊರಗ್ ಬರ್ರಿ, ಅದ್ರಿಂದ ಹೊರಗ್ ಬರ್ರಿ. ಎಷ್ಟು ದಿನ ಮಾಡ್ತೀರಿ? ನಿಮ್ಗೆ ಹೇಳ್ತೀನಿ ನೋಡ್ರಿ, ಅನುಕಂಪ ಬರ್ಕೋರ್ ವರ್ಡ್. ಯಾವ ವ್ಯಕ್ತಿಯ ನಾಭಿ ಚಕ್ರ ಸರಿಯಾಗಿ ಕೆಲಸ ಮಾಡೋದಿಲ್ಲ ನೋಡ್ರಿ, ಅವನು ಅನುಕಂಪಕ್ಕೆ ಒಳಗಾಗ್ತಾನೆ. ಅದಕ್ಕೆ ಮೆಡಿಟೇಷನ್ ಮಾಡ್ರಿ ಅಂತಿನ್ನ ಬರ್ಕೋರಿ. ನಾಭಿ ಚಕ್ರ ಯಾರ್ದು ವೀಕ್ ಆಗಿರುತ್ತೆ ನೋಡ್ರಿ, ಸರಿಯಾಗಿ ಕೆಲಸ ಮಾಡೋದಿಲ್ಲ ನೋಡ್ರಿ, ಅವನು ಅನುಕಂಪಕ್ಕೆ ಒಳಗಾಗ್ತಾನೆ. ಸೊ ನಾನು ನನ್ನ ಲೈಫ್ ನಲ್ಲಿ ಜೀವನದಲ್ಲಿ ಏನೇ ಬಂದ್ರು ಅನುಕಂಪಕ್ಕೆ ಒಳಗಾಗಿಲ್ಲ ನಾ. ನಮ್ಗೆ ಬಾಲ್ಯದಲ್ಲಿ ನಮಗೂ ನೆಂಟ್ರೆಲ್ಲ ಬರ್ತಿರ್ ನಮ್ಮ ಮನೆಗ್, ನಾವು 10 ವರ್ಷದವ್ರಿದ್ದ, ಅಯ್ಯೋ ಪಾಪ ತಾಯಿ ಸತ್ತುಳು ಅಂತ ತಲೆ ಮೇಲೆ. ಅವಾಗ ನನಗ್ ಒಳಗ್ ಫೀಲ್ ಆಗ್ತಿತ್ತು, ಬರೀ ಇವ್ರ ತಲೆ ಮೇಲೆ ಕೈ ಆಡ್ಸಿ ಏನ್ ಮಾಡ್ಲಕ್ಕ? ನಮ್ ಕೈಲಿಂದ ಒಂದು ಹೆಲ್ಪ್ ಮಾಡ್ತಿಲ್ಲ ಯಾರು.
ನಮ್ಗ್ ಒಂದ್ ಹೊತ್ತಿಂದ ಊಟ ಕೊಡ್ತಿಲ್ಲ ಯಾರು, ಅವ್ರದ್ದು ಅನುಕಂಪ ತಗೊಂಡು ಏನ್ ಮಾಡ್ಲಿಕ್ಕ? ಲೈಫ್ ಟೈಮ್ ನಾನ್ ಸ್ಟ್ರಗಲ್ ಮಾಡಿದ್ದೇನು ಅಂದ್ರೆ ಅನುಕಂಪಕ್ಕೆ ಒಳಗಾಗ್ಬಾರ್ದು, ನಾನ್ ಸ್ಟ್ರಾಂಗ್ ಆಗ್ಬೇಕು, ನಾನ್ ಸ್ಟ್ರಾಂಗ್. ಸೊ ಹಾಗಾಗಿ ಹೇಳ್ತೀನಿ, ಅದರಿಂದ ಹೊರಗ್ ಬರ್ರಿ ನೀವು. ಆ ಎಲ್ಲಾ ಕಟ್ಟಳೆಗಳಿವೆ ನೋಡ್ರಿ, ಅದು ನಮ್ಮ ಮೈಂಡ್ ಅಲ್ಲಿ ಆಲ್ರೆಡಿ ಸೇವ್ ಆಗಿವೆ. ಅದಕ್ಕೆ ಕಾನ್ಸಿಯಸ್ ಮೈಂಡ್ ಅಂತ ಕರೀತಾರ. ನಿಮ್ಗೆ ಅದ್ರ ಬಗ್ಗೆ ಮತ್ತೆ ಮಾಹಿತಿಯನ್ನ ಹೇಳ್ತೀನಿ. ಸೊ ಇಲ್ಲಿ ತನಕ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿನಿ. ಎಲ್ಲರಿಗೂ ಗೊತ್ತಾಯ್ತಾ ಇಲ್ಲಿ ತನಕದ ಮಾಹಿತಿ? ಎಸ್. ಸೊ ಈಗ ಬರ್ಕೋರಿ ನೆಕ್ಸ್ಟ್. ಹಾ, ಒಂದ್ ನಿಮಿಷ, ಇನ್ನೊಂದ್ಸಲ ಹಾಕ. ಒಂದ ನಿಮಿಷ ವೇಟ್ ಮಾಡ್ರಿ. ಇಲ್ಲಿ ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ಒಂದು ಸ್ಪ್ರೆಡ್ ಶೀಟ್ ಬಂದಿದೆ. ಹಾ, ಇದನ್ನ ಎಲ್ರು ತುಂಬೇಕು. ಸ್ಪೆಷಲಿ ನೀವು ಗುರು ಪೂರ್ಣಿಮೆದವ್ರು ಯಾರ್ಯಾರು ಇದ್ದೀರಿ ಅವರು ಸಮೇತ ತುಂಬೇಕು. ಯಾಕಂದ್ರೆ 2 ದಿನ ನಾವು ತುಂಬಿಸಿಲ್ಲ ಇದು. ಹಾ, ಈ ಫಾರ್ಮ್ ಅನ್ನ ನೀವು ಓಪನ್ ಮಾಡಿದ್ಮೇಲೆ ನಿಮ್ಗೆ 1-2 ಮಾಹಿತಿಗಳು ಬರುತ್ತೆ. ಆ ಮಾಹಿತಿಯನ್ನ ತುಂಬೇಕು ನೀವು. ಮತ್ ತುಂಬಿದ್ಮೇಲೆ ನಿಮ್ದೇನು ಹೊಲ ಮನಿ ಬರ್ಸ್ಕೊಳಂಗಿಲ್ಲ. ನಮ್ದು ಬಾಳ ಅದ ಆಸ್ತಿ ಪಾಸ್ತಿ, ನಮ್ಗೇನ್ ಬೇಕಾಗಿಲ್ಲ ನಿಮ್ದು. ಜಸ್ಟ್ ನಿಮ್ಮ ಮಾಹಿತಿ ನಮ್ಮ ಹತ್ರ ಇರುತ್ತೆ. ಏನೋ ಇರುತ್ತಲ್ಲ ಹೇಳೋದು ಕೇಳೋದು ಪ್ರತಿದಿನ. ಇವತ್ತು ಫಸ್ಟ್ ಟೈಮ್ ಯಾರ್ಯಾರು ಬಂದಿರಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಫಸ್ಟ್ ಟೈಮ್ ಇವತ್ತೇ ಫೇಸ್ಬುಕ್ ಆಡ್ಲಿಂದ. ಹಾ, ಶಶಿಕಲಾ ಮ್ಯಾಮ್ ಫಸ್ಟ್ ಟೈಮ್ ಬಂದಿದ್ದಾರೆ. ಮತ್ತೆ ಇಲ್ಲಿ ಉಮಾಶಂಕರ್ ಅಂತ ಏನು ಇದಾರೆ ಮೇಡಮ್, ಅವ್ರು ಫಸ್ಟ್ ಟೈಮ್ ಬಂದ. ಇವ್ರ ತರ ಪ್ರತಿದಿನಾನು ಬರ್ತಿರ್ತಾರ ನಮ್ಮ ಹತ್ರ. ಹಾ, ಇಲ್ಲಿ ಪುರುಷೋತ್ತಮ್ ಸರ್ ಅಂತ ಇದ್ದಾರಲ್ಲ, ಅವರು ಇವತ್ತೇ ಫಸ್ಟ್ ಟೈಮ್ ಇದ್ದಾರೆ. ಇವ್ರು ಒಂದ್ ವೇಳೆ ಫಾರ್ಮ್ ತುಂಬಲಿಲ್ಲ ಅಂತ ತಿಳ್ಕೊರಿ, ಏನಾಗುತ್ತೆ? ಸೈಡ್ ಆಯ್ತಾರ, ಕೇಳಿರ್ತಾರ. ನಮಗೂ ಗೊತ್ತಾಗೋದಿಲ್ಲ ಯಾರು ಬರ್ತಾರೆ ಯಾರು ಹೋಗ್ತಾರೆ. ಪ್ರತಿ ದಿನಾನು ಸಮೇತ ನಮ್ದು ಟ್ರಸ್ಟ್ ಇದೆ ನೋಡ್ರಿ, ಅದು ಬೆಳೀತಾ ಇದೆ. ನೀವು ಫಾರ್ಮ್ ತುಂಬಿದ್ರೆ ನಮ್ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ಅಷ್ಟೇ, ಬೇರೆದೇನಂತ ಭಯಂಕರ ಇರೋದಿಲ್ಲ. ಹಾಗಾಗಿ ಪ್ರತಿಯೊಬ್ರು ನಾನು 2 ನಿಮಿಷ ನಿಮ್ಗೆ ಟೈಮ್ ಕೊಡ್ತೀನಿ. ಮತ್ತೆ ಇದು ತುಂಬೋದ್ ನಿಮ್ ಸಲುವಾಗಿ. ಯಾವತ್ತಾದ್ರೂ ಮತ್ತೆ ಇನ್ನೊಂದು ಹೇಳ್ತೀನಿ, ಯಾರು ಫಾರ್ಮ್ ತುಂಬಿ ಇರ್ತಾರ ನೋಡ್ರಿ, ಅವ್ರ ನಂಬರ್ಸ್ ಗಳನ್ನ ನಮ್ಮ ಟೀಮ್ನವರು ಸೇವ್ ಮಾಡ್ಕೊಂಡಿರ್ತಾರ. ನೀವು ಕಾಲ್ ಮಾಡಿದ್ರು ನಿಮ್ಗೆ ಸಪೋರ್ಟ್ ಸಿಗುತ್ತೆ. ನೀವ್ ಏನಾದ್ರೂ ತುಂಬಿಲ್ಲ ಅಂತ ತಿಳ್ಕೊರಿ, ನಮ್ ಕಡೆಯಿಂದ ಯಾವ ಸಹಾಯ ಸಹಕಾರನು ನಿಮಗ್ ಸಿಗೋದಿಲ್ಲ. ಇವತ್ತಿನ ಕೇಳ್ತಾ ಇದ್ರಿ, ಇದಿಟ್ಟೆ ಪ್ರವಚನ ಅಂತ ತಿಳ್ಕೊಬೇಕು, ಮನ್ಯಾಗ ಊಟ ಮಾಡಿ ಮಲ್ಕೋಬೇಕು ಅಟ್ಟೆ, ಮತ್ತೇನಿಲ್ಲ. ಸೊ ಹಾಗಾಗಿ ಪ್ರತಿಯೊಬ್ರು ಸಮೇತ ಇದನ್ನ ತುಂಬ್ರಿ. 2 ನಿಮಿಷ ನಾನು ನೀರ್ ಕುಡಿತೀನಿ. 1 ನಿಮಿಷ ತುಂಬಿದ್ಮೇಲೆ ಒಂದ್ಸಲ ಡನ್ ಅಂತ ಹಾಕ್ರಿ. ಎಸ್. ಸೊ ನಮ್ಮ ಶಶಿ ಚೌಡಿ ಮ್ಯಾಮ್ ನಿಮ್ಗೆ 1-2 ನಿಮಿಷ ಮಾತಾಡ್ತಾರೆ. ನೀವು ಫಾರ್ಮ್ ತುಂಬೋ ತನಕ ಕೇಳ್ತಾ ಕೇಳ್ತಾ ಫಾರ್ಮ್ ತುಂಬ್ರಿ. ಹಾ, ಅವರೊಬ್ಬ ಲೈಫ್ ಕೋಚ್ ಇದ್ದಾರೆ, ಟ್ರೈನರ್ ಇದ್ದಾರೆ, ಮತ್ತೆ ಈಗೀಗ ಬಹಳ ಬಿಸಿ ಪರ್ಸನ್ ಆಗಿದ್ದಾರೆ. ಮೊದ್ಲು ನಮ್ ಶಶಿ ಮ್ಯಾಮ್ ಬಾಳ ಸಿಕ್ತಿರು, ಈಗ ಮಾತ್ರ ಬಹಳ ಕಡಿಮೆ ಆಗಿದೆ. ಬಟ್ ಇವತ್ ಕುಂತಿದ್ದಾರೆ. ಅವ್ರದ್ದು 1-2 ನಿಮಿಷ ನಿಮ್ ಮಾತ್ ಕೇಳಿ. ಓಕೆ. ಹಾ, ಸ್ವಲ್ಪ ಚಾರ್ಜ್ ಹಚ್ಬೇಕು. ಎಲ್ರಿಗೂ ಶರಣಾರ್ಥಿ. ಶರಣ್ ನಾನು ಶರಣ್. ನಾನು ಗದಗ ಡಿಸ್ಟಿಕ್ ಫಸ್ಟ್ ಮಾಸ್ಟರ್ ಮೈಂಡ್ ಟ್ರೈನರ್ ಅಂತ ಹೇಳ್ತೀನಿ. ಏನಂತಂದ್ರ ನಾನು ಇದನ್ನ ಹೇಳ್ಕೊಳಕ್ ನನಗ್ ಬಹಳ ಖುಷಿ. ಯಾಕಂತಂದ್ರೆ ಈಗ ಮೇಡಮ್ ಹೇಳಿದ್ರಲ್ಲ, ನಾನು ಎಷ್ಟ್ ಬಿಸಿ ಪರ್ಸನ್ ಅಂತ ಹೇಳಿ. ಈ ಬಿಸಿ ಪರ್ಸನ್ ಆಗೋದು ಹಿಂದೆ ನಂದೊಂದು ಸ್ಟೋರಿ ಇರ್ಬೇಕಲ್ಲ ಎಲ್ಲಾರ್ಗು. ಈಗ ನಾ ಇಲ್ಲಿ ಹೇಳ್ತಿರ್ತಾರ ಮೇಡಮ್, ಎಲ್ಲಾರ್ಗೂ ಒಂದು ಸಮಸ್ಯೆ ಅಂತ ಇರ್ತೈತಿ. ಎಲ್ಲಾರು ಒಂದ್ ಸಮಸ್ಯೆಲಿಂತ್ರನ ನಾವ್ ಇಲ್ಲಿ ಎದುರಿಗೆ ಬಂದ್ ಕುತ್ಕೊಂಡಿರ್ತೀವಿ ಅಂತ ಹೇಳಿ. ಆಮೇಲೆ ಯಾರು ಇಲ್ಲಿ ಸುಖಿಗಳಿಲ್ಲ, ಎಲ್ಲಾರ್ಗು ಅವ್ರವ್ರದಾದಂತ ಒಂದ್ ಸಮಸ್ಯೆಗಳು ಎಲ್ಲಾರನು ಎದುರ್ಸ್ಕೊಂಡ ಬಂದ್ ಕುತ್ಕೊಂಡವ್ರದೀವಿ ಎಲ್ಲಾರು. ಈಗ ಮೇಡಮ್ ಎದುರಿಗೆ ನಾವ್ ಇಲ್ಲಿ ಕುತ್ಕೊಂಡ್ವಿ ಅಂದ್ರೆ ಒಂದ್ ಹಾಟ್ ಸೀಟ್ ನೇ ಕುತ್ಕೊಂಡ್ವಿ ಅಂತ ಎಲ್ಲಾರು ತಿಳ್ಕೊಂಡ್ಬಿಡ್ರಿ. ಅಂದ್ರೆ ಈ ಹಾಟ್ ಸೀಟ್ ನಮ್ ಕೋಲ್ಡ್ ಸೀಟ್ ಹೆಂಗ ಆಗ್ಬೇಕಂತಂದ್ರ, ಇದನ್ ತಗೊಂಡಾಗ ಮಾತ್ರ ಇದು ಕೋಲ್ಡ್ ಆಗ್ತೈತಿ. ಹೆಂಗ್ ಕೋಲ್ಡ್ ಆಗ್ತೈತಿ ಅಂತ ನಾ ಹೇಳ್ತೀನಿ. ನನ್ನ ಜೀವನದೊಳಗ ನಾನ್ ಪರಿವರ್ತನೆ ಆದದ್ದು ಹೆಂಗ ಅಂತ ಹೇಳಿ. ಏನು ಅಂತಂದ್ರ, ನಾನು ಒಂದು ಫಾರ್ಮರ್ ಅಂದ್ರ ಒಂದು ಬೇಸಾಯ ಮಾಡುವಂತ ಹೆಣ್ಮಗಳು. ಆದ್ರ ನನ್ ಲೈಫ್ ನೊಳಗ ಒಂದು ಟ್ರೆಜಿಡಿ ನಡೀತು. ಏನ್ ನಡೀತು ಅಂತಂದ್ರೆ, 2023 ಜುಲೈ 6 ನಮ್ ತಂದಿ ಹೋದ್ರು. ನಮ್ ತಂದಿ ಹೋಗಿ 4 ತಿಂಗಳಿಗೆ ನಮ್ ತಾಯಿನ ಹೋಗ್ಬಿಟ್ರು. ಅದು ನಮ್ದು ತಂದೆನ ನಾನ್ ಸ್ವೀಕಾರ ಮಾಡಿದ್ದೆ. ಇವ್ರು ಬದುಕಂಗಿಲ್ಲ ಅನ್ನೋ ನನ್ ಕನ್ಫರ್ಮ್ ಇತ್ತು. ನಾನು ಅದೇ ಸ್ವೀಕಾರ ಮಾಡಿದ್ದೆ. ಬಟ್ ನಮ್ ತಾಯಿ ಹೋಗ್ತಾರ ಅನ್ನೋದು ನನ್ ಕನ್ಫರ್ಮ್ ಇರ್ಲಿಲ್ಲ. ಯಾಕಂದ್ರೆ ನಮ್ ತಾಯಿ ಅಚಾನಕ್ಕೆ ಹೋದ್ರು. ಅವ್ರಿಗೆ ಕಾರ್ಡಿಯಾ ಅಟ್ಯಾಕ್ ಆಗಿ ನಮ್ ತಾಯಿ ಹೋದ್ರು. ಹೋಗಿಂದ ನನ್ನ ಡಿಪ್ರೆಷನ್ ಪೇಷಂಟ್ ಆದೆ. ಯಾಕೆ ಡಿಪ್ರೆಷನ್ ಪೇಷಂಟ್ ಆದೆ ಅಂತಂದ್ರ, ನಮ್ಮ ಮನೆಯವರು ಸಹಿತ ಡಿಪ್ರೆಷನ್ ಪೇಷಂಟ್, ಭಯಂಕರ ಡಿಪ್ರೆಷನ್ ಪೇಷಂಟ್. ಎಷ್ಟ್ ಅಂದ್ರ ಅವ್ರು ನಮ್ಮನ್ನ ಗುರುತಿಸ್ತಿರ್ಲಿಲ್ಲ. ಅಷ್ಟೊಂದು ಡಿಪ್ರೆಷನ್ ಪೇಷಂಟ್. ಅವ್ರನ್ನ ಹೆಂಗ್ ನಾನು ಅವ್ರ ಜೊತೆಗೆ ನಾವು ಲೈಫ್ ತೆಗಿಬೇಕು,
ಆಮೇಲೆ ಈ ಲೈಫ್ ನ ಹೆಂಗ್ ಲೀಡ್ ಮಾಡ್ಬೇಕು ಅನ್ನೋದೊಂದು ದೊಡ್ಡ ಸಮಸ್ಯೆ ಆಗಿತ್ತು ನನ್ಗ. ಆವಾಗ ನಾನು ಏನೋ ಒಂದು ದುಃಖದೊಳಗೆ ನಾನು ಹಿಂಗ ಕುತ್ಕೊಂಡಿದ್ದೆ. ಕುತ್ಕೊಂಡ್ ಹಿಂಗ ಸ್ಕ್ರಾಲ್ ಮಾಡ್ಬೇಕಾದ್ರ, ಫೋನ್ ಸ್ಕ್ರಾಲ್ ಮಾಡ್ಬೇಕಾದ್ರ ಮೇಡಮ್ ಒಂದ್ ಯಾಡ್ ಬಂತು. ಯಾಡ್ ಬಂದ ಫೇಸ್ಬುಕ್ ಯಾಡ್ ಬಂತು. ಫೇಸ್ಬುಕ್ ಯಾಡ್ ಬಂದಾಗ ನಾನ್ ಮುಂಚೆ ಮೊದ್ಲು ಏನ ಒಂದ್ ಇರ್ಬಹುದ್ ಬಿಡು ಅನ್ಕೊಂಡು ನಾನ್ ಸುಮ್ನೆ ಇದನ್ ಮಾಡ್ದೆ. ಮತ್ತ ಆಮೇಲೆ ಇನ್ನೂ ಒಂದ್ಸತಿ ಏನೋ ಇತ್ತಲ್ಲ ಇದ್ರ ಕೇಳ್ಬೇಕಂತ ಹೇಳಿ ನಾನು ಇದನ್ ಮಾಡಿದಾಗ ನನ್ ಮಗಳು, ಅವಾಗ ಬರೀ 6 ವರ್ಷ ಆದ್ರೆ ನನ್ ಮಗಳು ಏನ್ ಹೇಳಿದ್ಲಂತ, ಅಮ್ಮ ನಿನ್ಗೆ ಇದು ಬೆಸ್ಟ್, ನಿನ್ಗೆ ಇದು ಸಿಕ್ತೈತಿ, ಪ್ಲಾಟ್ಫಾರ್ಮ್ ಸಿಕ್ತೈತಿ. ಆಮೇಲೆ ಮೇಡಮ್ ಎಷ್ಟ್ ಚಂದ ಹೇಳತ್ತಾರ, ಇದ್ರೊಳಗ್ ನೀನು ಅಳುದನ್ನ ನಿಲ್ಲಿಸ್ಬೋದ್ ನೋಡಮ್ಮ, ನೀನ್ ಏನಾರ ಮಾಡಿದಕ್ಕ ಅಂತ ಹೇಳಿ. ಯಾಕಂದ್ರ ನಾನ್ ಒಂದು ದಿವ್ಸನು ಹತ್ತಿರ್ಲಿಲ್ಲ ಅರ್ದಂತ ಹೆಣ್ಮಗಳು. ನಾನ್ ನನ್ನ ತಂದೆ ತಾಯಿ ಹೋದ್ಮೇಲೆ ನಾನು ಹತ್ತಿದ್ದು ಅಂತಂದ್ರ ಸಿಕ್ಕಾಪಟ್ಟೆ ಹತ್ತಿದ್ದೆ. ನನ್ಗೆ ಎಷ್ಟು ಅಂದ್ರ ಯಾರು ಸಮಾಧಾನ ಮಾಡಿದ್ರು ನನ್ಗ ಸಮಾಧಾನ ಆಗ್ತಿರ್ಲಿಲ್ಲ, ಅಷ್ಟು ನೋವು ನಾನು ಅನ್ಭವ್ಸ್ಬಿಟ್ಟಿದ್ದೆ. ಅಂತ ಒಂದ್ ಪರಿಸ್ಥಿತಿ ಒಳಗ್ ನನ್ ಮಗಳ ಒಂದ್ ದಾರಿ ತೋರ್ಸಿದ್ಲು ಅಂತಂದ್ರೂ ಅಡ್ಡಿಲ್ಲ. ಅಂತ ಒಂದ್ ದಾರಿ ನಾನ್ ಹಿಡ್ಕೊಂಡ್ ಬಂದೆ. ಅವಾಗ ನಾನ್ ಮೇಡಮ್ಗೆ ಒಂದ್ ಹಿಂಗ್ ಲಿಂಕ್ ಬಂತು. ಲಿಂಕ್ ಒತ್ತದಾಗ ಮೇಡಮ್ ನನ್ಗ ನಿಜವಾಗ್ಲೂ ಮಾತಾಡಿದ್ದವ ಫಸ್ಟ್. ಆದ್ರ ಅವ್ರು ನನ್ ಮುಖ ನೋಡಿದ್ದಿಲ್ಲ, ನಾನ್ ಅವ್ರ ಮುಖ ನೋಡಿದ್ದಿಲ್ಲ. ಆದ್ರ ಅವತ್ ನಾನ್ ಮಾತಾಡಿದ್ ಕೇಳಿದ್ ಒಂದ್ ಪ್ರಶ್ನೆ, ಮೇಡಮ್ ನಾ ಇದ್ರಲಿಂತ್ರ ಹೊರಗ್ ಬರ್ತೀನ ಅಂತ ಹೇಳಿ ಅಂದಿಂದ ಅವ್ರು ಹೇಳಿದ್ರು, ಇಲ್ಲ ನೀನ್ ಇದನ್ನ ಒಂದು ಫಸ್ಟ್ ನಮ್ದು ಏನೈತಿ ಅಂದ್ರೆ ಚಕ್ರ ಬ್ಯಾಲೆನ್ಸಿಂಗ್ ಕೋರ್ಸ್ ನಡೆದೈತಿ, ನೀನ್ ಜಾಯಿನ್ ಆಗೋ, ಇದನ್ನ ಸರಿ ಆದ್ರೆ ನೀನ್ ಕಂಟಿನ್ಯೂ ಮಾಡು ಅಂತಂತ ಹೇಳಿ. ನಿಜವಾಗ್ಲೂ ಹೇಳ್ತೀನಿ, ನನ್ ಜೀವನ ಪರಿವರ್ತನೆ ಆಗಕ್ಕಂತನ ಬಂದಿತ್ತೇನೋ ಆ ಚಕ್ರ ಬ್ಯಾಲೆನ್ಸ್. ಆ ಚಕ್ರ ಬ್ಯಾಲೆನ್ಸ್ ಮಾಡಿದೆ. ಮುಂದ್ ಸ್ವಲ್ಪ ದಿವ್ಸಕ್ಕ ಒಂದ್ ಇದು ರೇಖಿ ಮಾಡಿದ್ರು. ರೇಖಿ ತಗೊಂಡೆ. ರೇಖಿ ತಗೊಂಡು ನನ್ನಷ್ಟಕ್ ನಾನು ಹೆಂಗ್ ಹೀಲ್ ಮಾಡ್ಕೋಬೇಕು ಅನ್ನೋದ್ ಕಲ್ತೆ. ಆಮೇಲೆ ರೇಖಿ 1 2 ಮುಗಿದ್ಮೇಲೆ 3 4 ಕೊಡ್ತೀನಿ ಅಂತಂದಾಗ ಒಂದ್ ಇದು ಬಂತು, ಏನಂತಂದ್ರ ಆಫ್ಲೈನ್ ಕ್ಲಾಸ್ ಬಂತು. ಮೇಡಮ್ ಹಿಂಗ್ ಇರ್ತೈತಿ, ನೀವು ಬರ್ತಿರ್ನು ಅಂತಂತಂದು ಹೇಳಿ ಇದು ಮಾಡಿದ್ರು ನನ್ಗ. ನಾನ್ ಆಕ್ಷನ್ ಟೇಕರ್ ಆದಲ್ಲಿ. ಎಷ್ಟು ಆಕ್ಷನ್ ಟೇಕರ್ ಆದ ಅಂತಂದ್ರ, ಮೇಡಮ್ ಇದ್ರಲಿಂದ್ರ ನಾವ್ ಹೊರಗ್ ಬಂದ್ರೆ ಸಾಕು, ನಾನ್ ಬರ್ತೀನಿ, ಅದು ಹೆಂಗಾರ ಯಾಕಿರ್ಲಿ ಅಂತಂತ ಹೇಳಿ. ಅವಾಗ ಬರೋ ಟೈಮಿಗೆ ಹೆಂಗ್ ಬಂದಿದ್ದೆ ಅಂತಂದ್ರ, ನಿಜವಾಗ್ಲೂ ಹೇಳ್ತೀನ್ರಿ, ಈ ಮುಖಚರ್ಯ ಆಗ್ಲಿ, ಇದು ಶಶಿ ಮೇಡಮ್ ಈಗ ಹೆಂಗ್ ಕುಂತಾರಲ್ಲ, ಇದು ಯಾವ್ದು ಇದ್ದಿದ್ದಿಲ್ಲ ಶಶಿ ಮೇಡಮ್ ಕಡೆ. ಹೆಂಗಂದ್ರ ಒಂದ್ ಬೆಗ್ಗರ್ ತರ ಇದ್ದೆ. ನಾನ್ ಹೆಂಗ್ ಹೋಗಿದ್ದೆ ಅಂತಂದ್ರ, ಹುಬ್ಳಿ ಸ್ಟೇಷನ್ಲಿಂತ್ರ ಬೀದರ್ ಮುಟ್ಟೋವರೆಗುನು ನನ್ನ ಜೀವನ ಹೆಂಗಿತ್ತು ಅಂತಂದ್ರ, ಎಲ್ಲಿ ಏನ್ ಆಗ್ಬಿಡ್ತೈತಿ ಅನ್ನುವಂತ ಭಯದೊಳಗ್ ಹೋಗಿದ್ದೆ. ನಿಜವಾಗ್ಲೂ ಅಲ್ಲಿ ಹೋದ್ಮೇಲೆ ನನ್ ಪರಿವರ್ತನೆ ಆಗಿದ್ದು ಅಂತಂದ್ರ, ನನ್ ಹೆಲ್ಪ್ ಹೆಂಗ್ ಮಾಡಿದ್ರು ಮೇಡಮ್ ಅಂತಂದ್ರ, ಅಲ್ಲಿ ಪ್ರತಿಯೊಂದು ತಗೊಂಡಾಗ ನಾನ್ ನನ್ ತಾಯಿ ಕಳ್ಕೊಂಡಿದ್ದೆ, ಆ ತಾಯಿ ಪ್ರೀತಿಯಲ್ಲಿ ನನಗ್ ಸಿಕ್ತು. ಆಮೇಲೆ ಅಲ್ಲೊಂದು ಎಷ್ಟೊಂದು ಮೆಡಿಟೇಷನ್ಸ್ ಅವು ಎಲ್ಲ ನಾನು ಫಸ್ಟ್ ಟೈಮ್ ನಾನ್ ಮಾಡಿದಾಗ ಅನ್ಕೊಂಡೆ, ಇದು ನಮ್ ಮೆಡಿಟೇಷನ್ ಮಾಡಿದ್ರ ಇಷ್ಟೆಲ್ಲ ನಾನ್ ಪರಿವರ್ತನೆ ಆಗ್ತೀನೇನೋ ಅಂತಂತ ಹೇಳಿ. ಆದ್ರ ನಿಜವಾದ ಪರಿವರ್ತನೆ ಆಯ್ತು. ನಾನ್ ಎಷ್ಟು ಅದ್ರೊಳಗೆ ಇನ್ವಾಲ್ವ್ ಆದೆ ಅಂತಂದ್ರ, ನಾ ಹೆಂಗಾರ ಮಾಡಿ ಮೊದ್ಲಿನ ತರ ನಾ ಒಂದ್ ಆಗ್ಬೇಕು. ಆಮೇಲೆ ನಾನು ಈ ಮನೆ ಕೊನೆ ಮಗು, ನಾನು ಇದ್ರದ್ದು ನಮ್ಮ ವಂಶದ ಒಂದು ಕೊನೆ ಮಗಳು ಅಂತಂದ್ರ ನಾನ. ಈ ಮನಿ ಬಿಟ್ಟು ನಾನು ಹೊರಗೆ ಹೋಗ್ತೀನಿ ಅಂತಂದ್ರ, ಈ ಮನಿ ಅಡಿಪಾಯಕ್ಕೆ ಒಂದು 4 ಪಿಲ್ಲರ್ಸ್ ಅದಾವು. ಆ 4 ಪಿಲ್ಲರ್ ಮೇಲೆ ಒಂದ್ ಸ್ಲ್ಯಾಬ್ ಹಾಕಿ ಹೋಗುದೈತಿ ನನ್ ಕೆಲಸ. ಇದನ್ನ ಏನಾರ ಒಂದ್ ಮಾಡಬೇಕು, ನಾನು ಇದನ್ನ ಹೆಂಗ್ ಮಾಡ್ಬೇಕು ಅನ್ನೋದು ನನಗ್ ಬಹಳ ಬಹಳ ಚಿಂತೆ ಆಗ್ಬಿಟ್ಟಿತ್ತು. ನಾನ್ ಅಲ್ಲೇ ನಿಜವಾಗ್ಲೂ ನನ್ ಮೇಡಮ್ಗ ಸ್ಪೆಷಲ್ ಆಗಿ ನಾನ್ ಮತ್ತ ಕೇಳ್ತಿದ್ದೆ, ಮೇಡಮ್ ಹಿಂಗ್ ಮಾಡಿದ್ರೆ ಹೆಂಗ ಅಂತ ಹೇಳಿ. ಅದು ಎಷ್ಟು ಭಯದಿಂದ ಕೇಳ್ತಿದ್ದೆ ಅಂತಂದ್ರ, ಮೇಡಮ್ ಎಷ್ಟು ಫ್ರೀ ಆಗಿರ್ತಿದ್ರ, ಆದ್ರೆ ನನಗ್ ಅದು ಫ್ರೀ ಅನಿಸ್ತಿರ್ಲಿಲ್ಲ. ಕೇಳಿದ್ ಏನ್ ಅಂತಾರ ಏನು ಅನ್ನುವಂತ ಭಯ, ಅಷ್ಟು ನನಗ್ ಸಾಮಾಜಿಕ ಭಯ ನನ್ ಕಾಡೋದು. ಆಮೇಲೆ ಅವರು ಒಂದ್ ಹೇಳಿದ್ರ, ಅಲ್ಲಿ ಕೆಲವೊಂದಿಷ್ಟು ಆಕ್ಟಿವಿಟೀಸ್ ಮಾಡ್ತಾರ, ಭಯಗಳನ್ನ ಹೆಂಗ್ ಹೊರಗ್ ತಗೊಂಡ್ ಬರೋದು, ಆಮೇಲೆ ಒಂದು ಫ್ಯಾಮಿಲಿನ ಹೆಂಗ್ ಬಾಂಡಿಂಗ್ ಮಾಡೋದು. ಪ್ರತಿ ಒಂದ್ರೊಳಗು ನೀನ್ ಎನ್ರೋಲ್ ಆಗೋ, ನಿನಗ ಗೊತ್ತಾಗ್ತೈತಿ, ನಾ ಏನು ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ. ನಿಜವಾಗ್ಲೂ ಅದ್ರೊಳಗು ಪ್ರತಿ ಒಂದ್ರೊಳಗು ಎನ್ರೋಲ್ ಆದೆ. ನಾನ್ ಚೇಂಜ್ ಆದೆ, ಪೂರ್ತಿ ಪರಿವರ್ತನೆ ಆದ್ರೆ ನನ್ ತಾಯಿ ನನಗ್ ಹೋಗಿದ್ದೇ ಇಲ್ಲ. ಎಷ್ಟು ನೋವಿತ್ತು ಅಂತಂದ್ರ ಭಯಂಕರ ಲೆಕ್ಕಾತತಿ ನೋವಿತ್ತು. ಆದ್ರ ಮೇಡಮ್ ಬಿಡ್ಲಿಲ್ಲ, ಇದನ್ನ ಹೆಂಗನ ಮಾಡಿ ನೀನ್ ಹೊರಗ್ ತೆಗಿತೀನಿ ಅಂತಂತ ಹೇಳಿ. ಆದ್ರ ಹೋಸರ್ತಿ ನಂದ ಆಫ್ಲೈನ್ ನಾನು ಹೋದಾಗ ಮೇಡಮ್ ಏನ್ ಮಾಡಿದ್ರ, ನೀನ್ ದುಡ್ಡು ಕೊಡ್ಬೇಡ, ಏನೂ ಕೊಡ್ಬೇಡ, ಮೊದ್ಲು ನೀನ್ ಇದನ್ನ ಮೆಡಿಟೇಷನ್ ಮಾಡ್ಬೇಕು, ನೀನ್ ಮೆಡಿಟೇಷನ್ ಮಾಡಿದ್ಮೇಲೆ ನೀನ್ ಇಟ್ಕೊಂತೀನಿ ಅಂತಂತ ಹೇಳಿ. ಆಮೇಲೆ ಆ ಮೆಡಿಟೇಷನ್ ಮಾಡಿದೆ. ಇವತ್ತು ಎಷ್ಟು ಖುಷಿ ಇದೀನಿ ಅಂತಂದ್ರ, ನಮ್ ತಾಯಿ ಹೋಗಿದ್ದು ಯಾಕೆ ಹೋದ್ರು, ನಾ ಯಾಕೆ ಇಲ್ಲಿ ಸದ್ಯ ಇದೀನಿ, ಆಮೇಲೆ ನನ್ ಕೆಲಸ ಏನು ಅನ್ನೋದನ್ನ ನನಗ್ ನಿಜವಾಗ್ಲೂ ತೋರಿಸ್ಕೊಟ್ಟವ್ರು ಯಾರು ಅಂತಂದ್ರ ಮೇಡಮ್. ಈ ಮೆಡಿಟೇಷನ್ ನನ್ಗೆ ಮಾಡಿಸ್ಲಿಲ್ಲ ಅಂತಂದ್ರ ನಾನ್ ನಿಜವಾಗ್ಲೂ ಫೇಲ್ ಆಗ್ತಿದ್ದೆ. ಅಂತ ಕೆಲವೊಂದಿಷ್ಟು ಮೆಡಿಟೇಷನ್ಸ್ ಅದಾವು. ಆಮೇಲೆ ಇಲ್ಲಿ ಜೀವನ ಪರಿವರ್ತನೆ ಅಂತ ಅಷ್ಟಲ್ಲ, ಇಲ್ಲಿ ಮೇಡಮ್ ಯಾವಾಗ್ಲೂ ಹೇಳ್ತಿರ್ತಾರ, ನಾವ್ ಏನ್ ಗಳಿಸ್ಬೋದು, ನಾವ್ ಹೆಂಗ್ ಇದು ಮಾಡ್ಬೋದು ಅಂತ ಹೇಳಿ. ನಾವ್ ಇಲ್ಲಿ ಬರೀ ದುಡ್ಡು ಗಳಿಸೋದಷ್ಟ ಅಲ್ಲ, ಎಷ್ಟೋ ಸಮಾಜದ ವ್ಯಕ್ತಿಗಳನ್ನ ಗಳಿಸ್ಕೊಂತೀವಿ. ನಮ್ ತರದಾಗ ಆದಂತನ ವ್ಯಕ್ತಿಗಳು ನಮ್ಗ
ಬರ್ತಾರ, ನಮ್ ಜೀವನದೊಳಗ್ ಬರ್ತಾರ ಹಂಗಿಲ್ಲ ಅಂತಂದ್ ನಮ್ ಪೂರ್ತಿ ನಮ್ಮನ್ನ ಗುರುತಿಸುವಂತ ಒಂದು ವ್ಯಕ್ತಿತ್ವ ನಮ್ಮ ಬರ್ತೈತಿ. ಆಮೇಲೆ ಎಷ್ಟೋ ಜನಕ್ ನಾವ್ ಯಾರು ಏನ್ ಅಂತ ಗೊತ್ತಿರಂಗಿಲ್ಲ, ನಮ್ ಬಾಜು ಮನೆಯವ್ರಿಗೆ ನಾವ್ ಗೊತ್ತಿರಂಗಿಲ್ಲ. ಆದ್ರೆ ಇವತ್ತು ಹೆಂಗ್ ಪರ್ಸನ್ಸ್ ಆಗಿರ್ತೇವೆ ಅಂತಂದ್ರ ನಿಜವಾಗ್ಲೂ ನಮ್ ಮನೆಗ್ ಇವತ್ ಬರ್ಬೇಕಂತಂದ್ರ ಫೋನ್ ಕಾಲ್ ಮಾಡಿ ಬರ್ತಾರ, ಮೇಡಮ್ ಇವತ್ ನೀವ್ ಅದಿರೇನ್ರಿ ಮನ್ಯಾಗ ಅಂತ ಹೇಳಿ. ನಮ್ ಊರನ್ನವ್ರ ನಮ್ಗೆ ಹೇಳ್ತಿರ್ತಾರ, ನೀನ್ ಅದೇನು ಮನ್ಯಾಗ ನೀ ಎದಿನಂದ್ರ ಬರ್ತೀನಿ ಅಂತ ಹೇಳಿ. ಅಂದ್ರ ಒಂದು ಕಾರ್ಡ್ ಕೊಟ್ಟು ನಮ್ಮನ್ನ ಒಳಗ್ ಬರುವಂತ ಅಷ್ಟ್ ಮಟ್ಟಿಗೆ ನಾವು ಚೇಂಜ್ ಆಗಿವಿ ಅಂತಂದ್ರ ಈ ಪರಿವರ್ತನೆ ಹೆಂಗ್ ಸಾಧ್ಯ ಅಂತಂದ್ರ ಇಲ್ಲೇ ಹೇಳ್ತಿರ್ತಾರೆ ಯಾವಾಗ್ಲೂ ಮೇಡಮ್, ಹಿಮ್ಮತ್ ಕೈ ಕದಂ ಬಡೋ ಭಗವಾನ್ ಆಪ್ಕೆ ಸಾಮ್ನೆ ಸೌ ಕದಂ ಬಡಾಯೇಗ. ನಿಜವಾಗ್ಲೂ ಇದನ್ನ ನಾನ್ ನನ್ನ ಜೀವನದೊಳಗೆ ಅಳವಡಿಸ್ಕೊಂಡೆ. ಇವತ್ತು ಬಹಳಷ್ಟು ಪರಿವರ್ತನೆ ಆದೆ, ಆಕ್ಷನ್ ಟೇಕರ್ ಆದೆ. ಆಮೇಲೆ ಇಲ್ಲಿ ಒಂದು ಏನ್ ನಾವ್ ಮಾಡ್ತೀವಿ ಅಂತಂದ್ರೆ ಇದ್ರ ಒಂದ್ ದುಡ್ಡು ಕಟ್ತೇವಿ, ಕೊನೆಗೆ ಅದು ಬಂದಾಗ ಆ ದುಡ್ಡು ಏನು ಇದು ಇರಂಗಿಲ್ಲ. ಅದು ಯಾವತ್ ಅಂತಂದ್ರೆ ಬರೀ ಅವತ್ತಿನ ಅರ್ಧ ದಿವ್ಸಕ್ ಮಾತ್ರ ಸೀಮಿತ ಇರ್ತೈತಿ. ಇನ್ನು 2.5 ದಿವಸ ಏನ್ ಇರ್ತೈತಿ ನೋಡ್ರಿ ಅದೆಲ್ಲ ಫುಲ್ ಫ್ರೀ. ಹೆಂಗ ಅಂತಂದ್ರ ಅಲ್ಲಿ ಅಲ್ಲೆಲ್ಲ ಹಾಕು ಕರೆಂಟು, ಆಮೇಲೆ ಅಲ್ಲೆಲ್ಲ ಲೈಟ್ ಸಿಸ್ಟಮ್, ಊಟ ಪ್ರತಿಯೊಂದು ನೋಡಿದಾಗ ನಮ್ಗೆ ಎಲ್ಲೂ ಸಿಗಂಗಿಲ್ಲ. ನಿಜವಾಗ್ಲೂ ಸ್ವರ್ಗ ಅಂತ ನೋಡ್ತೀವಿ ಅಂತಂದ್ರ ಆ ಮೆಡಿಟೇಷನ್ ಹಾಲ್ನಾಗ ಮಾತ್ರ ನಾವ್ ನೋಡಕ್ ಸಾಧ್ಯ ಐತಿ, ಬೇರೆ ಎಲ್ಲೂ ನೋಡಕ್ ಸಾಧ್ಯ ಇಲ್ಲ. ಅಷ್ಟೊಂದು ನಮಗ ಎನರ್ಜಿ ತುಂಬುವಂತ ಕೆಲವೊಂದಿಷ್ಟು ಆಕ್ಟಿವಿಟೀಸ್ ಆಗ್ಲಿ, ಆಮೇಲೆ ಅಲ್ಲೆಲ್ಲ ಹಾಲ್ ಅಷ್ಟು ಚಂದ ರೆಡಿ ಮಾಡಿರ್ತಾರ. ಅದು ನಿಜವಾಗ್ಲೂ ಅನ್ಭವಿಸ್ಬೇಕಂದ್ರ ಪುಣ್ಯ ಮಾಡಿರ್ಬೇಕು ಅಂತಾರಲ್ಲ, ಅಂತ ಪುಣ್ಯ ಮಾಡಿದವ್ರಿಗೆ ಮಾತ್ರ ಅಂತದೆಲ್ಲ ಜಾಗ ಸಿಗಕ್ ಸಾಧ್ಯ. ಅದಕ್ಕ ನೀವ್ ಅದೇನ್ ಮಹಾ ದೊಡ್ಡ ದುಡ್ಡು ಇರೋದಿಲ್ಲ. ಆಮೇಲೆ ನಾವು ಅದನ್ನ ದುಡ್ಡು ಎಷ್ಟೋ ಕಳೀತಿರ್ತೀವಿ. ಆಮೇಲೆ ಇಲ್ಲಿ ಮಕ್ಳನ್ನ ಸಹಿತ ಎಷ್ಟು ಪರಿವರ್ತನೆ ಆಗ್ತಾರ ಅಂತಂದ್ರ, ಮಕ್ಳು ನಾವೇನ್ ಖರ್ಚು ಮಾಡ್ತೀವಿ, ನಾವೇನ್ ಅಲ್ಲಿ ವೇಸ್ಟ್ ಮಾಡ್ತೀವಿ ಅದ್ರ 2ರಷ್ಟು ಅಲ್ಲಿ ಮಾಡ್ತಾವ ಮಕ್ಳು. 1 ಬಾಟ್ಲ್ ನೀರ್ ಬಳಸೋ ಬದ್ಲಿ 3-4 ಬಾಟ್ಲ್ ನೀರ್ ತಗೊಂಡಿರ್ತಾರೆ, ವೇಸ್ಟ್ ಆಗ್ತಿರ್ತೈತಿ. ನಾವ್ ಬೈದ್ರು ಸಹಿತ ಪೇರೆಂಟ್ಸ್, ಮೇಡಮ್ ಬೈಯಂಗಿಲ್ಲ, ಸರ್ ಬೈಯಂಗಿಲ್ಲ. ಯಾಕಂತಂದ್ರ ಅವ್ರು ವಾಪಸ್ ನಮ್ಗ ಬೈತಾರ, ಯಾಕೆ ಹಂಗ್ ಮಾಡ್ತೀರಿ ಮಕ್ಳಿಗೆ ಅಂತ ಹೇಳಿ. ಅಂದ್ರ ಅಲ್ಲಿ ಒಂದು ಖರ್ಚು ವೆಚ್ಚದ ಸಹಿತ ಅವ್ರು ಲೆಕ್ಕ ಮಾಡಂಗಿಲ್ಲ. ನೀವ್ ಪರಿವರ್ತನೆ ಆದ್ರೂ ಸಾಕು, ನೀವ್ ಪರಿವರ್ತನೆ ಆಗಿ ನೀವ್ ಸರಿಯಾಗಿ ನನಗ ಒಂದ್ ಒಳ್ಳೆ ಹೆಸರು ಕೊಟ್ರ ಸಾಕು ಅನ್ನಂತ ಅಂದ್ರ ಒಂದ್ ಗುರುವಿನ ಭಾವ ನಾವ್ ನೋಡ್ತಿರ್ತೀವಲ್ಲ, ಅದು ನಿಜವಾಗ್ಲೂ ಅಲ್ಲಿ ತಾಯಿ ಭಾವ ಕಾಣ್ತೀವಿ. ಅದು ಎಲ್ಲಂತಂದ್ರ ಅಷ್ಟೆಲ್ಲ ಒಂದು 2ನೇ ದಿವಸ ಒಂದು ಪ್ರೋಗ್ರಾಮ್ ಮಾಡ್ತಾರ, ಫ್ಯಾಮಿಲಿ ಪ್ರೋಗ್ರಾಮ್. ನನ್ಗೆ ಬಹಳ ಇಷ್ಟವಾದ ಪ್ರೋಗ್ರಾಮ್ ಅದ. ಆ ಪ್ರೋಗ್ರಾಮ್ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ನಮ್ ಫ್ಯಾಮಿಲಿ ಬಾಂಡಿಂಗ್ ಹೆಂಗ್ ಆಗ್ತೈತಿ ಅಂತಂದ್ರ, ನಾನ್ 6 ಸರ್ತಿ ಈಗ ನಾನು ಹೋಗ್ ಬಂದಿನ ಅಂದ್ರೂ ನಿಜವಾಗ್ಲೂ ಪ್ರತಿ ಸರ್ತಿನೂ ನಾವ್ ಹೊಸದನ್ ಕಲ್ತೀನಿ. ಆ ಕ್ಲಾಸ್ನೊಳಗೆ ಪ್ರತಿ ಸರ್ತಿ ನಾವ್ ಫ್ಯಾಮಿಲಿ ಬಾಂಡಿಂಗ್ ಹೆಂಗ್ ಮಾಡ್ಬೇಕನ್ನೋದು ಹೊಸದನ್ ಕಲ್ತೀನಿ. ಆಮೇಲೆ ನನ್ನ ಗಂಡನ ಸಲುವಾಗಿ ನಾನು ಬಹಳಷ್ಟು ನನ್ನ ಫ್ಯಾಮಿಲಿ ಹೊರಗ್ ಬಂದ್ಬಿಟ್ಟಿದ್ದೆ. ಈಗ ನಿಜವಾಗ್ಲೂ ಹೇಳ್ತೀನಿ, ನನ್ನ ಪ್ರತಿಯೊಂದು ಏನಾರ ಬೇಕಂದ್ರೆ ಸಹಿತ ನನ್ ಸಜೆಸ್ಟ್ ಕೇಳ್ತಾರ ನಮ್ಮ ಮನ್ಯಾಗ. ನನ್ ಗಂಡನ ಮನೆಯೊಳಗ ಪ್ರತಿ ಒಂದಕ್ಕೂ ನನ್ ಸಜೆಸ್ಟ್ ಕೇಳ್ತಾರ. ಇಲ್ಲಿವರೆಗೂ ನಾನ್ ಏನಾಗಿದ್ದೆ ಅಂತಂದ್ರೆ ಎಲ್ಲಾರು ನನ್ಗ ಒಂದ ಬೈಯೋರು, ಏನಂತಂದ್ರ ನೀನ್ ವೇಸ್ಟ್ ಪೇಪರ್ ಅಂತ ಅನ್ನೋರು. ನನ್ಗೆ ವೇಸ್ಟ್ ಪೇಪರ್ ಇಷ್ಟ ಅನ್ನೋರು. ಆದ್ರೆ ಇವತ್ತು ನಾನು ನಿಜವಾದಂತ ವೈಟ್ ಪೇಪರ್ ಏನಾರ ಬರಿಬಹುದು ಅನ್ನುವಂತ ವೈಟ್ ಪೇಪರ್ ಆಗಿ ನನ್ಗೆ ಇಷ್ಟು ಖುಷಿ ಆಗ್ತೈತಿ. ನಾ ಯಾವಾಗ್ಲೂ ಹೇಳ್ತಿರ್ತೀನಿ ನಮ್ಮ ಮನ್ಯಾಗ, ಬಹಳಷ್ಟು ನನ್ಗೆ ಬಹಳ ಖುಷಿ ಆಗೋದು ಏನಂತಂದ್ರೆ ಇದು ನಿಜವಾಗ್ಲೂ ನೀವ್ ಯಾವ ಕಲರ್ನೊಳಗರ ಬರೀರಿ, ನಾನ್ ವೈಟ್ ಪೇಪರ್ ಆಗೀನಿ ಅಂತ ಹೇಳ್ತಿರ್ತೀನಿ. ಅಂದ್ರ ಈ ಪರಿವರ್ತನೆ ಬರ್ಬೇಕಂತಂದ್ರ ಎಲ್ರು ನೀವು ಆಕ್ಷನ್ ಟೇಕರ್ಸ್ ಆಗ್ರಿ. ಇಲ್ಲಿ ಬರ್ರಿ, ಇಲ್ಲಿ ಏನೈತಿ ಅನ್ನೋದು ಬರೇ ನಾವ್ ಹೇಳಿದ್ರು ಗೊತ್ತಾಗಂಗಿಲ್ಲ. ಆಮೇಲೆ ಇದು ಏನೈತಿ ಅಂತ ಅನ್ನೋದು ಯಾರಿಗೂ ಹೇಳಕ್ ಆಗಂಗೇ ಇಲ್ಲ. ಅದು ಒಂದು ಅನುಭವಿಸಿದಾಗ ಮಾತ್ರ ಗೊತ್ತಾಗ್ತೈತಿ. ಈ ಅನುಭವ ಪ್ರತಿಯೊಬ್ರು ತಗೋಡ್ರಿ ಅಂತ ಹೇಳ್ತಾ ನಾನು ಈ ಸರ್ತಿ ಬರಾಕತ್ತೀನಿ. ಎಲ್ರನ್ನೂ ನಿಮ್ಮನ್ನ ಬೀದರ್ನಾಗ ನೋಡ್ತೀನಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಶಶಿ ಮ್ಯಾಮ್. ರಿಯಲಿ ಎಲ್ರು ಒಂದ್ಸಲ ಗ್ರೇಟ್ ಅಂತ ಹೇಳಿ ಅವ್ರಿಗೆ ಮೆಸೇಜ್ ಮಾಡ್ರಿ. ನಿಮ್ಗೆ ಹೇಳ್ತೀನಿ, 2 ವರ್ಷದ ಹಿಂದೆ ಅವ್ರು ಹೇಳಿದ್ದು ಸತ್ಯ. ಅವ್ರದ್ದು ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ನಾವು ಡೌಟ್ ಮಾಡಿದೆವು. ಅಂದ್ರೆ ಅವ್ರಿಗೆ ಮಾತಾಡೋದಕ್ ಬರ್ತಿದ್ದಿಲ್ಲ, ಏನು ಹೇಳೋದಕ್ ಬರ್ತಿದ್ದಿಲ್ಲ. ಆಮೇಲೆ ಕನ್ಫ್ಯೂಸ್ ಮೈಂಡ್ ಸೆಟ್ ಅವ್ರದ್ದು. ನಾವ್ ಒಂದ್ ಹೇಳಿರ್ತೀವಿ, ಅವ್ರು ಒಂದ್ ತಿಳ್ಕೊತಿರು. ಭಾಷಾ ಸಮಸ್ಯೆ ಇತ್ತು ನಮಗೂ ಅವ್ರಿಗೂ ಸಮೇತ. ನಾವು ಅಡ್ಮಿಷನ್ ಟೈಮಿಗೆ ಬಹಳ ಡೌಟ್ ಮಾಡಿ ಅಡ್ಮಿಷನ್ ತಗೊಂಡಿದ್ದೆವು. ಇವತ್ತೊಬ್ಬ ಲೈಫ್ ಕೋಚ್ ಆಗಿ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಮತ್ತ ಅವ್ರ ಭಾಗದ ಬಹಳ ಬಿಸಿ ರೇಖಿ ಹೀಲರ್ ಅವ್ರು. ಬಹಳ ಜನ ರೇಖಿ ಸಲುವಾಗಿ ಅವ್ರ ಮನೆ ತನಕ ಬರ್ತಾರ. ಇವತ್ತು ಅವ್ರ ಮಗಳಿಗೂ ಸಮೇತ ಒಂದ್ ದೊಡ್ಡ ಲೆವೆಲ್ ದಲ್ಲಿ ಬೆಳೆಸ್ತಾ ಇದ್ದಾರೆ. ಸೊ ಹಾಗಾಗಿ ರಿಯಲಿ ಗ್ರೇಟ್. ನಿಮ್ಗೆ ಹೇಳ್ತೀನಿ ನೋಡ್ರಿ, ನನ್ನ ಸ್ಟೋರಿ ಮತ್ತೆ ನಮ್ಮ ಶಶಿ ಮ್ಯಾಮ್ ಸ್ಟೋರಿ ಇಬ್ರದು ಸೇಮ್. ಬಟ್ ನಾನ್ ಸ್ವಲ್ಪ ಈ ಫೀಲ್ಡ್ ನೊಳಗ್ ಬಂದ, ಅವ್ರಿಗೆ ಈ ಫೀಲ್ಡಿಗೆ ಬರೋದಕ್ಕೆ ಲೇಟ್ ಆಯ್ತು, ಸ್ವಲ್ಪ ತಡ ಆಯ್ತು. ಇನ್ನು ನನ್ಕಿಂತಾನು ಜಾಸ್ತಿ ಸಂಘರ್ಷ ಮಾಡಿದವ್ರು ಇದ್ದಾರೆ. ಶಶಿ ಮ್ಯಾಮ್ ಥ್ಯಾಂಕ್ ಯು ಮತ್ತೆ ವೆಲ್ಕಮ್. ಈ ಸಲ ಅವ್ರು ಬರ್ತಾ ಇರೋದು 6ನೇ ಬ್ಯಾಚ್ ಇದೆ ಅವ್ರದ್ದು ಒಂದು. ಅದಾದ್ಮೇಲೆ 2ನೇದ್ ನಮ್ಮ ಟ್ರಸ್ಟಿನ ತಾಯಿ ಅಂತ ಯಾರಾದ್ರೂ ಇದ್ರೆ ಅದು ಶಶಿ ಮ್ಯಾಮ್ ಇದ್ದಾರೆ. ಅವರು ನಮ್ಗೆ ಒಂದು ಪ್ರಸಾದ ನಿಲಯದ ವ್ಯವಸ್ಥೆಯನ್ನು ಸಮೇತ ನಮಗ್ ಮಾಡ್ಕೊಟ್ಟಿದ್ದಾರೆ. ಯಾಕಂದ್ರೆ ಬಂದವ್ರಿಗೆ ಊಟದ ವ್ಯವಸ್ಥೆ ಮಾಡೋದು ನಮ್ಗೆ ಕಷ್ಟ ಇತ್ತು.
ಇಲ್ಲ ನಾನು ನನ್ ಕಡೆಯಿಂದ ಮಾಡ್ತೀನಿ ನಮ್ ತಂದೆ ತಾಯಿ ಹೆಸರು ಮೇಲೆ ಅಂತ ಹೇಳಿ ಈ ಸಲ ಅದು ಲೋಗೋ ಎಲ್ಲ ಮಾಡಿ ಈ ಸಲ ಅದ್ರದ್ದು ಸಮೇತ ಮತ್ತೆ ಬಿಡುಗಡೆ ಕಾರ್ಯಕ್ರಮನು ಸಮೇತ ನಾವ್ ಇಟ್ಟಿದೀವಿ. ಸೊ ಹಾಗಾಗಿ ನಿಮ್ಗೆ ಒಂದ್ಸಲ ನನ್ ಕಡೆಯಿಂದ ಗ್ರೇಟ್ ಗ್ರೇಟ್ ಫೀಲ್ ಆಗುತ್ತೆ ನೋಡ್ರಿ. ನಿಜವಾಗ್ಲೂ ಗುರುವಿಗೆ ಯಾವಾಗ ಖುಷಿ ಆಗುತ್ತೆ ಅಂದ್ರ ಶಿಷ್ಯರ್ ತನ್ಕಿಂತ ಜಾಸ್ತಿ ಬೆಳಿಬೇಕು. ನಮ್ ಇಚ್ಛೆ ಏನು ಅಂದ್ರೆ ನೀವ್ ಎಲ್ಲಾರು ಬೆಳಿಬೇಕು. ನಿಮ್ಗೆ ರಿಯಲಿ ಒಂದ್ ಮಾತ್ ಹೇಳ್ತೀನಿ, ನೀವು ಕಟ್ಟಿರೋ 15,000 ಇದೆ ನೋಡ್ರಿ, ಪ್ರಾಮಿಸ್ ಮಾಡ್ತೀನಿ ಅದ್ರೊಳಗಿನ 15 ರೂಪಾಯಿನೂ ಸಮೇತ ನಮ್ಗೆ ಉಳಿಯೋದಿಲ್ಲ. ನಮ್ಮ ಹತ್ರ ಏನ್ ಉಳಿಯುತ್ತೆ ಅಂದ್ರ ನೀವೇನ ಫೀಲಿಂಗ್ ತಗೊಂಡಿರ್ತೀರಿ ನೋಡ್ರಿ, ನಾನ್ ಪರಿವರ್ತನೆ ಆಗ್ತೀನಿ, ಆ ಫೀಲಿಂಗ್ಸ್ ಗಳು ನಮ್ ಕೆಲ್ಸ ಮಾಡ್ತಾವ. ಆ ದುವಾ ಅಂತೀವಿ ನೋಡ್ರಿ, ದುವಾ ಅಂದ್ರ ಆಶೀರ್ವಾದ. ನಿಮ್ ಜೀವನದಾಗ ಏನ್ ಪರಿವರ್ತನೆ ಆಗುತ್ತೆ ನೋಡ್ರಿ, ಅದು ನಮ್ಗೆ ಕೆಲಸ ಮಾಡುತ್ತೆ, ಅದು ಇನ್ನೂ ನಮಗ್ ಬೆಳೆಯೋದಕ್ಕೆ ಅವಕಾಶವನ್ನ ನೀಡುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ನಿಮ್ಗೆ ಹೇಳಿದ್ರಲ್ಲ ಮೇಡಮ್, ಯಾರು ಆಕ್ಷನ್ ಟೇಕರ್ಸ್ ಆಗಿರ್ತೀವಿ ನೋಡ್ರಿ ಅವ್ರು ಮಾತ್ರ ಪರಿವರ್ತನೆ ಆಗ್ತೀವಿ. ಸೊ ಹಾಗಾಗಿ ಎಲ್ರಿಗೂ ಇದಿಷ್ಟು ಕ್ಲಾಸ್ ಮೇಡಮ್ ಅವ್ರದ್ದು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಈಗ ಮತ್ತೆ ಒಂದು ಆಕ್ಟಿವಿಟಿಯನ್ನ ಮಾಡೋಣ. ಎಲ್ರಿಗೂ ಒಂದು ವೈಟ್ ಪೇಪರ್ ಹೇಳಿದ್ದೇವು, ನೆನ್ಪಿದೇನಾ? ಸ್ವಲ್ಪ ತೋರ್ಸ್ರಿ ಎಲ್ಲಾರು, ಎಲ್ರು. ಹಾ, ಮಲ್ಲಿಕಾರ್ಜುನ್ ಸರ್ ಹತ್ರ ಇದೆ. ಬೆಳಗ್ಗಿನ ಅವಧಿಯಲ್ಲಿ ಯಾರು ಬರ್ತಾರ ನೋಡ್ರಿ, ಎಲ್ಲಾರು ತಗೊಂಡಿರ್ತಾರೆ. ಸ್ವಲ್ಪ ಹೊಸವ್ರು ಯಾರು ಇರ್ತೀರಿ ಅವ್ರಿಗೆ ಗೊತ್ತಾಗೋದಿಲ್ಲ. ನೀವು ಒಂದ್ ವೇಳೆ ವೈಟ್ ಪೇಪರ್ ಇಲ್ಲ ಅಂದ್ರೆ ಇಟ್ಸ್ ಓಕೆ, ನೀವು ಇರೋ ಡೈರಿ ಇದೆ ನೋಡ್ರಿ, ಆ ಡೈರಿಯಲ್ಲೇ ಹಾ ಎಸ್, ನಿಮ್ಮ ವೈಟ್ ಪೇಪರ್ ನಲ್ಲಿ ಮಧ್ಯದಲ್ಲಿ ಏನ್ ಮಾಡ್ರಿ ಅಂದ್ರ ಒಂದು ಈ ರೀತಿ ಒಂದು ಏನಂತಾರ ನೋಡ್ರಿ ಚುಕ್ಕೆ, ಅದನ್ನ ಮಾಡ್ರಿ. ಇಟ್ಟಿನ ಡಾಟ್ ಸೆಂಟರ್ ಪಾಯಿಂಟ್ ನಲ್ಲಿ, ವೈಟ್ ಪೇಪರ್ ನ ಸೆಂಟರ್ ಪಾಯಿಂಟ್ ನಲ್ಲಿ ಒಂದು ಡಾಟ್ ಅನ್ನ ಮಾಡ್ರಿ, ಚುಕ್ಕೆ ಮಾಡ್ರಿ. ಹಾ ಎಸ್, ಮೇರುನಿಸ ಮ್ಯಾಮ್. ಎಲ್ರು ಪ್ರತಿಯೊಬ್ರು ಮಾಡ್ರಿ. ನಿಮ್ ಡೈರಿ ಇದೆ ಡೈರಿಯಲ್ಲಿ ಮಾಡ್ರಿ. ಸ್ವಲ್ಪ ಅಂದ್ರೆ ಒಂದ್ ಡೈರಿ ಸ್ವಲ್ಪ ಪೇಜ್ ಪಲ್ಟಾಸ್ ಅಂದ್ರೆ ಸ್ವಲ್ಪ ಸೈಡ್ ಮಾಡಿ, ಪೂರ್ತಿ ಖಾಲಿ ಇರುತ್ತೆ ನೋಡ್ರಿ, ಖಾಲಿ ಇದ್ದಿದ್ರ ಮೇಲೆ ಸೆಂಟರ್ ಪಾಯಿಂಟ್ ನಲ್ಲಿ ಒಂದ್ ಡಾಟ್ ಅನ್ನ ಮಾಡ್ರಿ. ಹಾ ಎಸ್, ಅಹುಜಾ ಮೇಡಮ್ ಮಾಡಿದಾರೆ. ಎಲ್ರು ಮಾಡ್ರಿ. ಹಾ, ಶಶಿಕಲಾ ಮ್ಯಾಮ್ ಮಾಡಿದಾರೆ. ಶಶಿಕಲಾ ಮ್ಯಾಮ್ ಇವತ್ತೇ ಜಾಯ್ನ್ ಆಗ್ಯಾರ, ಆದ್ರೂ ವೈಟ್ ಪೇಪರ್ ಎಲ್ಲ ತಗೊಂಡ್ ಕುಂತಾರ. ಇದು ಸ್ಟೂಡೆಂಟ್ ಲೈಫ್ ಅಂತಾರ, ಇದು ಸ್ಟೂಡೆಂಟ್ ಮೈಂಡ್ ಸೆಟ್. ಹೇಳ್ತಾರಂದ್ರ ನಾವು ಮಾಡೋದು, ಅದು ಬಿಡೋದಿಲ್ಲ. ಹಾ ಎಸ್ ಎಸ್, ಉಮಾಶಂಕರ್ ಮ್ಯಾಮ್ ಗ್ರೇಟ್ ಗ್ರೇಟ್, ಎಲ್ಲಾರು ಬರ್ದಿರಿ. ಹಾ, ಈಗ ನೀವು ಮಾಡಿರುವಂತಹ ಡಾಟ್ ಕಾಣ್ತಾ ಇದೆನಾ ಎಲ್ಲರಿಗೂ? ಎಸ್. ಈಗ ಇದಕ್ಕೆ ನೀವು ಏನಂತ ವಿಚಾರ ಮಾಡ್ತೀರಿ? ನೀವೇನ್ ತಿಳ್ಕೊಳ್ಬಹುದು? ನಿಮ್ ಕೈದೊಳಗೆ ಒಂದ್ ಪೇಪರ್ ಇದೆ, ಅದ್ರ ಮೇಲೆ ಒಂದು ಡಾಟ್ ಬರ್ದಿರಿ, ನೀವೇ ಹಾಕಿದ್ದು. ಅದು ಯಾವ ರೀತಿ ನೀವು ಫೋಕಸ್ ಮಾಡ್ಬೋದು, ಏನ್ ಅರ್ಥ ಮಾಡ್ಕೊಳ್ಬಹುದು? ಸ್ವಲ್ಪ ನನ್ಗೆ ಮೆಸೇಜ್ ಮಾಡ್ರಿ ನೋಡೋಣ, ಯಾರ್ಯಾರಿಗೆ ಏನ್ ಫೀಲ್ ಆಗುತ್ತೆ ಅದು. ಎಕ್ಸಾಂಪಲ್ ಹೇಳ್ತೀನಿ, ಆ ಡಾಟ್ ಕಡೆ ನಮ್ದು ಫೋಕಸ್ ಮಾಡ್ತಿರ್ತೀವಿ. ಎಕ್ಸಾಂಪಲ್ 1, ಆ ರೀತಿ ನಿಮ್ಗೆ ಏನ್ ಫೀಲ್ ಆಗುತ್ತೆ? ಒಬ್ರಿಬ್ರು ಯಾರಾದ್ರೂ ಮೆಸೇಜ್ ಮಾಡಿ. ಡಾಟ್ ಅನ್ನ ನೀವು ಹಾಕಿದ್ರಿ, ನಿಮ್ಗೆ ಏನ್ ಫೀಲ್ ಆಗ್ತಾ ಇದೆ? ಮಹೇಶ್ ಸರ್ ಹೇಳ್ತಾರೆ ಒಂದ್ ಬಿಂದು ಇದೆ. ನೆಕ್ಸ್ಟ್ ಎಲ್ರು ತ್ರಾಟಕ್ ಮಾಡ್ಬೋದು, ಪುರುಷೋತ್ತಮ್ ಸರ್, ಉಳಿದವ್ರು ಎಲ್ಲಾರು. ವಿ ಡೋಂಟ್ ಫೋಕಸ್ ಆನ್ ವೈಟ್. ಹಾ, ಸ್ಮಿತಾ ಮ್ಯಾಮ್ 100%. ಎಸ್, ಶೂನ್ಯ ಇದೆ, ಅಹುಜಾ ಪಾಟೀಲ್ ಮೇಡಮ್ ಹೇಳ್ತಾರೆ ಶೂನ್ಯ ಕಾಣಿಸುತ್ತೆ. ಎಲ್ರು ಈಗೆಲ್ಲರಿಗೆ ಆನ್ಸರ್ ಹೇಳಿ ನೋಡ್ರಿ. ಇಷ್ಟು ದೊಡ್ಡ ಪೇಪರ್ ಇದೆ, ಇಷ್ಟು ದೊಡ್ಡದಿದೆನಾ? ಫೋಕಸ್ ಯಾವ್ದ್ರ ಮೇಲೆ ಮಾಡ್ತಾ ಇದ್ದೀವಿ? ಡಾಟ್ ಮೇಲೆ. ಸೇಮ್ ಅದೇ ರೀತಿ ನಾವು ಸಮೇತ ನಮ್ಮ ಜೀವನ ಇಷ್ಟು ಅದ್ಭುತವಾಗಿರುವಂತಹ ವೈಟ್ ಪೇಪರ್ ನಮ್ ಲೈಫ್ ನಲ್ಲಿ ನಮಗಿರುವಂತಹ ಸಮಸ್ಯೆಗಳಿವೆ ನೋಡ್ರಿ, ಅದು ಒಂದು ಡಾಟ್ ತರ ಇದೆ, ಸಿಂಗಲ್ ಡಾಟ್ ಇದೆ. ಫೋಕಸ್ ಯಾವ್ದ್ರ ಮೇಲೆ ಮಾಡ್ತಾ ಇದ್ದೀವಿ? ಪ್ರಾಬ್ಲಮ್ ಮೇಲೆ ಮಾಡ್ತಾ ಇದೀವಿ. ಯಾವ್ದು ಕಾಣ್ತಾ ಇದೆ? ಪ್ರಾಬ್ಲಮ್ ಕಾಣ್ತಾ ಇದೆ. ಆದ್ರೆ ಉಳಿದ ಅಷ್ಟೆಲ್ಲಾನು ಖಾಲಿ ಇದೆ ನೋಡ್ರಿ, ಅದ್ರ ಮೇಲೆ ಫೋಕಸ್ ಮಾಡ್ಬೋದಾ ನಾವು? ಹಾ, ಡಿಸ್ಟ್ರಾಕ್ಷನ್ ಅದ್ರ ಮೇಲೆ ಮಾಡ್ಬೋದಾ? ಉಳಿದಿದ್ರ ಮೇಲೆ ಇದನ್ನ ನಾವು ನಿಮ್ಗೆ ಕಲಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಹಾಗಾಗಿ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಬರುತ್ತೆ, ಹತಾಶೆ ಇರುತ್ತೆ, ನಿರಾಶೆ ಇರುತ್ತೆ, ಅವೆಲ್ಲಾನು ಡಾಟ್ ಇದ್ದಂಗೆ ಅವ್ ಇರುತ್ತೆ. ಬಟ್ ನೀವು ಅದ್ರ ಮೇಲೆ ಏನ್ ಮಾಡ್ಬಾರ್ದು ಅಂದ್ರ ಫೋಕಸ್ ಮಾಡ್ಬಾರ್ದು. ಈಗ ಒಂದು ವಿಷಯ, ಇನ್ನು ಒಂದು ಆಕ್ಟಿವಿಟಿಯನ್ನ ಮಾಡ್ತೀನಿ. ನೀವು ಯಾವ ರೂಮ್ ನಲ್ಲಿ ಕುಂತಿರಲ್ಲ, ಯಾವ ಕೋಣೆಯಲ್ಲಿ ಕುಂತಿದ್ರಲ್ಲ, ಅಲ್ಲಿ ಇರುವಂತ ರೆಡ್ ಕಲರ್ ಏನೇನಿದೆ ಒಂದ್ಸಲ ಸರ್ಚ್ ಮಾಡ್ರಿ. ಎಷ್ಟಿವೆ ಎಣ್ಸ್ರಿ. ನಿಮ್ಮ ರೂಮ್ ನಲ್ಲಿ ರೆಡ್ ಕಲರ್ದು ಎಷ್ಟು ವಸ್ತುಗಳಿವೆ ಸರ್ಚ್ ಮಾಡಿ ಇಲ್ಲಿ ಟೈಪ್ ಮಾಡ್ರಿ. 2, 3, 4, 5 ರೆಡ್ ಕಲರ್. ಎಲ್ರು ಹಾ, ಭೂಮಿಕಾ ಅವ್ರದ್ದು ಹತ್ರ 8 ಇವೆ, ಉಮಾಶಂಕರ್ ಮ್ಯಾಮ್ ಹತ್ರ 5 ಇದೆ. ಎಲ್ಲರೂ ಟೈಪ್ ಮಾಡ್ರಿ. ಹಾ, ಚಂದ್ರಶೇಖರ್ ಸರ್ 8 ಇವೆ, ಸ್ಮಿತಾ ಮ್ಯಾಮ್ ಹತ್ರ 10 ಇದೆ, ಅಹುಜಾ ಮ್ಯಾಮ್ ಹತ್ರ 6 ಇದೆ, ಉಮಾಶಂಕರ್ ಮ್ಯಾಮ್ ಹತ್ರ 5 ಇದೆ. ಎಸ್ ಎಸ್, ರಾಧಾ ಅವ್ರ ಹತ್ರ, ಸ್ಮಿತಾ ಅವ್ರ ಹತ್ರ 1 ಇದೆ, ಸುನಿಲ್ ಸರ್ ಹತ್ರ 6 ಇದೆ, ಮೇರುನಿಸಾ ಮ್ಯಾಮ್ ಹತ್ರ 17.
ಜಗದೀಶ್ ಸರ್ ಹತ್ರ 5 ಇದೆ, ಕದಿರಪ್ಪ ಸರ್ 2 ಇದೆ, ಮಂಜುನಾಥ್ ಅವ್ರ ಹತ್ರ 5, ಶಶಿಕಲಾ ಮ್ಯಾಮ್ 4, ಪುರುಷೋತ್ತಮ್ ಸರ್ 7, ವಿಜಯಲಕ್ಷ್ಮಿ 5 ಇದೆ, ನೇತ್ರಾವತಿ ಅಮ್ಮಂದ್ 1 ಇದೆ. ಎಸ್, ವಿಜಯಲಕ್ಷ್ಮಿ ಹತ್ರ 5 ಇದೆ. ಎಸ್ ಎಸ್ ಎಸ್. ಸುಮಾ ಮ್ಯಾಮ್ ಹತ್ರ 20. ಓಹೋ ಗ್ರೇಟ್. ಶಶಿ ಮ್ಯಾಮ್ ಹತ್ರ 12, ಮಹೇಶ್ ಸರ್ ಹತ್ರ 9. ಓಕೆನಾ? ಸೊ ಎಲ್ಲರೂ ಸ್ಟಾಪ್ ಮಾಡ್ರಿ. ಎಲ್ಲಾರು ಎಣಿಸಿದ್ರೆ ಎಲ್ಲಾರು. ಈಗ ನನ್ನ ಪ್ರಶ್ನೆ ಏನು ಅಂದ್ರ, ನೀವು ರೆಡ್ ಕಲರ್ ಅನ್ನ ಸರ್ಚ್ ಮಾಡುವಾಗ ನಿಮ್ಮ ರೂಮ್ ನಲ್ಲಿ ಬ್ಲೂ ಕಲರ್ ಇರ್ಲಿಲ್ವಾ? ಇರ್ಲಿಲ್ವಾ? ಇರ್ಬಹುದಲ್ಲ? ಆದ್ರೆ ನಾವ್ ಯಾವ್ದ್ರ ಮೇಲೆ ಫೋಕಸ್ ಮಾಡೀವಿ? ರೆಡ್ ಕಲರ್. ಮತ್ತೆ ನಿಮ್ಗೆ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ಬರೇ ರೆಡ್ಡೇ ಕಾಣೆವ್ ನಿಮ್ಗ. ಅದ್ರ ಪಕ್ಕದಲ್ಲೇ ಬ್ಲೂ ಕಲರ್ ಇನ್ನೊಂದ್ ಏನೋ ಇತ್ತು, ಅದು ನೋಡ್ಲಿಲ್ಲ. ಇನ್ನೊಂದ್ ಯಾವ್ದೋ ವೈಟ್ ಇತ್ತು, ಅದ್ರ ಮೇಲೆ ಫೋಕಸ್ ಮಾಡಿಲ್ಲ. ಮೈಂಡಿಗೆ ಏನ್ ಮೆಸೇಜ್ ಇತ್ತು? ರೆಡ್ ಹುಡುಕ್ಬೇಕಾಗಿದೆ ನಾನು. ರೆಡ್ 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 ರೆಡ್. ಈಗೆಲ್ಲಾನು ನಿಮ್ಗೆ ರೆಡ್ ಕಾಣಿಸ್ಲತ್. ಸೀರೆ ಹಾಕೊಂಡ್ರೆ ಅದ್ರ ಬಾರ್ಡರ್ನು ರೆಡ್ ಕಾಣಿಸ್ತದೆ, ನಿಮ್ಗೆ ಒಳಗಿರುವಂತ ಡಾಟ್ಸ್ ಗಳು ರೆಡ್ ಕಾಣಿಸ್ತಾವ. ಸೊ ಇದೇ ರೀತಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರ, ಬರ್ಕೋರಿ, ಯಾವುದ್ರ ಮೇಲೆ ನಾವು ಫೋಕಸ್ ಮಾಡ್ತೀವಿ ನೋಡ್ರಿ, ಅಲ್ಲಿ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸಿಂಪಲ್. ನೀವು ಯಾವ್ದ್ರ ಮೇಲೆ ಫೋಕಸ್ ಮಾಡ್ತೀರಿ ಅಂದ್ರೆ, ಯಾವ್ದ್ರ ಮೇಲೆ ನೀವು ಗಮನ ಹರಿಸ್ತೀರಿ, ನಿಮಗೆ ಶಕ್ತಿ ಅದೇ ರೀತಿ ಬರುತ್ತೆ. ಸೇಮ್ ಅದೇ ರೀತಿ ನೀವು ರೆಡ್ ಕಲರ್ ಮೇಲೆ ಫೋಕಸ್ ಮಾಡಿದ್ರಿ, ನಿಮ್ಗೆ ರೆಡ್ ಕಲರ್ ಕಾಣುತ್ತೆ. ಕಾಣ್ತಾ ಎಲ್ಲರಿಗೂ? ಬಟ್ ಬ್ಲೂ ಕಲರ್ ಕಾಣಿಲ್ಲ. ಬ್ಲೂ ಕಲರ್ ಕನ್ಸಿಡರ್ ಮಾಡ್ಲಿಲ್ಲ, ವೈಟ್ ಕಲರ್ ಕನ್ಸಿಡರ್ ಮಾಡ್ಲಿಲ್ಲ. ನೀವು ಓನ್ಲಿ ಯಾವ್ದ್ರ ಮೇಲೆ ಫೋಕಸ್ ಮಾಡ್ರಿ? ರೆಡ್ ಕಲರ್. ಸೇಮ್ ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಫೋಕಸ್ ಯಾವ್ದ್ರ ಮೇಲೆ ಮಾಡ್ತಾ ಇದ್ದೀವಿ ನೋಡ್ರಿ, ಅದೇ ರೀತಿಯ ಶಕ್ತಿ ನಮ್ಗೆ ಕನೆಕ್ಟ್ ಆಗ್ತಾ ಇದೆ. ಈಗ ನಾವು ಫೋಕಸ್ ಯಾವ್ದ್ರ ಮೇಲೆ ಮಾಡ್ತಾ ಇದ್ದೀವಿ? ಸಾಲದ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ. ಮಾಡ್ಲತ್ತೀವ? ಒಂದ್ 5-10 ಲಕ್ಷ ರೂಪಾಯಿ ನಾವು ಸಾಲ ಮಾಡ್ಕೊಂಡಿವಿ, ಏನೋ ಮಾಡ್ಕೊಂಡು ಎಡವಟ್ ಮಾಡ್ಕೊಂಡಿರ್ತೀವಿ. ಫೋಕಸ್ ಯಾವ್ದ್ರ ಮೇಲೆ ಮಾಡತ್ತೀವಿ? ಅದ್ರ ಮೇಲೆ. ಇನ್ನೂ ದಿನೇ ದಿನೇ ಸಾಲ ಹೆಚ್ಚಾಗ್ಲತ್ತದ ನಮಗ. ನೋಡ್ರಿ, ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ ನೀವು. 5 ಲಕ್ಷ ಇರೋ ಸಾಲ 10 ಲಕ್ಷ ಹೆಂಗಾಗ್ಯದ ನಿಮ್ಗೆ ಗೊತ್ತಿಲ್ಲ. ರೀಸನ್ ಏನು? ಫೋಕಸ್. ಟೆನ್ಷನ್ ಮೇಲೆ ಫೋಕಸ್ ಮಾಡ್ಲತ್ತೀರಿ. ದಿನೇ ದಿನೇ ಟೆನ್ಷನ್ ಜಾಸ್ತಿ ಆಗ್ಲತ್ತದ. ಮಕ್ಕಳೇ ನೆನ್ಪಿಡ್ರಿ, ಸೈನ್ಸ್ ಹೇಳತ್ತೀನಿ ನಿಮ್ಗ ಫ್ರೀದೊಳಗ. ಫೋಕಸ್ ಯಾವ್ದ್ರ ಮೇಲೆ ಮಾಡ್ಲತ್ತೀರಿ? ಟೆನ್ಷನ್ ಮೇಲೆ. ಯಾವ್ದು ನಿಮ್ಗೆ ಕಾಣ್ತಾ ಇದೆ? ಟೆನ್ಷನ್ ಕಾಣ್ತಾ ಇದೆ. ಸೊ ಹಾಗಾಗಿ ಇವತ್ತಿನಿಂದ, ಈ ಕ್ಷಣದಿಂದ ನಿಮ್ಮ ಫೋಕಸ್ ಇದೆ ನೋಡ್ರಿ, ಅದು ಚೇಂಜ್ ಮಾಡಿ. ಇದನ್ನ ನಾವು ನಿಮ್ಗೆ ಕಲಿಸ್ತೀವಿ. ಬರ್ಕೋರಿ. ಫೋಕಸ್ ಏನ್ ಮಾಡ್ಬೇಕಾಗಿದೆ? ನನಗ್ ಏನ್ ಬೇಕು ಅದ್ರ ಮೇಲೆ ಫೋಕಸ್ ಮಾಡ್ರಿ. ನನಗ್ ಸುಖ ಬೇಕಾಗಿದೆ ಅಂದ್ರೆ ಸುಖದ ಮೇಲೆ ಫೋಕಸ್ ಮಾಡ್ರಿ. ಶಾಂತಿ ಬೇಕಾಗಿದೆ ಅಂದ್ರೆ ಶಾಂತಿಯ ಮೇಲೆ ಫೋಕಸ್ ಮಾಡ್ರಿ. ಶಾಂತಿ ಅಂತ ಮನಿ ಬಾಜುದವ್ರ ಮೇಲೆ ಮಾಡಿರಿ? ನೋ. ಶಾಂತಿ ಗೊತ್ತಲ್ಲ ನಿಮ್ಗೆ? ಹಾ, ಓದ್ಸಲ ನಂಗೆ ಎಡವಟ್ ಆಗಿದ್ ಮೇಡಮ್, ಶಾಂತಿ ನೋಡ್ ಅಂದರಂತ ಹೆಂಡ್ತಿಗ್ ಬಿಟ್ಟು ಶಾಂತಿಗ್ ನೋಡ್ ಹೈರಾಣ ಆಗ್ಯದ. ನೋ, ಅದು ಶಾಂತಿ ಇಲ್ಲ. ಒಳಗಿರುವಂತ ನೆಮ್ಮದಿ, ಅದ್ರ ಮೇಲೆ ಫೋಕಸ್ ಮಾಡು. ಸೊ ಹಾಗಾಗಿ ನಾನು ನನ್ನ ಜೀವನದಲ್ಲಿ ಯಾವ್ದ್ರ ಮೇಲೆ ಫೋಕಸ್ ಮಾಡ್ದಂದ್ರೆ ಒಳ್ಳೇದ್ರ ಮೇಲೆ ಫೋಕಸ್ ಮಾಡ. ನನ್ ಮಗಳು ಹೋದ್ಮೇಲೆ ನಾನು ಯಾವ್ದ್ರ ಮೇಲೆ ಫೋಕಸ್ ಮಾಡ್ದಂದ್ರೆ, ನನಗ್ ನಾನೇ ಸೆಲ್ಫ್ ಅಂತಾರ ನೋಡ್ರಿ, ನನಗೆ ನಾನು ಸ್ವಯಂ ಪರಿವರ್ತನೆ ಮಾಡ್ಕೊಂಡು ಒಂದೇ ಒಂದು ಅಫರ್ಮೇಶನ್ ಕಲ್ತಿದ್ದ ನಾನು. ಏನು ಅಂದ್ರ, ನಾನ್ ಜಗತ್ತಿನ ತಾಯಿ ಆಗ್ಬೇಕು ಅಂತ ಒಂದು ಅಫರ್ಮೇಶನ್ ಮಾಡ್ದೆ. ನಾನ್ ನೊಂದವ್ರ ತಾಯಿ ಆಗ್ಬೇಕು, ನಾನ್ ಬೆಂದವ್ರ ತಾಯಿ ಆಗ್ಬೇಕು, ನನ್ ಯಾರ್ಯಾರ ತಾಯಿತನ ಸರ್ಚ್ ಮಾಡತಾರ ಅವ್ರ ತಾಯಿ ಆಗ್ಬೇಕು. ಇದು ಒಂದು ಡ್ರೀಮ್ ಅನ್ನ ಕಡ್ದ, ಸಣ್ಣದಾಗಿರುವಂತ ನನ್ನದೇ ಒಂದು ಗೂಡನ್ನ ಕಡ್ದ. ನಿಧಾನಕ್ಕೆ ಕೆಲಸ ಮಾಡ್ತಾ 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 ಇವತ್ತು ಇಷ್ಟು ಲೆವೆಲ್ದೊಳಗೆ ನಾವು ಮಾಡ್ತಾ ಇದ್ವಿ. ಸೊ ಹಾಗಾಗಿ ನಾನು ಒಂದ್ ವೇಳೆ ಫೋಕಸ್ ಟೆನ್ಷನ್ ಮೇಲೆ ಮಾಡ್ತಿದ್ದ, ದುಃಖದ ಮೇಲೆ ಮಾಡ್ತಿದ್ದ, ಕಣ್ಣೀರಿನ ಮೇಲೆ ಮಾಡಿದ್ರ ನಾನು ಎಲ್ಲಿರ್ತಿದ್ದ ಹೇಳ್ರಿ? ಎಲ್ಲಿರ್ತಿದ್ದ? ಸೊ ಹಾಗಾಗಿ ಪರಿವರ್ತನೆ ಆದ್ರಿ. ನಿಮ್ಗೆ ಏನ್ ಬೇಕಾಗಿದೆ ನೋಡ್ರಿ, ಅದ್ರ ಮೇಲೆ ಫೋಕಸ್ ಮಾಡ್ರಿ. ಇದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಆಕ್ಟಿವಿಟಿಯಲ್ಲಿ ಬರುತ್ತೆ. ಈಗ ನಾನು ಇಷ್ಟು ಹೇಳ್ತಾ ಇದ್ದೀನಿ ನೋಡ್ರಿ, ಇದು ಓನ್ಲಿ 24 hours ನಾಗ ನೆನ್ಪು ಹೋಗುತ್ತೆ ನಿಮ್ಗೆ. ಬರ್ಕೊರ್ಬೇಕಾದ್ರೆ ಇಷ್ಟ ಎಲ್ಲಾ ಬಡ್ದಾಡ್ ನಾನ್ ಹೇಳ್ತೀನಿ ನೋಡ್ರಿ, 24 ತಾಸ್ನಾಗೆ ಜೀರೋ. ರೀಸನ್ ಏನು ಅಂದ್ರ, ಮತ್ತೆ ನೆಗೆಟಿವ್ ಎನರ್ಜಿ ನಿಮ್ಗೆ ಅಟ್ಯಾಕ್ ಮಾಡುತ್ತೆ, ಮತ್ತೆ ನೆಗೆಟಿವ್ ವಿಚಾರಗಳು ನಿಮ್ಮಲ್ಲಿ ಬರುತ್ತೆ, ಮತ್ತೆ ಬೇಡವಾದ ವಿಚಾರಗಳು ನಿಮ್ಗೆ ಅಟ್ಯಾಕ್ ಮಾಡುತ್ತೆ. ನೀವ್ ಎಷ್ಟೇ ಪಾಸಿಟಿವ್ ಆದ್ರೂ ಸಮೇತ ಪುನಃ ಪುನಃ ನೀವು ನೆಗೆಟಿವ್ ಆಗ್ತೀರಿ. ರೀಸನ್ ಏನು ಅಂದ್ರೂ ಬರ್ಕೋರಿ, ನಮ್ಮ ಒಳಗೆ ಅದು ಸೇವ್ ಆಗ್ತಾ ಇಲ್ಲ, ಮೇಲ್ ಪದರ್ನಲ್ಲಿ ಬರ್ತಾ ಇದೆ. ಮೇಲ್ ಪದರ್ ಯಾವುದು ಅಂದ್ರೆ ಕಾನ್ಸಿಯಸ್ ಮೈಂಡ್. ಬರ್ಕೋರಿ, ನಮ್ಮ ಪರಿವರ್ತನೆ ಇದೆ ನೋಡ್ರಿ, ಅದು ಕೇವಲ ಜಾಗೃತ ಮನಸ್ಸಿನಲ್ಲಿ ಆಗ್ತಾ ಇದೆ. ಆ ಜಾಗೃತ ಮನಸ್ಸು ಏನ್ ಮಾಡುತ್ತೆ ಅಂದ್ರ, ಅರ್ಧ ಜಾಗೃತ ಮನಸ್ಸಿನ ಕಡೆಗೆ ಅದು ಮೆಸೇಜ್ ಹೋಗೋದಿಲ್ಲ. ಹಾಗಾಗಿ ನಮ್ಮ ಒಳಗೆ 2 ಪ್ರಕಾರದ ಮನಸ್ಸುಗಳಿವೆ. ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಹೇಳ್ತಾರ, ಒಂದು ಕಾನ್ಸಿಯಸ್ ಮೈಂಡ್, ಜಾಗೃತ ಮನಸ್ಸು ಮತ್ತೆ ಅರ್ಧ ಜಾಗೃತ ಮನಸ್ಸು. ಹಾಗಾಗಿ ನಾವು ಸಕ್ಸಸ್ ಆಗ್ಬೇಕಂತ ಯೋಚನೆ ಮಾಡ್ತೀವಿ, ಫೋಕಸ್ ಸಕ್ಸಸ್ ಮೇಲೆ ಮಾಡೋದಿಲ್ಲ, ನಾವು ಫೇಲ್ಯೂರ್ ಮೇಲೆ ಫೋಕಸ್ ಮಾಡ್ತಾ ಇದೀವಿ. ನಾವು ಆರೋಗ್ಯವಂತರಾಗಿ ಇರ್ಬೇಕು ಅಂತ ಯೋಚನೆ ಮಾಡ್ತೇವಿ, ಫೋಕಸ್ ಯಾವ್ದ್ರ ಮೇಲೆ ಮಾಡ್ತಾ ಇದೀವಿ? ಟ್ಯಾಬ್ಲೆಟ್ಸ್ ಮೇಲೆ ಮಾಡ್ತಾ ಇದೀವಿ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ಎಲ್ಲಿ ತನಕ ಇಲ್ಲಿ ಪರಿವರ್ತನೆ ಬರ್ಕೋರಿ, ಇಲ್ಲಿದೆ ನೋಡ್ರಿ ಸಬ್ ಕಾನ್ಶಿಯಸ್ ಮೈಂಡ್, ಐಸ್ಬರ್ಗ್.
ಒಂದು ಬಹಳ ಮಂಜುಗಡ್ಡೆಯ ಬೆಟ್ಟ ನಿಮ್ಗೆ ಏನಾದ್ರೂ ಸಮುದ್ರದಲ್ಲಿ ಬಹಳ ಸಣ್ಣದ ಕಾಣ್ತಾ ಇದೆ ಅಂದ್ರ ಅದು ಸಂಪೂರ್ಣ ಕೆಳಗೆ ಪೃಥ್ವಿಯ ಜೊತೆಗೆ ಅದು ಕನೆಕ್ಟ್ ಆಗಿರುತ್ತೆ ಮಂಜುಗಡ್ಡೆ. ಸೇಮ್ ಅದೇ ರೀತಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಬರ್ಕೋರಿ. 90% ಎನರ್ಜಿ ಇದೆ ಅದ್ರಲ್ಲಿ. ಅದ್ರ ಶಕ್ತಿ ಎಷ್ಟಿದೆ ಅಂದ್ರ 90% ಇದೆ. 10% ಶಕ್ತಿ ಮಾತ್ರ ಎಲ್ಲಿದೆ ಅಂದ್ರ ಜಾಗೃತ ಮನಸ್ಸಿನಲ್ಲಿ ಇದೆ. ಹಾಗಾಗಿ ನಮ್ಗೆ ಏನಾಗ್ತಾ ಇದೆ ಅಂದ್ರ 10% ಮೇಲೆ ನಾವು ಫೋಕಸ್ ಮಾಡ್ತಾ ಇದೀವಿ. 90% ಫೋಕಸ್ ಇದೆ ನೋಡ್ರಿ, ಅದು 0 ಲೆವೆಲ್ ತಂದೀವಿ ನಾವು. ಸೊ ಹಾಗಾಗಿ ಈ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ನಲ್ಲಿ ಈ 10% ಏನಿದೆ ನೋಡ್ರಿ ಅದು ಸೈಡ್ ಆಗುತ್ತೆ, ಮತ್ತೆ 90% ಮೇಲೆ ನಾವು ಫೋಕಸ್ ಮಾಡ್ತೀವಿ. ಅವಾಗ ನಮ್ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ. ಅದಾದ್ಮೇಲೆ ಬರ್ಕೋರಿ ಆನ್ಲೈನಿಗೂ ಮತ್ತೆ ಆಫ್ಲೈನಿಗೆ ಇರುವಂತ ವ್ಯತ್ಯಾಸ ಬರೀರಿ ಸ್ವಲ್ಪ ಎರಡರ ನಡುವೆ. ಯಾಕೆ ನಮ್ಗೆ ಆಫ್ಲೈನ್ ನ ಅವಶ್ಯಕತೆ ಇದೆ ಅಂತ, ಆನ್ಲೈನಿಗೂ ಮತ್ತೆ ಆಫ್ಲೈನಿಗೆ ಇರುವಂತ ವ್ಯತ್ಯಾಸ ಏನ್ ಡಿಫ್ರೆನ್ಸ್ ಇದೆ ಅಂತ. ಈಗ ಒಂದ್ ಎಕ್ಸಾಂಪಲ್ ಅನ್ನ ಹೇಳ್ತೀನಿ ನೋಡ್ರಿ. ಯಾರ್ಯಾರಿಗೆ ಚಾಕ್ಲೇಟ್ ಇಷ್ಟ ಇದೆ, ಅಥವಾ ನಿಮ್ದು ಇಷ್ಟದ ಯಾವ್ದಾದ್ರು ತಿಂಡಿ, ಚಾಕ್ಲೇಟ್ ಇರ್ಬೋದು, ಮತ್ತೊಂದು ಕೇಕ್, ಏನಾದ್ರು ಒಂದ್ ಸ್ವೀಟ್ ಇಷ್ಟ ಇದೆ. ನಿಮ್ಗೆ ಇಷ್ಟ ಇರುವಂತ ಸ್ವೀಟ್ ಅನ್ನ ನಾನಿಲ್ಲಿ ಕೈದೊಳಗೆ ತಗೊಂಡಿನಿ. ಮೆರುನಿಸಾ ಮ್ಯಾಮ್, ನಿಮ್ಗೆ ಇಷ್ಟ ಇರುವಂತ ಕೇಕ್ ನನ್ ಕೈದೊಳಗಿದೆ. ನೋಡ್ತೀರಿ, ಖುಷಿ ಆಗುತ್ತಾ? ನೋ. ಯಾವಾಗ ಖುಷಿ ಆಗುತ್ತೆ? ತಿಂದ್ರೆ ಖುಷಿ ಆಗುತ್ತೆ. ಸೇಮ್ ಅದೇ ರೀತಿ ಆಫ್ಲೈನ್ ಏನಿದೆ ನೋಡ್ರಿ, ಕೇಕ್ ತಿನ್ನೋದಿದೆ, ಚಾಕ್ಲೇಟ್ ತಿನ್ನೋದಿದೆ. ಆನ್ಲೈನ್ ಇದೆ ನೋಡ್ರಿ, ಅದು ತೋರ್ಸೋದಿದೆ. ಇಷ್ಟೇ ವ್ಯತ್ಯಾಸ ಇದೆ. ಹಾಗಾಗಿ ನಿಮ್ಗೆ ತಿನ್ಬೇಕಂದ್ರೆ ಅನುಭವಿಸ್ಬೇಕು ನೀವು. ಮತ್ತೆ ನೀವು ಅನುಭವಿಸಿದಾಗ ಮಾತ್ರ ಪರಿವರ್ತನೆ ಆಗ್ತೀರಿ, ನೆನ್ಪಿಡ್ರಿ. ಇಮೋಷನಲಿ ಅಂದ್ರೆ ಭಾವನಾತ್ಮಕವಾಗಿರುವಂತಹ ಪರಿವರ್ತನೆ ಎಲ್ಲಿವರೆಗೆ ಬರೋದಿಲ್ಲ ನೋಡ್ರಿ, ಅಲ್ಲಿವರೆಗೆ ನಮ್ಮಲ್ಲಿ ಬದಲಾವಣೆಗಳಾಗೋದಿಲ್ಲ. ಹಾಗಾಗಿ ನೀವು ಇಮೋಷನಲಿ ಪರಿವರ್ತನೆ ಆಗ್ಬೇಕಂದ್ರ ನಿಮ್ಗದು ಫೀಲಿಂಗ್ ಬರ್ಬೇಕು. ಬರ್ಕೋರಿ, ಫೀಲಿಂಗ್ಗಳು ಸಿಗೋದಿಲ್ಲ ಆನ್ಲೈನ್ ನಲ್ಲಿ. ಈಗ ನೀವ್ ಎದುರಿಗೆ ಬಂದಾಗ ಏನಾಗುತ್ತೆ ಅಂದ್ರೆ ಫೀಲಿಂಗ್ ಜೊತೆಗೆ ಕನೆಕ್ಟ್ ಆಗಿರ್ತೀರಿ. ಭೂಮಿಕಾ, ಇನ್ನರ್ನಲ್ಲಿ ಆಗ್ಬೇಕದು. ನಮ್ಗೆ ಬಾಳ ಸಲ ಹೇಳ್ತಾರ, ಮೇಡಮ್ ನೀವು ಆನ್ಲೈನ್ ನಾಗ ಬೇರೆನೆ ಅನಿಸ್ತ್ರಿ, ಆಫ್ಲೈನ್ ನಾಗ. ಅದಕ್ಕೆ ಹೇಳ್ತೀನಿ ಆಫ್ಲೈನ್ ಬರ್ರಿ ಒಂದ್ಸಲ. ನಿಮ್ಗೆ ಹೇಳ್ತೀನಿ 90% ಗುರುಗಳೆಲ್ಲ ಬೇರೆನೆ ಇರ್ತಾರ. ಆನ್ಲೈನ್ ನಾಗ ಬಾಳ ಚಂದ ಅನಿಸ್ತಾರ, ಆಫ್ಲೈನ್ ದಾಗ ಬಂದ್ರೆ ಅವ್ರದ್ದು ರಿಯಲ್ ಫೇಸ್ ಗೊತ್ತಾಗುತ್ತೆ ಅವ್ರು ಏನಿದ್ದಾರೆ ಅಂತ. ಹಾಗಾಗಿ ನನ್ಗನ್ಸೋದು, ನಾನು ಯಾವ್ದ್ರ ಮೇಲೆ ವಿಶ್ವಾಸ ಮಾಡ್ತೀನಿ ಅಂದ್ರೆ ಏನ್ ಹೇಳ್ತೀನಿ ಅದನ್ನ ನಡಿತೀನಿ, ಏನ್ ನಡಿತೀನಿ ಅದನ್ನೇ ಹೇಳ್ತೀನಿ. ನಿಮ್ಗೂ ಅದೇ ಕಲಿಸ್ತೀನಿ ನಾನು. ಅದಕ್ ಬಿಟ್ಟು ಏನ್ ದೊಡ್ಡ ಭಯಂಕರ ಕಲಿಸ್ತೀನಿ ಅಂತಿಲ್ಲ. ನೀವು ಪರಿವರ್ತನೆ ಆಗ್ಬೇಕು. ಮತ್ತೆ ಎಲ್ಲಿಯವರೆಗೆ ನಾವು ಪರಿವರ್ತನೆ ಆಗೋದಿಲ್ಲ, ನಮ್ಮ ಜಗತ್ತು ಪರಿವರ್ತನೆ ಆಗೋದಿಲ್ಲ. ನೆನ್ಪಿಡ್ರಿ, ನಮ್ ಜಗತ್ ಏನು ಆಗೋದಿಲ್ಲ. ನಾನ್ ತಯಾರಾಗಿರ್ಬೇಕು ಒಂದು. ಅದಾದ್ಮೇಲೆ ಎರಡನೇದು, ಆಫ್ಲೈನ್ ನ ಅಗತ್ಯ ಇರೋದಕ್ಕೆ ಇನ್ನೊಂದು ಏನು ಅಂದ್ರ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅನ್ನ ಇರುತ್ತೆ. ಇಲ್ಲಿ ಬರ್ಕೋರಿ, ಚಟುವಟಿಕೆ ಆಧಾರಿತ ಕಲಿಕೆ. ಈಗ ಒಂದು ಡಾಟ್ ನ ಒಂದು ಚಟುವಟಿಕೆಯನ್ನ ಮಾಡಿ, ಎಲ್ಲರಿಗೂ ಫೀಲ್ ಆಯ್ತು, ಗುಡ್ ಆಯ್ತು. ಬಟ್ ಯಾವಾಗ ಎಲ್ಲಿ ತನಕ ಇರುತ್ತೆ? 1 ತಾಸು 2 ತಾಸು. ಆಮೇಲೆ ಮತ್ತೇನಾಗುತ್ತೆ? ಎಲ್ಲಾನು ನೆನ್ಪು ಹೋಗುತ್ತೆ, ಒಂದು ನೆನ್ಪಲ್ಲಿ ಇರೋದಿಲ್ಲ. ಬಟ್ ಯಾವಾಗ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮಾಡಿರ್ತೀವಿ ನೋಡ್ರಿ, ಅವಾಗ ಏನಾಗುತ್ತೆ ಅಂದ್ರ 100ಕ್ಕೆ 100ರಷ್ಟು ಪರಿವರ್ತನೆ ಆಗುತ್ತೆ. ಏನಾಗುತ್ತೆ? 100ಕ್ಕೆ 100ರಷ್ಟು ನಮ್ಮೊಳಗೆ ಪರಿವರ್ತನೆ ಆಗುತ್ತೆ. ಸೊ ಹಾಗಾಗಿ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗೋದಕ್ಕಿರುವ ಏಕೈಕ ಮಾರ್ಗ ಯಾವ್ದು ಅಂದ್ರ ಲರ್ನಿಂಗ್ ಬೇಕು, ಅದಕ್ಕೆ ಟ್ರೈನಿಂಗ್ ಬೇಕು. ಅದಕ್ಕೆ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್, ನಿಮ್ಗೆ ಗೊತ್ತಿಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ ದವರು ಸಮೇತ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರಲ್ಲ. ವಿದೌಟ್ ಟ್ರೈನಿಂಗ್ ಯಾವ್ದಾದ್ರು ಒಂದಾದ್ರೂ ಡಿಪಾರ್ಟ್ಮೆಂಟ್ ಇದೆನಾ? ಪೊಲೀಸ್ ಇಲಾಖೆಯಲ್ಲೂ ಟ್ರೈನಿಂಗ್ ಗಳು ನಡೀತಾವ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲೂ ಟ್ರೈನಿಂಗ್ ನಡೀತಾವ, ಬ್ಯಾಂಕಿನವ್ರದ್ದು ಟ್ರೈನಿಂಗ್ ನಡೀತಿರ್ತಾವ, ಪೋಸ್ಟ್ ಆಫೀಸ್ ದವ್ರದ್ದು ಟ್ರೈನಿಂಗ್ ನಡೀತಾವ, ಎಲ್ಲರದು ಟ್ರೈನಿಂಗ್ ಅವಲ್ಲ. ಬಟ್ ಆ ಟ್ರೈನಿಂಗ್ ಏನ್ ಕಲಿಸ್ತಾವಂದ್ರ ಅದು ಹುದ್ದೆಯನ್ನ ಅಲಂಕರಿಸಿ ಅದು ಜಾಬ್ ಹೆಂಗ್ ಚಂದ್ ಮಾಡ್ಬೇಕಂತ ಅಷ್ಟೇ ಕಲಿಸ್ತಾರ. ನಾವು ಜೀವನ ಹೆಂಗ್ ಮಾಡ್ಬೇಕಂತ ಕಲಿಸ್ತೀವಿ. ನಮ್ ಟ್ರೈನಿಂಗ್ ಇದು ಲೈಫ್ ಟ್ರಾನ್ಸ್ಫಾರ್ಮೇಶನ್ ಅಂತೀವಿ ನೋಡ್ರಿ, ಪರಿವರ್ತನೆ, ಮಹಾ ಪರಿವರ್ತನೆ, ಅದನ್ನ ನಮ್ಮ ಹತ್ರ ನಾವು ಕಲಿಸ್ತೀವಿ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ನೀವು ಎಲ್ಲಿಯವರೆಗೆ ಆಫ್ಲೈನ್ ನಲ್ಲಿ ಕನೆಕ್ಟ್ ಆಗೋದಿಲ್ಲ ನೋಡ್ರಿ, ಅಲ್ಲಿ ತನಕ ಕಷ್ಟ ಇದೆ. ಇಲ್ಲಾಂದ್ರೆ ಚಾಕ್ಲೇಟ್ ಬರೀ ಕವರ್ ಅಷ್ಟೇ ನೋಡ್ತೀರಿ ನೀವು. ಕವರ್ ನೋಡ್ತೀರಿ, ಕಲರ್ ನೋಡ್ತೀರಿ, ಡಿಸೈನ್ ನೋಡ್ತೀರಿ. ಒಂದ್ ವೇಳೆ ತೆಗೆದು ನಾನ್ ತಿಂದ ಅಂತ ತಿಳ್ಕೊರಿ, ನೀವೇನ್ ಮಾಡ್ತೀರಿ? ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಬಾಲ್ಯದಲ್ಲಿ ಒಂದೆಲ್ಲರಿಗ ಒಂದ್ ಬಹಳ ಖುಷಿ ಮಾತು ಹೇಳ್ತೀನಿ ನೋಡಿ. ನಾವು ಸಣ್ಣವ್ರಿದ್ದಾಗ ಎಲ್ಲರ ಕಡೆ ಮಾವಿನ ಹಣ್ಣು ಇರ್ತೀವಲ್ಲ ನೋಡಿರಿ, ಖಗ್ ಅಂತ ಇರ್ತೀವಿ ನೋಡಿ, ಗ್ರೀನ್ ಕಲರ್ ಮಾವಿನ ಹಣ್ಣು, ಸಣ್ಣ 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 ಮಿಡಿ ಅಂತಾರ ನೋಡ್ರಿ, ಸಣ್ಣ ಸಣ್ಣ. ನಾವ್ ಸಣ್ಣವ್ರಿದ್ದಾಗ ನನ್ಗಂತೂ ಈಗ್ಲೂ ನೆನ್ಪಿದೆ. ನಾವೇನ್ ಮಾಡ್ತಿದೇವ್ ಅಂದ್ರೆ ಬೀಳ್ತೀವಿ ಗಾಳಿಲಿಂದ, ಅದ್ರಲಿಂದ ಮನಿಗ್ ತಗೊಂಡ್ ಬರ್ತಿದೇವ್. ತಗೊಂಡ್ ಬಂದ್ ಸಣ್ಣ ಸಣ್ಣ ಕಟ್ ಮಾಡ್ತೀವಿ. ಸಣ್ಣ ಇಷ್ಟಿಷ್ಟು ಪೀಸ್ ಮಾಡ್ತಿದೇವ್. ಯಾರ್ಯಾರು ಮಾಡಿದ್ರಿ? ಹಿಂಗ್ ಕೈ ಮಾಡ್ರಿ. ಸಣ್ಣ ಸಣ್ಣ ಪೀಸ್ಗಳು ಮಾಡ್ತಿದೇವ್. ಆ ಪೀಸ್ ಮಾಡಿದ್ಮೇಲೆ ಅದಕ್ಕೊಂದಿಷ್ಟು ಖಾರ ಹಾಕ್ತಿದ್ದೆವು, ಮತ್ತೆ ಒಂದಿಷ್ಟು ಉಪ್ಪು ಹಾಕಿ ಅದು ಪೂರ್ತಿ ಕೆಳಗ ಮೇಲೆ ಎಲ್ಲಾ ಮಾಡಿದ್ಮೇಲೆ ಅದು ನೀರ್ ಬಿಡ್ತಿತ್ತು. ಅವಾಗ ಏನ್ ಮಾಡ್ತಿದ್ದೆವು? ಯಾರ್ಯಾರಿಗ್ ನೀರ್ ಬಂದು ಕೈ ಹಿಂಗ್ ಮಾಡ್ರಿ. ಯಾರ್ಯಾರಿಗ್ ಬಂದು? ಇದು ಸಬ್ ಕಾನ್ಶಿಯಸ್ ಮೈಂಡ್. ಬರ್ಕೋರಿ,
ಇದಕ್ಕೇನ್ ಹೇಳ್ತಾರ ಸಬ್ ಕಾನ್ಶಿಯಸ್ ಮೈಂಡ್. ಈಸಿ, ನಾನ್ ಬಾ ದೊಡ್ಡ ಸೈನ್ಸ್ ಹೇಳಂಗಿಲ್ಲ, ರಾಕೆಟ್ ಸೈನ್ಸ್ ಇಲ್ಲ ನಮ್ ಕೋರ್ಸ್. ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರ ನೀವು ನಿಮ್ಮ ಜೀವನದಲ್ಲಿ ಯಾವತ್ತೋ 10-20 ವರ್ಷದಿಂದನೂ ಏನಾದ್ರೂ ಮಾಡಿದ್ರಿ, ಇವತ್ತಿಗೂ ಅದು ಫೀಲಿಂಗ್ ಇಟ್ಕೊಂಡಿದೆ. ಯಾಕೆ ಫೀಲಿಂಗ್ ಇಟ್ಕೊಂಡಿದೆ ಅಂದ್ರ ಅದು ಆಕ್ಟಿವಿಟಿ ಮಾಡಿದ್ರಿ ನೀವು. ಅಲ್ಲಿಂದ ತಗೊಂಡ್ ಬಂದ್ರಿ, ಕಟ್ ಮಾಡಿದ್ರಿ, ಖಾರ ಡಬ್ಬಿ ಹುಡುಕ್ದ್ರಿ, ಉಪ್ಪಿನ ಡಬ್ಬಿ ಹುಡುಕಿದ್ರಿ, ಎರಡು ಏನ್ ಮಾಡಿದ್ರಿ, ಮಿಕ್ಸ್ ಮಾಡಿದ್ರಿ, ತಿಂದ್ರಿ, ಎಲ್ಲಾರಿಗ್ ಕೊಟ್ರಿ, ಆಕ್ಟಿವಿಟಿ ಮಾಡಿದ್ರಿ. ಶರೀರದ ಎಲ್ಲಾ ಇಂದ್ರಿಯಗಳು ಏನಾದ್ವು ಅಲ್ಲಿ ವರ್ಕ್ ಮಾಡುದ್ವಲ್ಲ. ಯಾವಾಗ ಶರೀರದ 5 ಇಂದ್ರಿಯಗಳು ಕೆಲಸ ಮಾಡುತ್ತೆ ನೋಡ್ರಿ, ಅದು ನೇರವಾಗಿ ಸಬ್ ಕಾನ್ಶಿಯಸ್ ಮೈಂಡಿಗೆ ಸೇವ್ ಆಗುತ್ತೆ, ನೆನ್ಪಿಟ್ರಿ. ಹಾಗಾಗಿ ಇಲ್ಲಿ ಏನ ಮಾಡ್ತೀವಿ ನಾವಂದ್ರ ಫೀಲಿಂಗ್ ಜೊತೆಗೆ ಕನೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಸೊ ಹಾಗಾಗಿ ಆಫ್ಲೈನ್ ಇದೆ ನೋಡ್ರಿ, ಅದು 100ಕ್ಕೆ 100ರಷ್ಟು ಬೆಸ್ಟ್ ಇದೆ. ಮತ್ ಇನ್ನೊಂದ್ ಹೇಳ್ತೀನಿ, ನಮ್ಮ ಅಹುಜಾ ಮ್ಯಾಮ್ ನಿಮಗೆ ಮಾತಾಡ್ತಾರ, ಅವ್ರು ಹೇಳ್ತಾರ 100 ದಿನ ಆನ್ಲೈನ್ ಮಾಡೋದು 3 ದಿನ ಆಫ್ಲೈನ್ ಮಾಡೋದು ಈಕ್ವಲ್ ಇದೆ. ನಾನ್ ಪ್ರಾಮಿಸ್ ಮಾಡಿ ಹೇಳ್ತೀನಿ. ನೀವ್ ಹಂಗ್ ಕೇಳ್ಬೇಡ ಮೇಡಮ್ ಮತ್ತೆ ಯಾಕೆ ಮಾಡ್ತೀರಿ, ಏನ್ ಮಾಡ್ಬೇಕು, ಟ್ರಸ್ಟ್ ಇದೆಲ್ಲ ನಡಿಬೇಕಾಗುತ್ತೆ, ನಡೆಸ್ಬೇಕಾಗುತ್ತೆ. ಅಸಾಧ್ಯ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮತ್ತೊಂದ್ ಏನಾದ್ರೂ ವ್ಯವಸ್ಥೆ ಮಾಡೋಣ. ಸಪೋರ್ಟಿವ್ ಸಿಸ್ಟಮ್ ಕೊಡೋದಕ್ಕಾಗಿ ನಾವು ಆನ್ಲೈನ್ ಮಾಡ್ತೀವಿ, ಅಂದ್ರೆ ನಿರಂತರತೆ ನಡೀಲಿ ಅಂತ. ಬಟ್ ನಮ್ ಫೋಕಸ್ ಇದೆ ನೋಡ್ರಿ 100ಕ್ಕೆ 100ರಷ್ಟು ನಮ್ದು ಆಫ್ಲೈನ್ ಮೇಲೆ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ನೀವು ಆಫ್ಲೈನ್ ನಲ್ಲಿ ಬರ್ಬೇಕಂದ್ರೆ 2-3 ಕಮಿಟ್ಮೆಂಟ್ ಅಂತೂ ನಿಮಗ್ ಬೇಕೇ ಬೇಕು. ಮೊದಲನೇದು ನೀವು ಟೈಮ್ ತೆಗಿಬೇಕು, ಗೊತ್ತಾಯ್ತಾ? ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಯಾರ್ಯಾರಿಗ ಅನಿಸುತ್ತೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಸ್ವಲ್ಪ ಹಿಂಗ್ ಮಾಡ್ರಿ. ಟೈಮ್ ಇರ್ಲಾರ್ದವ್ರು, CM PMಗಳು ಯಾರ್ಯಾರಿದ್ರಿ ನಮ್ ದೇಶ ಪೂರಾ ನೀವೇ ಆಳ್ತಾ ಇದ್ದೀರಿ, ಅವ್ರ ಕೈ ಮಾಡ್ರಿ. ಟೈಮ್ ಇಲ್ಲ ನೋಡ್ರಿ ನಿಮ್ಗೆ, ಸುಳ್ಳು ಹೇಳ್ತಾ ಇದ್ದೀರಿ, ನಿಮ್ಗೆ ನೀವು ಮೋಸ ಮಾಡ್ತಾ ಇದ್ದೀರಿ. ಯಾರಿಗಾದ್ರೂ ಅನಿಸುತ್ತೆ ನೋಡ್ರಿ ನಂಗೆ ಟೈಮ್ ಇಲ್ಲ ಅಂತ, ಯಾರ ಸಲಿಂದ ಟೈಮ್ ಕೊಡ್ಲತ್ತೀರಿ? ನಿಮ್ ಸಲಿಂದು. ನಿಮ್ಮ ಪರಿವರ್ತನೆಗಾಗಿ ನಿಮ್ಮ ಹತ್ರ ಸಮಯ ಇಲ್ಲ ಅಂದ್ರ ಬೇರೆಯವ್ರು ಯಾಕೆ ನಿಮ್ಗೆ ಟೈಮ್ ಕೊಡ್ತಾರೆ ಹೇಳ್ರಿ ನನ್ಗೆ? ನನ್ ಸಲಿಂದ ನಾನ್ ಟೈಮ್ ತೆಗ್ದ ಇವತ್ ನಿಮ್ ಮುಂದೆ ಮತ್ತೆ ಕುಂತೀನ. ಸೊ ಹಾಗಾಗಿ ಇದಕ್ಕೆ ಸಮಯ ಕೊಡ್ಬೇಕಾಗುತ್ತೆ, ಒಂದನೇದು. ಎರಡನೇದು, ಸಮಯದ ಜೊತೆಗೆ ಹಣನೂ ಕೊಡ್ಬೇಕು, ಫೀಸು ಕಟ್ಬೇಕು. ಫ್ರೀ ಇಲ್ಲ ಇದು. ಗೊತ್ತಲ್ಲ ನಿಮ್ಗೆ, ಮಾರ್ಕೆಟ್ ನಲ್ಲಿ ಕರಿಬೇವು ಕೊತ್ಮಿರಿ ಫ್ರೀ ಸಿಗ್ಲತ್ತಿಲ್ಲ. 3 ದಿನ ಟ್ರೈನಿಂಗ್ ನಾನ್ ಹೆಂಗ್ ಕೊಡ್ಲಕ್ಕಾಗುತ್ತೆ ಫ್ರೀ? ನೋ, ಎಲ್ಲ ಖರ್ಚು ವೆಚ್ಚಗಳು ಇರುತ್ತೆ. ಊಟ ತಿಂಡಿ ವ್ಯವಸ್ಥೆ ಮಾಡ್ಕೊಡ್ಬೇಕು, ನಿಮ್ಗೆ ರೂಮ್ ವ್ಯವಸ್ಥೆ ಮಾಡ್ಕೊಡ್ಬೇಕು, ಆಕ್ಟಿವಿಟಿ ಮಾಡ್ಬೇಕು, ನನ್ಗೊಂದು ಟೀಮ್ ಬೇಕಾಗುತ್ತೆ, ವರ್ಕರ್ಸ್ ಬೇಕಾಗುತ್ತೆ, ಬಿಲ್ಡಿಂಗ್ ಬೇಕಾಗುತ್ತೆ. ಪ್ರತಿಯೊಂದನ್ನ ಸಮೇತ ನಾವಿಲ್ಲಿ ನಿಮ್ಗೆ ಫೆಸಿಲಿಟೀಸ್ ಗಳನ್ನ ಮಾಡ್ಕೊಡ್ಬೇಕು. ಅದಕ್ಕಾಗಿ ನಿಮ್ ಹತ್ರ ನಾವು ಫೀಸ್ ತಗೊಂಡಿರ್ತೀವಿ. ಸೊ ಹಾಗಾಗಿ ಎರಡನೇದು ಹಣನೂ ಕೊಡ್ಲೇಬೇಕು. ಈಗ ಬಾಳ ಜನ ಹೇಳ್ತಾರ ಮೇಡಮ್ ನಮ್ಮ ಹತ್ರ ದುಡ್ಡು ಇಲ್ಲ ರೀ. ನಾನ್ ಹೇಳ್ತೀನಿ, ದುಡ್ಡು ಇಲ್ದವ್ರು ಮೊದ್ಲು ಬರ್ರಿ ಅಂತೀನ. ಯಾಕಂದ್ರೆ ಇಲ್ಲಿ ಬಂದ್ರೆ ಗಳಿಸೋದ್ ಹೆಂಗ ಅಂತ ಕಲಿತೀರಿ ನೀವು. ಇಲ್ಲಾಂದ್ರೆ ಇಲ್ಲನೇ ಅಂತ ಹೋಗಿರ್ತೀರಿ. ಮತ್ತೆ ಯಾರು ಆಕಾಶದಿಂದ ಇಳಿದು ಬಂದು ನಿಮ್ಗೆ ಏನಾದ್ರು ದುಡ್ಡಿನ ಗಂಟು ಕೊಡೋರೇ ನನ್ಗೆ ಹೇಳ್ರಿ. ನೀವ್ ಟ್ರೈನಿಂಗ್ ಬರ್ಬೇಡ್ರಿ, ಅವ್ರೇ ಏನ್ ಒಳ್ಳೆ ಕೆಲಸ ಮಾಡಿದ್ರಿ, ಟ್ರೈನಿಂಗ್ ಹೋಗಿಲ್ಲ ನೀವು ಅಂತೇಳಿ ಒಂದ್ ಏನಾರ 10-20 ಲಕ್ಷ ನಿಮ್ಗೆ ಯಾರಾದ್ರೂ ಕೊಡೋರಿದ್ದಾರ? ಕೊಡ್ಬೋದೇನ್ ಯಾರ? ಉಮಾಶಂಕರ್ ಮ್ಯಾಮ್ ಕೊಡ್ಬೋದಾ? ಟ್ರೈನಿಂಗ್ ಹೋಗಿಲ್ಲ ನೋಡ್ರಿ, ಬಾಳ ದೊಡ್ಡ ಕೆಲಸ ಮಾಡಿ. ನೋ, ಜಗತ್ತಲ್ಲಿ ನಮ್ಮ ಪರಿವರ್ತನೆ ಇದೆ ನೋಡ್ರಿ, ಅದು ನಮ್ಮ ಅಂಗೈಯಲ್ಲೇ ಇರೋದು. ಎರಡನೇ ವ್ಯಕ್ತಿ ನಮ್ಗೆ ಪರಿವರ್ತನೆ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಆಕ್ಷನ್ ತಗೋಬೇಕು, ನಾವು ನಡಿಬೇಕು, ನಾವು ನಮ್ಮ ಗುರಿಯನ್ನ ತಲುಪಬೇಕು, ನಾವು ನಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಬೇಕು. ಬಾಲ್ಯದಲ್ಲಿ ಏನೇನೋ ಕನಸುಗಳನ್ನ ಕಂಡಿವಿ. ಇವತ್ತು 4-5 ಮಂಜಿಲ್ ಯಾರ್ದಾದ್ರೂ ಬಿಲ್ಡಿಂಗ್ ನೋಡಿದ್ರೆ ಒಳಗೆ ಹೆಂಗೋ ಅನಿಸುತ್ತೆ, ನಮಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ರೀಸನ್ ಏನು? ನಾವು ಡ್ರೀಮ್ಸ್ ಮೇಲೆ ಕೆಲಸ ಮಾಡ್ಲಿಲ್ಲ, ಬರೀ ಅನಿಸಿಕೆಗಳ ಮೇಲೆ ಕೆಲಸ ಮಾಡಿದ್ರೆ ಆಗೋದಿಲ್ಲ. ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳೋದಿದೆ ನೋಡ್ರಿ, ಅದು ನಿಮ್ಮ ಜವಾಬ್ದಾರಿ ಇದೆ ಹೊರತಾಗಿ ಎರಡನೇ ವ್ಯಕ್ತಿ ಜವಾಬ್ದಾರಿ ಇಲ್ಲ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ನೀವು ಆಕ್ಷನ್ ತಗೊಂಡಾಗ ಮಾತ್ರ ಪರಿವರ್ತನೆ ಆಗ್ತೀರಿ ಅಂತ ಹೇಳ್ತಾ, ಎಸ್, ನಮ್ಮ ಅಹುಜಾ ಮ್ಯಾಮ್ ನಿಮ್ಗೆ ಒಂದ್ 2 ನಿಮಿಷ ಮಾತಾಡ್ತಾರ. ಅದಾದ ಮೇಲೆ ನಾನ್ ನಿಮ್ಗೆ ಫೀಸ್ ಹೇಳ್ತೀನಿ. ಹಾ, ಟೈಮ್ ಬೇಕ್, ಮನಿ ಬೇಕ್, ಪೇಶನ್ಸ್ ಬೇಕ್. ಭೂಮಿಕಾ ಮ್ಯಾಮ್, ಎಸ್. ಅಹುಜಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ರಿ. ಡನ್. ಎಸ್, ನಮಸ್ತೆ ಮೇಡಮ್, ನಮಸ್ತೆ. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಅಹುಜಾ ಪಾಟೀಲ್ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ನಾನು ಫಸ್ಟ್ ಹಿಂಗೆ ಮೇಡಮ್ ನ ಫೇಸ್ಬುಕ್ ನಲ್ಲಿ ನೋಡಿ ಏನೋ ಹುಣ್ವಿ ಧ್ಯಾನ ಅಂತೇಳಿ ಒಂದ್ ಸ್ವಲ್ಪ ಎನ್ರೋಲ್ ಆದೆ. ಆಮೇಲೆ ಯಾಕೋ ಚಲೋ ಅನಿಸ್ತು, ಭಾಷಾನು ಸೇಮ್ ಮ್ಯಾಚ್ ಆತು. ನಮ್ಮಂಗ ಬಾಗಲಕೋಟೆ ಭಾಷಾನ ಮಾತಾಡ್ತಾ ಇರ್ತಡಿ ಇವ್ರ ಮೇಡಮ್, ಹಾರ್ಟ್ ಟಚಿಂಗ್ ಐತಿ, ನನಗೂ ಅರ್ಥ ಆಕೈತಿ ಅಂತ ಹೇಳಿ ನಾನು ಎಲ್ಲಾ ಕಡೆ ಏನೇನೋ ಹುಡುಕ್ತಿದ್ದೆ. ಒಟ್ ಸಂಶೋಧನೆ ಮಾಡ್ತಿದ್ದೆ, ಇದು ಹೆಂಗ ಅಂತ. ಇದು ಎಕ್ದಮ್ ಗುಡ್ ಟಚ್ ಕೊಡ್ತು, ಫೀಲ್ ಟಚ್ ಕೊಡ್ತು. ಹಂಗ ಏನೇನೋ ಸಣ್ಣ ಸಣ್ಣ ಪುಟ್ಟ ಇದು ಎನ್ರೋಲ್ ಆದೆ. ಆಮೇಲೆ ಹಂಗ 90 days ಕೋರ್ಸ್ ಎನ್ರೋಲ್ ಆದೆ. ಇಷ್ಟೆಲ್ಲಾ ಮಾತಾಡ್ತಾರಲ್ಲ ಮೇಡಮ್ನು ಒಂದ್ಸಲ ನೋಡ್ಬೇಕು. ನಾ ಏನ ಕ್ಲಾಸ್ ಮಾಡಕಂತನೂ ಹೋಗಿದ್ದಿಲ್ಲ. ನನಗ್ ಮೊದ್ಲೇ ಮೆಡಿಟೇಷನ್ ಅಂದ್ರನ ಕೆಟ್ಟ ಅಲರ್ಜಿ ಇತ್ತು. ಒಟ್ಟ ಏನ್ ಕಣ್ ಮುಚ್ಚಿ ಕುಂದ್ರದಂದ್ರ ದೊಡ್ಡ ಅಲರ್ಜಿನ ಇತ್ತು ನನಗ.
ಇದೇನ್ ಮೆಡಿಟೇಷನ್ ಮಾಡ್ದ ಬರೇ ಕನಸ ಬರ್ತಾವು, ಬರೇ ಏನಾರ ಥಾಟ್ಸ್ ಬರ್ತಾವು ಮೆಡಿಟೇಷನ್ ಅಂದ್ರ ಇದನ್ ಹೆಂಗ್ ಮಾಡುದಪ್ಪ ಅಂತಂದ್ರ ಅವ್ರ ಅಗ್ದಿ ಎಷ್ಟ್ ಚಂದ ಹೋಯ್ತಿದ್ರಂದ್ರ ಪಾದದಿಂದ ತಲೆವರೆಗೂ ಹೋಗ್ತಿರ. ಅವಾಗ ನನಗೆಲ್ಲಾ ಒಂದೊಂದ್ ತರ ಅಂಡರ್ಸ್ಟ್ಯಾಂಡಿಂಗ್ ಆಕತ್. ಫೀಲಿಂಗ್ ಅಂದ್ರೆ ಹೆಂಗಿರ್ತೈತಿ, ನಮ್ಮ ಪಂಚತತ್ವ ಅಂದ್ರೆ ಹೆಂಗಿರ್ತೈತಿ, ಎಲಿಮೆಂಟ್ಸ್ ಹೆಂಗ ಇದ್ ಮಾಡ್ಕೋಬೇಕು, ಒಂದೊಂದ್ ಸ್ಟೆಪ್. ಈಗ ಸಣ್ಣ ಮಗುವಿಗೆ ಹೆಂಗ್ ನಾವು ಕಲಿಸ್ತಾರಲ್ಲ ಆ ಟೈಪ್ ನಾ ಎಲ್ಲೂ ಕಲ್ಸಿದ್ದು ನೋಡಿಲ್ಲ. ಇದೇ ಫಸ್ಟ್ ಟೈಮ್ ನನಗ್ ಅದಕ್ಕ ಬೀದರ್ಕ್ ಹೋಗಿ ಅವ್ರ ಮೇಡಮ್ ನೋಡಿದ್ರ ನನಗ್ ಎನರ್ಜಿ ಬರ್ತೈತಿ ಅನ್ನೋದ್ ಒಂದಿತ್ತು. ಅವ್ರ ನೋಡಾಕ ಹೋಗಿದ್ದೆ ಹೊರತ್ ನಾ ಏನಲ್ಲಿ ಟ್ರೈನಿಂಗ್ ಮಾಡ್ತೀನಿ ಬಿಡ್ತೀನಿ ಅದು ಸೆಕೆಂಡ್ರಿ. ಸುಮ್ ಆರಾಮ್ ಕೂತ್ ಊಟ ಮಾಡಿದ್ರ ಆತು. ಒಂಥರ ತವ್ರ ಮನಿಗ್ ಹೆಂಗ್ ಅಗದಿ ಫ್ರೀ ಆಗಿ ಹೋಗ್ತಾರಲ್ಲ ಹಂಗ ಹೋದ್ರ ಆತ, ನಾನು ರೆಸ್ಟ್ ತಗೊಂಡ್ ಬಂದ್ರ ಆತ ಅಂತೇಳಿ ಹೋಗಿದ್ದೆ. ಅಲ್ಲಿ ಹೋಗಿಂದ ನನಗ್ ಫುಲ್ ಸೈಲೆನ್ಸ್. ಫಸ್ಟಿಗೆ ಅಂದ್ರ ನನ್ ಬಾಯಿಗೆ ಬೀಗ ಹಾಕ್ಬಿಟ್ನೆ. ಅಷ್ಟ್ ಸೈಲೆನ್ಸ್ನಾಗ ತಗೊಂಡ್ ಹೋತ್ ನನಗ. ಅವ್ರ ಏನ್ ಮಾಡ್ತಾರ ಸುಮ್ಮ ಅವ್ರ ಏನ್ ಹೇಳ್ತಾರ ಮಾಡುದು, ಊಟಕ್ ಬಾ ಅಂದ್ರ ಬರುದು, ಏನ್ ಆಕ್ಟಿವಿಟೀಸ್ ಮಾಡ್ತಾರ ಮಾಡುದು. ಅದನ್ನ ನೋಡಿ ನನಗ್ ಒಂಥರ 3 ದಿನ ಹೆಂಗ್ ಕಳೆದ್ ಹೋತ ನನಗ ಗೊತ್ತಾಗ್ಲಿಲ್ಲ. ಆಮೇಲೆ ಎಲ್ಲಾ ನನಗ್ ಇಷ್ಟು ಖುಷಿ ಆತ. ಅದು ಬಂದಿಂದ ಏನೈತ್ಲ ನನ್ ಪರಿವರ್ತನೆ, ಅದು ಅಂತೂ ಡಬಲ್ ಕಿಂತ ತ್ರಿಬಲ್ ಆಗಿಬಿಡ್ತೆ. ನನಗೆ ಒಂದೊಂದ್ ನಾನು ಫಾಲೋ ಮಾಡ್ಕೊತ ಹೋದೆ. ನನಗೂ ಮೊದ್ಲಕ್ ಟೈಮ್ ಇಲ್ಲ. ಇವ್ ಎಷ್ಟೇ ಎಲ್ಲಾನು ಮಾಡ್ರಿ, 40 days ಮಾಡ್ರಿ, 21 days ಮಾಡ್ರಿ, ಇವ್ನೆಲ್ಲಾ ಹೆಂಗ್ ಮಾಡಾಕ್ ಸಾಧ್ಯ ಆಗತ್ತ ಏನ್ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಈಗ ನಾನ್ ಕುಂತ್ರು ಏನ್ರ ಅಫರ್ಮೇಶನ್ಸ್ ಹೇಳ್ತಿರ್ತೀನಿ, ನಿಂತ್ರು ಐ ಆಮ್ ಸಕ್ಸಸ್ಫುಲ್ ಅಂತೀನಿ, ಐ ಆಮ್ ಹೆಲ್ದಿ ಅಂತೀನಿ. ಹಿಂಗ್ ನನ್ ಕೆಲ್ಸಾ ಮಾಡ್ಕೋತಾನ ನಾ ಅನ್ಕೋತನ ಮಾಡ್ತಿರ್ತೀನಿ. ಈಗ ಹಂಗಾಗಿ ನಂಗೆ ಟೈಮು ಸಿಗುತ್ತೆ. ನಾ ಪರ್ಟಿಕ್ಯುಲರ್ ಆಗಿ ಇದನ್ನ ಹಾಕೊಂಡ್ಬಿಟ್ಟಿನಿ ಟೈಮ್ ಟೇಬಲ್. ಎಲ್ಲೂ ನನಗ್ ಹೊರಗ್ ಯಾರ ಎದಕ್ಕ ಕಾಲ್ತು ಪಾಲ್ತು ಕರೆದ್ರ ನಂಗೆ ಟೈಮ್ ಇಲ್ಲ, ನನ್ ಮೆಡಿಟೇಷನ್ ಕ್ಲಾಸ್ ಐತಿ ಅಂತ ಹೇಳ್ಬಿಡ್ತೀನಿ ಅವ್ರಿಗೆ. ಇವತ್ತುನು ಹೊರಗ್ ಹೋಗೋದಿತ್ತು, ಬಡ ಹೋಗಿ ಮುಗಿಸ್ಕೊಂಡ್ ಮತ್ 7 ಬಂದ್ ಕೂತೇ ಬಿಟ್ಟೆ. ಹಂಗಾಗಿ ಎಲ್ಲಾರು ಚಾನ್ಸನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾ ಅಂತ್ರು ನಂಗೆ ಯಾವಾಗ ಬೇಜಾರಾಗತ್ತ ನಾ ಮೇಡಮನ್ ಮನಿಗ್ ಯಾವತ್ತಾದ್ರೂ ಹೋಗತೀನಿ ಅಂತೇಳಿ ನಾನು ಇದು ಮಾಡ್ಕೊಂಡ್ಬಿಟ್ಟಿನಿ. ಅದಕ್ಕ ಅವರು ಎಲ್ಲಾ ನಮ್ಗೋಸ್ಕರನ ಎಲ್ಲಾ ಇದು ಮಾಡಾಕತ್ತಾರ. ಬಾಳ ಚಂದ ಪ್ಲಾನ್ ಮಾಡ್ಯಾರ ಎಲ್ಲಾ. ಇದು 3 ದಿವ್ಸ ಅಂತೂ ಆರಾಮ ನಮ್ ಮೆಂಟಲಿ ಪೀಸ್, ಆಮೇಲೆ ಎಲ್ಲಾ ಹೆಲ್ದಿನು ಎಲ್ಲಾ ಇದನು ಆಗತ್ತ. ಆದ್ರೂ ದಯವಿಟ್ಟು ಈ ಚಾನ್ಸ್ ಕಳ್ಕೊಳಕ್ ಹೋಗ್ಬೇಡ್ರಿ. ದಯವಿಟ್ಟು ಹೋಗ್ರಿ. ಅವ್ರ ಮುಂದ್ ಬೆಳೆಲಿ, ನಾವು ಹಿಂದಿಂದ ಅವ್ರ ಹಿಂಬಾಲ ಬೆನ್ ಅಂತೇಳಿ ನನ್ನೊಂದ್ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನಂದು ವಿಚಾರ ಏನಂದ್ರೆ ನೀವೆಲ್ಲಾರು ಮುಂದ್ ಹೋಗ್ರಿ, ನಾನ್ ನಿಮ್ ಹಿಂದಿರ್ತೀನಿ. ನನ್ಗೆ ಮುಂದ್ ಹೋಗೋದಿಲ್ಲ. ನೆನ್ಪಿಟ್ಕೋರಿ, ರಿಯಲ್ ಗುರು ಯಾರು ಅಂತ, ನಿಜವಾದ ಗುರು ಯಾರು ಅಂದ್ರ ತನ್ನ ಹಿಂದೆ ಯಾರು ಇರ್ತಾರ ನೋಡ್ರಿ ಅವ್ರಿಗೆಲ್ಲಾ ಮುಂದ್ ಕಳಿಸಿ ತಾನ್ ಹಿಂದಿರ್ಬೇಕ್ ನೋಡ್ರಿ. ಅದು ನಿಜವಾದ ಸಕ್ಸಸ್ ಇದೆ. ನೀವೆಲ್ಲಾರು ಬೆಳಿತೀರಿ ನೋಡ್ರಿ, ಯಾವಾಗ ಅದು ರಿಯಲ್ ಹ್ಯಾಪಿನೆಸ್ ನನ್ಗಾಗುತ್ತೆ. ನೀವೆಲ್ಲಾರು ಬೆಳಿಬೇಕು, ಒಂದ್ ಹಂತಕ್ಕೆ ಹೋಗ್ಬೇಕು. ಮತ್ ನಾವೆಲ್ಲರೂ ಕರ್ನಾಟಕದವ್ರೇ ಇದ್ದೀವಿ. ನೀವೆಲ್ಲ ನಿಮ್ ಜೀವನದಲ್ಲಿ ಪರಿವರ್ತನೆ ಆದ್ರೂ ಟ್ರಸ್ಟಿಗೆ ಆರಾಮ್ಸಿ ನೀವೆಲ್ಲರೂ ಹೆಲ್ಪ್ ಮಾಡ್ಬೋದು. ಹಂಗಾಗಿ ಅದ್ರ ಬಗ್ಗೆನೂ ನಾವು ಥಿಂಕ್ ಮಾಡೋದಿಲ್ಲ. ನಾವ್ ಗಳಿಸ್ಬೇಕು, ಉಳಿಸ್ಬೇಕು, ಏನೋ ಮಾಡೋದು ಅದ್ ಏನಿಲ್ಲ. ಬರೀ ಟ್ರೈನಿಂಗ್ ಮಾಡಿದ್ರೆ ಸಾಕು, ಅವ್ರ ಜೀವನದಲ್ಲಿ ಪರಿವರ್ತನೆ ಮಾಡಿದ್ರೆ ಸಾಕು. ಅವ್ರ ಖರ್ಚು ವೆಚ್ಚ ಅವ್ರದವ್ರು ನೋಡ್ಕೊಂಡ್ರೆ ಸಾಕು. ಕೊನೆಗೆ 1-2-3 ಸಾವಿರ ಉಳಿದ್ರೂ ನಮ್ಗ್ ಸಾಕಂತೇಳಿ ತಿಳ್ಕೊಂಡು ನಾವ್ ಯಾವ ಟ್ರೈನಿಂಗ್ 3.5 ಲಕ್ಷದಿದೆ ನೋಡ್ರಿ, ಅದನ್ನ ಅತ್ಯಂತ ಕಡಿಮೆದೊಳಗೆ ಕೊಡೋದಕ್ಕೆ ನಿಂತೀವಿ. ಮತ್ತೆ ಇವತ್ತಿನ ಸೆಷನ್ ಇದೆ ನೋಡ್ರಿ, ಇದು ಲಾಸ್ಟ್ ಸೆಷನ್ ಇದೆ. ಯಾಕಂದ್ರೆ ಬರೋ ಶುಕ್ರವಾರ ದಿವಸನೇ ಇದೆ ನಮ್ ಕ್ಲಾಸ್. 18, 19, 20 ಇವತ್ ಒಂದ್ ದಿವಸ ಮಾಡೋಣ ಕ್ಲಾಸ್ ಅಂತ ಹೇಳಿ ನಾನ್ ಕುಂತೀನಿ. ಯಾಕಂದ್ರೆ ಮತ್ ನಾಳೆ ನಾಡಿದ್ದಾದ್ರೂ ಮತ್ತೆ ನನ್ಗೂ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ತನಕ ಮಾತಾಡಿರುವಂತ ನಮ್ಮ ಅಹುಜಾ ಪಾಟೀಲ್ ಮ್ಯಾಮ್ಗೆ ಅನಂತ ಶರಣಾರ್ಥಿ. ಮತ್ತೆ ಇನ್ನೊಂದ್ ಹೇಳ್ತೀನಿ, ಅವ್ರು ಆಪರೇಷನ್ ಮಾಡ್ಕೊಂಡ್ ಬಂದಿದ್ರು. ಅವ್ರು ಮೊದ್ಲೇ ಕಂಡೀಷನ್ ಹೇಳಿರು, ನಾನು ಓಡಾಡೋದಿಲ್ಲ, ನಾನ್ ಡಾನ್ಸ್ ಮಾಡೋದಿಲ್ಲ, ನಾನ್ ರೂಮ್ನಾಗ ಊಟ ಮಾಡ್ತೀನಿ, ರೆಸ್ಟ್ ಮಾಡ್ತೀನಿ ನೋಡ್ರಿ ಮೇಡಮ್, ಬರೀ ಮೆಡಿಟೇಷನ್ ಅಷ್ಟೇ ಹೇಳ್ಬೇಕು, ನನಗೆ ಏನು ಹೇಳ್ಬಾರ್ದು. ಆಯ್ತು ಏನಾದ್ರೂ ಮಾಡಟ್ ಬರ್ರಿ ನೀವು ಅಂತೇಳಿ. ನಿಮ್ಗೆ ಹೇಳ್ತೀನಿ, ಎಲ್ಲಾರ್ಕಿಂತ ಜಾಸ್ತಿ ಡಾನ್ಸ್ ಅವ್ರದೇ. ಇವ್ರಿಗೆ ನೋಡೋದಕ್ ನಮ್ದು 4 ಹುಡುಗಿಯರು ಏನ್ರ ಬಿದ್ರು ಮಾಡ್ತಾರೆ, ಏನ್ ಮಾಡ್ಬೇಕು, ಆಪರೇಷನ್ ಆಗಿದೆ ಅಂತ. ಎಲ್ಲದಕ್ಕಿಂತ ಅದ್ಭುತ ರಿಸಲ್ಟ್ ಇದೆ ನೋಡ್ರಿ ನಮ್ಮ ಅಹುಜಾ ಮೇಡಮ್ ಇದೆ. ಸೊ ಹಾಗಾಗಿ ಅವರಿಗೆ ಎಲ್ಲಾರು ಒಂದ್ಸಲ ಗ್ರೇಟ್ ಅಂತ ಹೇಳಿ ಹಾಕ್ರಿ. ಯಾಕಂದ್ರೆ ಆಪರೇಷನ್ ಮಾಡ್ಕೊಂಡು 1 ಮಂತ್ನು ಆಗಿರ್ಲಿಲ್ಲ ಅವ್ರು ಬಂದಿದ್ರು ಟ್ರೈನಿಂಗ್. ಇವತ್ತಿಗೂ ಆಕ್ಟಿವ್ ಇದ್ದಾರೆ. ಮತ್ತೆ ಹೋದ್ಮೇಲೆ ಸಾಕಷ್ಟು ಕೆಲಸಗಳು ಅವ್ರದ್ದು ಆಗ್ತಾ ಇವೆ. ಮತ್ ಮಾಡ್ತಾನೆ. ಯಾವಾಗ್ಲೂ ಒಂದ್ ಮಾತನ್ನ ನೆನ್ಪಿಟ್ಕೋರಿ, ಯಾರ ಹೃದಯ ಶುದ್ಧತೆ ಇದೆ ನೋಡ್ರಿ, ಅವ್ರಿಗೆ ಪರಮಾತ್ಮ ಸಪೋರ್ಟ್ ಮಾಡ್ತಾನೆ. ಇವತ್ ಕಷ್ಟ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಇವತ್ ಏನಾರ ಇರ್ಬೋದು ನೋಡ್ರಿ, ಕೆಲವೊಂದು ಕಷ್ಟಗಳು ವ್ಯಕ್ತಿಗಳಿಂದ ಬಂದಿರ್ತಾವ, ಕೆಲವೊಂದು ಸಮಾಜಗಳಿಂದ ಬಂದಿರ್ತಾವ, ಕೆಲವೊಂದು ಕುಟುಂಬದಿಂದ ಬಂದಿರ್ತಾವ. ಆದ್ರೆ ಯಾವಾಗ ನಮ್ಮ ಹೃದಯ ಶುದ್ಧತೆ ಇರುತ್ತೆ ನೋಡ್ರಿ, ಪರಮಾತ್ಮ ನಮ್ಗೆ ಕೈ ಹಿಡಿತಾನೆ. ಯಾವಾಗ ಅವ್ನ್ ಕೈ ಹಿಡಿತಾನೆ ನೋಡ್ರಿ, ಇವ್ರು ಉಳ್ದವ್ರದ್ದು ಏನ್ ಬೇಕೇ ಆಗೋದಿಲ್ಲ. ನಿಮ್ಗೆ ಅದು ಫೀಲ್ ಆಗುತ್ತೆ. ರಿಯಲ್ ಹ್ಯಾಪಿನೆಸ್, ಪಾಸ್ಟ್ ಲೈಫ್ ಜೊತೆಗೆ ನೀವ್ ಯಾವತ್ ಕನೆಕ್ಟ್ ಆಗಿರ್ತೀರಿ ನೋಡ್ರಿ, ಅವಾಗ ಗೊತ್ತಾಗುತ್ತೆ ನಿಮ್ ಕಷ್ಟ ಯಾಕಿತ್ತು ಅಂತ. ಸೊ ನನ್ಗೂ ನನ್ ಜೀವನದಲ್ಲಿ ಇದೆಲ್ಲ ಆಗೋದಕ್ಕೆ ಬಹಳಷ್ಟು ನಾನು ಸಂಘರ್ಷ ಮಾಡೀನಿ. ಬಟ್ ಇವತ್ ನಿಮ್ ಎದ್ರಿ ಕುಂತೀನಿ ಅಂತ ಹೇಳಿ ಹೇಳ್ತಾ, ಎಸ್ ಗ್ರೇಟ್ ಚಂದ್ರಶೇಖರ್ ಸರ್, ಗ್ರೇಟ್ ಅಹುಜಾ ಮೇಡಮ್ ಅಂತ ಹಾಕಿದ್ದಾರೆ. ಪ್ರತಿಯೊಬ್ಬರು ಸಮೇತ ಹಾಕ್ತಾ ಇದ್ದಾರೆ. ಸೊ ಅದೇ ರೀತಿ ನಿಮ್ಗೆ ಹೇಳ್ತೀನಿ, ನಮ್ಮ
ಮಂಗಳೂರ್ಲಿಂದ ಬೀದರ್ ತನಕ ಬಂದು ಈ ಸಲ ಮತ್ತೆ ಅವ್ರಿಗೆ ಅವಾರ್ಡ್ ಇದೆ ಟ್ರೈನ್ ದ ಟ್ರೈನರ್ ನಲ್ಲಿ ಬೆಸ್ಟ್ ಟ್ರೈನರ್ ಆಗಿ ಹೊರ ಹೊಮ್ತಾ ಇದ್ದಾರೆ. ನಮ್ಮ ಮೆಹರುನಿಸಾ ಮ್ಯಾಮ್ ಇದ್ದಾರೆ. ಅವ್ರು ಕೊನೆಗೆ ಒಂದ್ 2 ನಿಮಿಷ ನಿಮ್ಗೆ ಮಾತಾಡ್ತಾರ. ಅದಾದ ನಂತರ ನಾನ್ ನಿಮ್ಗೆ ಫೀಸ್ ಹಾಕ್ತೀನಿ. ಯಾಕಂದ್ರೆ ಒಂದ್ಸಲ ನಾನು ಫೀಸ್ ಇಲ್ಲಿ ಹಾಕಿದ್ಮೇಲೆ ಸ್ಕ್ರೀನ್ ಮೇಲೆ ಹಾಕಿದ್ಮೇಲೆ ಮತ್ತೆ ಅವ್ರಿಗೆ ಮಾತಾಡೋದಕ್ಕೆ ಸಮಯ ಸಿಗೋದಿಲ್ಲ. ಅದಕ್ಕೆ ಅವ್ರೊಬ್ರು ನಿಮ್ ಜೊತೆಗೆ ಮಾತಾಡ್ತಾರ. ಮೆಹರುನಿಸಾ ಮ್ಯಾಮ್ ಒಂದ್ 2 ನಿಮಿಷ ಮಾತಾಡ್ರಿ. ಮತ್ತೆ ಇನ್ನೊಂದ್ ನಮ್ ಸಿಸ್ಟಮ್ ಏನಂದ್ರೆ ಮೊದಲೇ ಹೇಳಂಗಿಲ್ಲ ನೀವು ಮಾತಾಡ್ರಿ ಅಂತ. ಈಗ ನೀವ್ ಯಾರ್ಯಾರು ಕೋರ್ಸಿಗೆ ಬರ್ತೀರಿ ನೀವು ಮುಂದಿನ ಸಲ ಮಾತಾಡೋದಿರುತ್ತೆ. ಅಚಾನಕ್ಕೆ ನಿಮ್ಗೆ ಅನ್ಮ್ಯೂಟ್ ಹಾಕ್ತಿವಿ, ನೀವು ಅಲ್ಲೇ ಮಾತಾಡೋದಿರುತ್ತೆ. ಅವಾಗಿಂದ ಅವಾಗ ತಕ್ಷಣಕ್ಕೆ ರೆಸ್ಪಾನ್ಸ್ ಬರ್ಬೇಕು ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದೆಲ್ಲಾನು ಸೇವ್ ಆಗಿರುತ್ತೆ. ಅದಕ್ಕೆ ಮಾತುಗಳು ಬಂದಿರುತ್ತೆ. ಅಹುಜಾ ಮೇಡಮ್ ಮೊದ್ಲ ನಮಸ್ಕಾರಕ್ ನಮಸ್ಕಾರ ಹೇಳ್ತಿದ್ದಿಲ್ಲ ಅವ್ರು, ಸುಮ್ನೆ ಕೂಡ್ತಿರೋರು. ನಾನ್ ನೋಡ್ತಿದ್ದ ಎಲ್ಲಾರಿಗ್ ಶರಣಾರ್ಥಿ ಮಾಡತ್ರ ವಿಡಿಯೋ ಆಫ್ ಇಡ್ತಿರೋರು. ಯಾಕಂದ್ರೆ ನಾನು ವಾಪಸ್ ಹೇಳ್ಬೇಕಲ್ಲ ಅವ್ರಿಗೆ, ಹೇಳೋದ್ ಬೇಡ ಅಂತೇಳಿ. ಬಟ್ ಇವತ್ ಅವ್ರು ಅಷ್ಟು ಮಾತಾಡುವಂಗ ಬೆಳೆದಿದ್ದಾರೆ. ಸೊ ಥ್ಯಾಂಕ್ ಯು ಅಂತ ಹೇಳಿ ಹೇಳ್ತಾ ಮೆಹರುನಿಸಾ ಮ್ಯಾಮ್ ಒಂದ್ 2 ನಿಮಿಷ ನೀವು ನಿಮ್ಮ ಅನುಭವವನ್ನ ಹಂಚ್ಕೊಡ್ರಿ. ಅದಾದ್ಮೇಲೆ ನೋಡ್ರಿ ಈಗ ಕೊನೆಗೆ 10 ನಿಮಿಷ ಇದೆ. ದಯವಿಟ್ಟು ಯಾರು ಕ್ವಿಟ್ ಆಗಿ ಹೋಗ್ಬೇಡ್ರಿ. ಇದು ಏನದ ಅಂತ ತಿಳ್ಕೊರಿ. ಅರ್ಥ ಮಾಡ್ಕೊಂಡ್ರು ಸಾಕು, ನೀವು ಅರ್ಧ ಜೀವನ ನಿಮ್ದು ಪರಿವರ್ತನೆ ಆಗುತ್ತೆ. ಎಸ್, ಓಕೆ ಮ್ಯಾಮ್. ನಮಸ್ತೆ ಎಲ್ರಿಗೂ. ನಾನು ಮೆಹರುನಿಸಾ ಅಂತೇಳಿ ಮಂಗಳೂರಿಂದ ಮಾತಾಡ್ತಾ ಇರುವಂತದ್ದು. ಫಸ್ಟ್ ಟೈಮ್ ಮೇಡಮ್ ಲಿಂಕ್ ಯಾವಾಗ ಸಿಕ್ಕಿತಂದ್ರೆ ನಾನೊಂದು ಬಿಸ್ನೆಸ್ ಅಲ್ಲಿದ್ದೆ. ಅದರಲ್ಲಿ ನನಗೆ ಏನಾದರೂ ಇವರಿಂದ ಸಜೆಷನ್ ಸಿಗ್ಬಹುದು ಅಂತ ಹೇಳಿ ಫಸ್ಟ್ ಟೈಮ್ ನಾನು ಅಟೆಂಡ್ ಆಗಿದ್ದೆ. ಅದರ ನಂತರ 1 ವಾರದ ಕೋರ್ಸ್ ಇತ್ತು, ಸೀಕ್ರೆಟ್ ಆಫ್ ಸಕ್ಸಸ್. ಅವಾಗ ಓಕೆ, ಅವಾಗ ಅವಾಗ ನಾನು ಎನ್ರೋಲ್ ಆದೆ ಅದರಲ್ಲಿ. ನನ್ಗೆ ಅದರಲ್ಲಿ ತುಂಬಾ ವಿಷಯ ಸಿಕ್ಕಿತ್ತು. ನಾನು ಎನಿಸಿದ್ದೇನೆಂದ್ರೆ ಬಿಸ್ನೆಸ್ಗೆ ನನಗೆ ಸಿಗ್ಬಹುದು ಅಂತ ಹೇಳಿ ನಾನು ಬಂದಂತು. ನನಗೆ ನಿಜವಾಗಿ ಹೇಳ್ತೇನೆ, ಯೋಗ ಮೆಡಿಟೇಷನ್ ಎಲ್ಲ ಕೇಳಿದ್ದೇನೆ, ಅಷ್ಟೇ ಬಿಟ್ರೆ ನನಗೆ ಮಾಡಿ ಏನು ಗೊತ್ತಿಲ್ಲ. ಅದರ ಏನು ABCD ಎಂತ ಕೂಡ ಗೊತ್ತಿಲ್ಲ. ಸೊ ಅದರ ನಂತರ ಮೇಡಮ್ ಇದು ಒಂದೊಂದೇ ಕ್ಲಾಸ್, ಎಲ್ಲ ಕ್ಲಾಸ್ ಬಿಡ್ತಾ ಇರ್ಲಿಲ್ಲ. ಯಾವುದು ಫ್ರೀ ಕ್ಲಾಸ್ ಆಗ್ಲಿ ಅಥವಾ ಫೀಸ್ ಇದ್ದಾಗ್ಲಿ ಯಾವುದೇ ಆಗ್ಲಿ, ಒಂದೊಂದು ಕ್ಲಾಸ್ ಲಾಂಚ್ ಮಾಡುವಾಗ್ಲೂ ನಾನು ಎಲ್ಲದರಲ್ಲಿ ಎನ್ರೋಲ್ ಆಗ್ತಿದ್ದೆ. ಅದರ ನಂತರ ಏನಾಯ್ತಂದ್ರೆ ಆಫ್ಲೈನ್ ಕ್ಲಾಸ್ ಇದೆ ಅಂತ ಹೇಳಿ ಒಂದು ಮೇಡಮ್ ಅನೌನ್ಸ್ ಮಾಡಿದ್ರು. ಸೊ ಅಲ್ಲಿ ಅವಾಗ ನನ್ಗೆ ಆಸೆ ಇತ್ತು, ತುಂಬಾ ಆಸೆ ಇತ್ತು. ನನ್ಗೆ ಬರ್ಲಿಕ್ಕೆ ಮಾತ್ರ ಆಗಿರ್ಲಿಲ್ಲ, ಅಲ್ಲಿಗೆ ಹೋಗ್ಬೇಕು. ನನ್ಗೆ ಆ ವ್ಯವಸ್ಥೆ ಆಗಿರ್ಲಿಲ್ಲ. ಪ್ರಾಬ್ಲಮ್ ಹಣದ್ದೇ ಏನಲ್ಲ ನಮ್ದು. ಈಗ ನಾನು ಒಂದು ಮುಸ್ಲಿಂ ಆಗಿ ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ನಮ್ಗೆ ಸ್ವಲ್ಪ ಇದು ಫ್ರೀಡಮ್ ಎಲ್ಲ ಕಡಿಮೆ, ಎಲ್ಲರ ಹಾಗೆ ಆಚೆ ಈಚೆ ಹೋಗುವಂತದ್ದು ಇರ್ಲಿಲ್ಲ. ಆ ಒಂದು ಕಾರಣಕ್ಕಾಗಿ ನಾನು ಹೋಗಿರ್ಲಿಲ್ಲ. ಸೊ ಅದರ ನಂತರ ಏನಾಯ್ತಂದ್ರೆ ನಾನು ಒಂದೊಂದು ಕ್ಲಾಸ್ಗೆ ಜಾಯಿನ್ ಆಗ್ತಿದ್ದಲ್ಲ, ಅದರ ಬಗ್ಗೆ ಸಡನ್ ಆಗಿ ಮೇಡಮ್ ಹೀಗೆ ಈ ತರ ಹೇಳ್ತಿದ್ರು, ನೀವು ಅದರ ಬಗ್ಗೆ ಒಂದು ವಿಷಯ ಹೇಳಿ, ಅಂದ್ರೆ ಏನ್ ಅನುಭವ ಆಯ್ತು ಆ ಕೋರ್ಸ್ ತಕೊಂಡು. ಅವಾಗ ಸಡನ್ಲಿ ಹೇಳುವಾಗ ನನ್ಗೆ ಆಗ ಮೇಡಮ್ ಮೇಲೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾನು ಎಣಿಸಿದ್ದೆ ಹೇಗಂದ್ರೆ, ಈಗ ಶಶಿ ಮೇಡಮ್ ಮಾತಾಡಿದ್ರು, ಅಹುಜಾ ಮೇಡಮ್ ಮಾತಾಡಿದ್ರು, ಈಗ ನಾನ್ ಮಾತಾಡ್ತಾ ಇದ್ದೇನೆ. ಅವಾಗ ಫಸ್ಟ್ಗೆ ಏನ್ ಎಣಿಸ್ತಿದ್ದೆ ಅಂದ್ರೆ, ಫಸ್ಟ್ಗೆ ಎಲ್ಲರೂ ಮಾತಾಡುವಾಗ ಇವರೇ ಏನೋ ಸೆಟ್ಟಿಂಗ್ ಇರಬಹುದು ಅಂತೇಳಿ. ಸೊ ನಿಜವಾಗಿ ದೇವರ ಹಣೆ ಅಲ್ಲ, ಸಡನ್ಲಿ ಅನ್ಮ್ಯೂಟ್ ಮಾಡಿ ಹೇಳ್ತಾರೆ ಮಾತನಾಡಿ ಮೇಡಮ್ ಅಂತೇಳಿ. ಸೊ ನನ್ಗೆ ಅದು ತುಂಬಾ ಇಷ್ಟ ಆಯ್ತು. ಅದರಲ್ಲಿ ಅವರದ್ದು ಏನು ಸ್ವಾರ್ಥ ಇಲ್ಲ ಅಂತೇಳಿ. ಅದರ ನಂತರ 2ನೇದು ಆಫ್ಲೈನ್ ಸೆಷನ್ ನಡೀತದೆ ಅಂತ ಇತ್ತು. ಸೊ ನನ್ಗೆ ಅಲ್ಲಿ ಕೂಡ ಅಲ್ಲಿ ತುಂಬಾ ನಾನು ಸ್ಟ್ರಗಲ್, ಅಂದ್ರೆ ನನ್ಗೆ ಮನೆಯಿಂದ ಹೋಗ್ಲಿಕ್ಕೆ ಬಿಡುದಿಲ್ಲ. ಕೊನೆಗೆ ಏನಾಯ್ತಂದ್ರೆ ನಂದು ತವರು ಮನೆಗೆ, ಅಂದ್ರೆ ಇವರು ಹೇಳಿದ್ರು ನಾನ್ ಜವಾಬ್ದಾರಿ ಅಲ್ಲ, ಅವಳು ಹೀಗೆ ಹೋಗ್ತಿದ್ದಾಳೆ ಅಂತೇಳಿ. ನನ್ಗೆ ತುಂಬಾ ಕಾಲ್ ಮಾಡಿ ಬೈತಾ ಇದ್ರು, ಯಾಕೆ ಹೋಗ್ತಿ, ಯಾಕೆ. ನನ್ಗೆ ಅಷ್ಟು ಇಷ್ಟ ಆಗಿತ್ತು, ನನ್ಗೆ ಬೇಕು ಅನ್ನುವಷ್ಟು ನನ್ಗೆ ತುಂಬಾ ಇಷ್ಟ ಆಗಿತ್ತು ಇವರ ಕ್ಲಾಸ್. ಸೊ ಮೇಡಮ್ ಇದು ಕ್ಲಾಸ್. ಸೊ ನಾನು ಅದಕ್ಕೆ ಎಲ್ಲರಿಗೆ ಹೇಳಿದೆ, ನೋಡಿ ನನ್ನ ಬಗ್ಗೆ ನೀವು ಯಾರು ಆಲೋಚನೆ ಮಾಡಬೇಡಿ, ನನ್ಗೆ ಇಲ್ಲಿಗೆ ಹೋಗ್ಲೇಬೇಕಂದ್ರೆ ಹೋಗ್ಲೇಬೇಕು. ಮತ್ತೆ ನಾನು ಬರದೇ ಇದ್ರೆ ನೀವು ಅದೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ, ಅದಕ್ಕೆ ಇದಕ್ಕೆ ನಾನೇ ಜವಾಬ್ದಾರಿ, ಬೇಕಾದ್ರೆ ನಾನು ಬಾಂಡ್ ಪೇಪರ್ ಅಲ್ಲಿ ಬರೆದು ಕೊಡ್ತೇನೆ ಅಂತೇಳಿ ಬಂದೆ. ಅವಾಗ ಕೂಡ ಹೇಳಿದ್ರು, ನಿನ್ಗೆ ಹೋಗ್ಲಿಕ್ಕೆ ಕಷ್ಟ ಉಂಟು, ಮಂಗಳೂರಿಂದ ಬೀದರ್ ತುಂಬಾ ಸುಲಭದ ಕೆಲಸ ಅಲ್ಲ, ಹೋಗುದಾದ್ರೆ ನಿನ್ಗೆ ಟ್ರೈನಲ್ಲಿ ಬಸ್ಸಿನಲ್ಲಿ ಎಲ್ಲ ಉಪದ್ರ ಕೊಡ್ತಾರೆ ಆ ತರ ಅಂತೇಳಿ. ಅದಕ್ಕೆ ನಾನೆಂತ ಮಾಡಿದೆ ಅಂದ್ರೆ ಫ್ಲೈಟ್ ಅಲ್ಲಿ ಹೋದೆ. ಅಲ್ಲಿಂದ ಕೂಡ ನನಗೆ ಏರ್ಪೋರ್ಟ್ಗೆ ನನಗೆ ಮೇಡಮಿ ಅಲ್ಲಿಗೆ ಕಾರ್ ಕಲಿಸಿ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅದರ ನಂತರ ನಾನು ಹೋಗಿ ನೋಡುವಾಗ ನಿಜವಾಗಿ ದೇವರನ್ನ ನನಗೆ ನಿಸ್ವಾರ್ಥ ಪ್ರೀತಿ, ಅಂದ್ರೆ ಆ ನನಗೆ ಒಂದು ತವರು ಮನೆಯ ಫೀಲಿಂಗ್ ಆಗಿತ್ತು. ಅಷ್ಟು ಸ್ಪೆಷಲ್ ಆಗಿ ಮೇಡಮ್ ನಮ್ಮನ್ನು ಟ್ರೀಟ್ ಮಾಡಿದ್ದಾರೆ. ಹೋದ ತಕ್ಷಣ ನನಗೆ ತುಂಬಾ ತುಂಬಾ ಅಂದ್ರೆ ನಮ್ಮ ಫೆಸಿಲಿಟಿ ಆಗಿ ನಮ್ಗೆ ಆ ತರ ಸಪೋರ್ಟ್ ಕೊಟ್ಟಿದ್ದಾರೆ. ಅದರ ನಂತರ ಏನಾಯ್ತಂದ್ರೆ ಮತ್ತೆ
ನಮ್ಗೆ ಹೋದ್ರಲ್ಲಿ ಏನು ಲಾಭ ಅಂತ ಹೇಳಿದ್ರೆ ನಿಜವಾಗಿಯೂ ಈಗ ನಾನು ನನ್ನನ್ನು ತುಂಬಾ ಸಣ್ಣದಾಗಿ ನೋಡ್ತಿದ್ದೆ, ಅಂದ್ರೆ ನನ್ನಿಂದ ಏನು ಆಗುದಿಲ್ಲ ಆ ತರ ನಂದು ಫೀಲಿಂಗ್, ನಂದು ಮೈಂಡ್ ಸೆಟ್. ಸೊ ಇಲ್ಲಿಗೆ ಹೋದ ನಂತರ ನಾನು ಅನ್ನುವಂಥದ್ದು ಏನು ಅಂತ ಹೇಳಿ ಕಲ್ತುಕೊಂಡೆ. ಒಂದು ಎರಡನೇದ್ದು ಪಿರಮಿಡ್, ನಂಗೆ ಇದೆಲ್ಲ ನಿಜವಾಗಿಯೂ ಗೊತ್ತಿರ್ಲಿಲ್ಲ. ಹೋದ ನಂತರ ಇದರ ನಾಲೆಜ್ ಎಲ್ಲ ತಿಳ್ಕೊಂಡದ್ದು. ನನ್ಗೆ ಮೆಡಿಟೇಷನ್ ಮಾಡ್ಲಿಕ್ಕೆ ಪಿರಮಿಡ್ ಒಳಗಡೆ ಎಷ್ಟು ಜನ ಬಂದಿರ್ತಾರೆ, ಎಲ್ಲರ ಒಟ್ಟಿಗೆ ಕೂತು ಮೆಡಿಟೇಷನ್ ಮಾಡುವಂತ ಒಂದು ಭಾಗ್ಯ ಲಭಿಸ್ತದೆ. ಮೂರನೇದೇನಂದ್ರೆ, ಈಗ ನಮ್ಮ ಮನೆಯಲ್ಲಿ ಈಗ ವಾಕಿಂಗ್ ಮೆಡಿಟೇಷನ್ ಎಲ್ಲ ಮಾಡ್ತಾ ಇದ್ರು ಮೇಡಮ್, ನಂಗೆ ಇಲ್ಲಿ ಅವಕಾಶ ಇಲ್ಲ. ನಾನೊಂದು ಸಿಟ್ಔಟ್ ನಿಂದ ಆಚೆ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ನಡೀತಾ ಇದ್ದೆ ಅಷ್ಟೇ, ಬಿಟ್ರೆ ನನಗೆ ವಾಕಿಂಗ್ ಅದರದ್ದು ಕೂಡ ನನಗೆ ಅಲ್ಲಿ ಹೋಗಿ ವಾಕಿಂಗ್ ಮೆಡಿಟೇಷನ್, ಅದೊಂದು ಪಾರ್ಕ್ ಅಲ್ಲಿ ಹೋಗಿ ಆ ಒಂದು ಭೂಮಿಯ ಅಂದ್ರೆ ಪೃಥ್ವಿ ತತ್ವ, ಆಕಾಶ ತತ್ವದ್ದು, ಗಾಳಿ, ಆ ವಾಯು ತತ್ವ, ಈ ತರದ್ದೆಲ್ಲ ಒಂದೊಂದೇ ನಮ್ಗೆ ಅನುಭವಿಸಿ ತೋರಿಸಿ ಅದರ ಬಗ್ಗೆ ವರ್ಣನೆ ಕೊಡ್ತಾರೆ. ಸೊ ನಮ್ಗೆ ಅದು ತುಂಬಾ ಇಷ್ಟ ಆಗಿತ್ತು. ಮತ್ತೆ ಕಬ್ಬಿಣ ರಾಡ್ ಕುತ್ತಿಗೆಯಿಂದ ನಿಮ್ಗೆ ಬೆಂಡ್ ಮಾಡ್ಲಿಕ್ಕೆ ನಿಮ್ಗೆ ಈಗ ಹೇಳಿದ್ರೆ ಹೆದರಿಕೆ ಆಗ್ಬಹುದು ಮೇಡಮ್, ಅದು ಕೆಲಸವೇ, ಅದೊಂದು ದೊಡ್ಡ ವಿಷಯವೇ ಅಲ್ಲ ಅಂತೇಳಿ ಅಲ್ಲಿ ತೋರಿಸಿಕೊಟ್ಟಿದ್ದಾರೆ. ಮತ್ತೆ ಬೆಂಕಿ ನುಂಗುವಂಥದ್ದು, ಸೂಜಿ ಚುಚ್ಚುವಂತ, ನಿಮ್ಗೆ ಹೆದರಬೇಡಿ, ನಿಜವಾಗಿ ಅದು ಎಂತ ಕೂಡ ಅಲ್ಲ. ಅಲ್ಲಿ ಅಷ್ಟು ನಮ್ಮ ಮೈಂಡ್ ಸೆಟ್ ಅನ್ನು ಚೇಂಜ್ ಮಾಡುವಂತ ಪವರ್ ಆ ಒಂದು ಮೇಡಮ್ಗೆ ಇದೆ. ನಾನು ಇದು ಅನುಭವಿಸಿ ಬಂದಂತ ವಿಷಯ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಸೊ ಅದು ಅಷ್ಟು ಕೂಡ ಇರ್ತದೆ. ಮತ್ತೆ ಏನಂದ್ರೆ, ಇದು ರಿಲೇಶನ್ಶಿಪ್, ಈಗ ನೋಡಿ ಗಂಡ ಹೆಂಡತಿ ಜಗಳ ಆಗ್ತದೆ, ಅಥವಾ ತಂಗಿ ಅಣ್ಣ ಮದುವೆ ಆದ ನಂತರ ಚೇಂಜ್ ಆಗುವಂತದ್ದು, ಈ ತರ ಎಲ್ಲ ಇರ್ತದೆ. ಅದರ ಬಗ್ಗೆ ಒಂದು ಸ್ಪೆಷಲ್ ಆಗಿ ಒಂದು ಸೆಷನ್ ನಡೆಸ್ತಾರೆ ಮೇಡಮ್. ತುಂಬಾ ಎಲ್ಲರಿಗೂ, ನೀವು ಹೋಗುದಾದ್ರೆ ಉಂಟಲ್ವಾ, ಫ್ಯಾಮಿಲಿ ಸಮೇತ ಹೋಗಿ, ನಿಮ್ಗೆ ಆವಾಗ ಅದರದ್ದು ಒಂದು ಅನುಭವನೇ ಬೇರೆ. ನಿಮ್ಮ ಪರಿವಾರದ ಮೈಂಡ್ ಸೆಟ್ ಚೇಂಜ್ ಇರ್ತದೆ. ಅಂದ್ರೆ ತಂದೆ ಮಗಳು ಹೇಗೆ ಇರ್ಬೇಕು, ಗಂಡ ಹೆಂಡತಿಯರು ಹೇಗೆ ಇರ್ಬೇಕು, ಸಿಸ್ಟರ್ ಬ್ರದರ್ ಹೇಗೆ, ತಂದೆ ತಾಯಿಯನ್ನು ಹೇಗೆ ಇಟ್ಕೊಳ್ಬೇಕು ಅಂತ ಒಂದು ಒಳ್ಳೆ ಸೆಷನ್ ಅನ್ನು ಮೇಡಮ್ ನಮ್ಗೆ ಇಲ್ಲಿ ಹೇಳಿಕೊಡ್ತಾರೆ. ಮತ್ತೆ ಇನ್ನು ಈಗ ಇಲ್ಲಿ ಮುತ್ತುರಾಜ್ ಸರ್, ಮತ್ತೆ ಇಲ್ಲಿ ಅಹುಜಾ ಪಾಟೀಲ್ ಇವರೆಲ್ಲ ಇದ್ದಾರೆ. ನಾವೆಲ್ಲ ಒಂದು ಬ್ಯಾಚ್ನವರು. ನಮ್ಗೆ ಆ ಒಂದು ಅವರನ್ನು ನೋಡುವಾಗ ಒಂಥರ ಏನೋ, ನಿಜವಾಗಿ ನಂಗೆ ಅಹುಜಾ ಪಾಟೀಲ್ ಮೇಡಮ್ ಅನ್ನು ನೋಡುವಾಗ ನನಗೆ ತಾಯಿಯನ್ನು ನೋಡಿದಾಗೆ ಆಗ್ತದೆ. ಆ ತರ ಒಂದು ಬಾಂಡಿಂಗ್ ನಮ್ಮ ಮೇಡಮ್ ಆ ತರ ನಮ್ಮನ್ನು ಇದು ಮಾಡಿರ್ತಾರೆ. ಅಂದ್ರೆ ಅಷ್ಟು ಒಳ್ಳೆ ಸೆಷನ್. ಮಿಸ್ ಮಾಡಿದ್ರಿ ನೀವು, ಇಷ್ಟು ನಿಮ್ಮ ಕಾಲಡಿಯವರೆಗೆ ನಿಮ್ಗೆ ಬಂದಿರ್ತದೆ, ಅಂದ್ರೆ ನಿಮ್ಮ ಹತ್ತಿರಕ್ಕೆ ಬಂದಿರ್ರಿ ಈ ಒಂದು ಅವಕಾಶವನ್ನು ಬಿಟ್ರಿ ನೀವು ದುರಾದೃಷ್ಟವಂತರು ಅಂತ ಹೇಳ್ಬೇಕು. ಆದ್ರೆ ನೀವು ಇದನ್ನು ಇಟ್ಕೊಂಡು ಏನಾದ್ರೂ ಈ ಒಂದು ಸೆಷನ್ ಅನ್ನು ಫುಲ್ ಸರ್, ಮುತ್ತರಾಜ್ ಸರ್ ನೋಡಿ, ಅವ್ರಿಗೆ ಒಂದು ಆ ಒಂದು ನಮ್ಗೆ ಒಂದು ಅಷ್ಟು ನಮ್ಗೆ ಅದ್ಭುತವಾದ ಒಂದು ಅನುಭವ ಸಿಕ್ಕಿದೆ. ಸೊ ಅದನ್ನು ಕಳ್ಕೊಂಡ್ರೆ ನಿಜವಾಗಿಯೂ ದುರಾದೃಷ್ಟ ಅಂತಾನೆ ಹೇಳ್ಬೋದು. ಅಲ್ಲಿಗೆ ಹೋಗಿ ಬಂದ ನಂತರ ಆ ಒಂದು ನಮ್ಮನ್ನು ಕೇಳ್ತಾರೆ ಜನರು, ಏನು ಬಾರಿ ಚಂದ ಕಾಣ್ತಿದ್ದಿ, ಅಂದ್ರೆ ಚಂದದ ವಿಷಯ ಅಲ್ಲ, ಅಂದ್ರೆ ನಮ್ಮ ಬ್ರೈಟ್ನೆಸ್, ಅಂದ್ರೆ ನಮ್ಮ ಮುಖದ ಕಾಂತಿ ಆತರ ಬರ್ಲಿಕ್ಕೆ ಕಾರಣ ನಾವಷ್ಟು ಅಲ್ಲಿ ಎಂತೆಂತ ಮೆಡಿಟೇಷನ್, ನಾನು ಕೇಳದ ನೋಡದ ಒಂದೊಂದು ಯಾವ ಲೋಕಕ್ಕೆಲ್ಲ ಕರ್ಕೊಂಡು ಹೋಗಿರ್ತಾರೆ. ಅಂದ್ರೆ ಅಷ್ಟು ಒಳ್ಳೆ ಮೆಡಿಟೇಷನ್. ಒಂದೊಂದು ಮೆಡಿಟೇಷನ್ ಅನ್ನು ಒಬ್ಬೊಬ್ರು ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ 4-5 ಜನರೆಲ್ಲ ಬೇಕಿರ್ತಾರೆ. ನಮ್ಗೆ ಹಾಗೆ ಮಾಡ್ಲಿಕ್ಕೆಲ್ಲ ಆಗುದಿಲ್ಲ. ಅಂತ ಮೆಡಿಟೇಷನ್ ಮೇಡಮ್ ಓಶೋ ಅವರದೊಂದೆಲ್ಲ ಹೇಳ್ತಿದ್ದಾರೆ. ಅದೆಲ್ಲ ನಿಮ್ಗೆ ಗೊತ್ತಾಗ್ತದೆ ಹೋದ ನಂತರ. ಒಂದೊಂದು ಮೆಡಿಟೇಷನ್ ಆ ಒಂದು ಬೇರೆ ಬೇರೆ ಜಗತ್ತಿಗೆ ನಮ್ಮನ್ನು ಕರ್ಕೊಂಡು ಹೋಗಿರ್ತಾರೆ. ಸೊ ತುಂಬಾ ತುಂಬಾ ತುಂಬಾ. ಮತ್ತೆ ಬಿಸ್ನೆಸ್, ಎಲ್ಲರಿಗೂ ಮೈಂಡ್ ಸೆಟ್ ಹಣ ಮಾಡ್ಬೇಕು ಅಂತಲೇ ಇರ್ತದ. ಅದು ಕೂಡ ಹಾಗೆ, ಬಿಸ್ನೆಸ್ ಮೈಂಡ್ ಸೆಟ್ ಆಗ್ಲಿ ಫುಲ್ ಯಾವ್ದಾರ ಒಂದೊಂದು ದಿನ ಒಂದೊಂದು ವೆರೈಟಿ. ಈಗ ನಾವು ಕಾದು ಕೂತ್ಕೊಳ್ಬೋದು, ಇವಾಗ ಏನಿರ್ಬಹುದು ಅಷ್ಟು ಒಂದು ಅದ್ಭುತವಾಗಿ ಇರ್ತದೆ. ಹೋಗಿ ಬಂದ ನಂತರ ಎಷ್ಟು ಮಿರಾಕಲ್ ಅಂದ್ರೆ, ನಮ್ಗೆ ಒಂದೊಂದು ಅವಕಾಶ ನಮ್ಗೆ ಬರ್ತದೆ, ಅವಾಗ ಕೂಡ ನಮ್ಗೆ ಅನಿಸ್ತದೆ ಏನ್ ಮಾಡುದು, ಯಾವುದು ತಕೊಳ್ಬೇಕು, ಯಾವುದು ಬಿಡ್ಬೇಕು, ಆ ತರ ಕೂಡ ಬರ್ತದೆ. ಅವಾಗ ಕೂಡ ಮೇಡಮ್ ಅದಕ್ಕೆ ಬೇಕಾದ ನಿಮ್ಗೆ ಸೊಲ್ಯೂಷನ್ ಅನ್ನು ಹೇಳಿಕೊಡ್ತಾರೆ. ಮತ್ತೆ ನಂಗೆ ಈಗ ಕೂಡ ನಂಗೆ ತುಂಬಾ, ನನ್ನ ಮಗಳನ್ನು ಕೂಡ ನಾನು ಕರ್ಕೊಂಡು ಹೋಗಿದ್ದೆ. ಅವಳು ಕೂಡ ಈಗ ಕೂಡ ಏನು ಹೇಳ್ತಿದ್ದಾಳೆ ಅಂದ್ರೆ, ಈಗ SSLC ಅವಳು. ಇಷ್ಟರವರೆಗೆ ನನ್ಗೆ ಏನು ಬೀದರ್ಗೆ ಹೋಗಿ ಬಂದ ನಂತರ ತುಂಬಾ ಏನೋ ಒಂದು ಉತ್ಸಾಹ, ಅಮ್ಮ ಇನ್ನೊಮ್ಮೆ ಹೋಗ್ಬೇಕು ಅಂತೇಳಿ ತುಂಬಾ ಆಸೆ ಅಂತೇಳಿ. ಈಗ ನನ್ನಕ್ಕಿಂತ ಜಾಸ್ತಿ ಒಂದು ಕಾಲು ಮುಂದೆ ಇಟ್ಟವಳು ಅವಳು.
ಯಾಕಂದ್ರೆ ಹೋಗಿ ಬರುವ ಏನೋ ಒಂದು ಆಗ್ತದೆ ಅದರಲ್ಲಿ. ನನಗೆ ತುಂಬಾ ಖುಷಿ ಆಗ್ತದೆ ಅಮ್ಮ. ನನಗೆ ಏನೋ ಒಂದು ಅದೃಷ್ಟ ಬಂದಾಗೆ ಆಗಿದೆ. ಆ ತರದ ಒಂದು ಮೈಂಡ್ ಸೆಟ್ ಅನ್ನು ಮೇಡಮ್ ಬೆಳೆಸ್ತಾರೆ. ಮೈಂಡ್ ಸೆಟ್ ಅಂದ್ರೆ ನೀವೇನ್ ತಕೊಳ್ಬೇಡಿ, ಮೈಂಡ್ ಸೆಟ್ ಅಂದ್ರೆ ಏನು ಅಲ್ಲ. ಅದು ಹೋಗಿ ಅನುಭವಿಸಿ ಬಂದ ನಂತರ ಮಾತ್ರ ನಮ್ಗೆ ಗೊತ್ತಾಗ್ತದೆ. ಅದು ನಾವು ಈಗ ಹೇಳುವಾಗ ನಿಮ್ಗೆ ಸಿಲ್ಲಿಯಾಗಿ ಕಾಣ್ಬಹುದು. ನಾನೀಗ ಹೇಳುವುದು ಹಾಗೆ ನನ್ನ ಅನುಭವನೇ ಹೊರತು ನಮ್ಗೆ ಇದರಲ್ಲಿ ಸುಳ್ಳು ಹೇಳಿ ಹಾಗೇನಾಗ್ಲಿಕ್ಕಿಲ್ಲ. ಈಗ ಒಂದು ಇಬ್ರು ಅಲ್ಲಲ್ವಾ, ತುಂಬಾ ಜನ ಮಾತಾಡ್ತಾರೆ. ಒಂದೊಂದು ವಿಷಯ ಅಲ್ಲಿ ಕಲಿಸುವಂತದ್ದು ಅಷ್ಟು ಅದ್ಭುತವಾಗಿರ್ತದೆ. ಸೊ ನಾನು ಅವತ್ತು ನನ್ಗೆ ನಿಜವಾಗಿ ತಾಯಿಯೂ ಇಲ್ಲ, ತಂದೆಯೂ ಇಲ್ಲ, ಅಣ್ಣ ತಮ್ಮ ತಂಗಿ ಅಂತಂದು ಏನಿಲ್ಲ. ಬಟ್ ಅಲ್ಲಿಗೆ ಹೋಗಿ ನನಗೆ ತುಂಬಾ ಅಂದ್ರೆ ತುಂಬಾ ಆ ಮೇಡಮ್ ಇಂದ ಅಷ್ಟು ನನಗೆ ಪ್ರೀತಿ ಸಿಕ್ಕಿದೆ. ಅಲ್ಲಿ ಹೋಗಿ ಬಂದ ನಂತರ ಕೂಡ ಅದೇ ನಾನು ಹೇಳಿದಲ್ಲ, ಆ ಒಂದು ಜನರು ನಾವೀಗ ಒಂದು ಇದಕ್ಕೆ ಬರುವಾಗ ಇವರನ್ನು ನೋಡುವಾಗ ಆ ತರ ನಮ್ದು ಬೆಳೆಸಿರ್ತಾರೆ. ಸೊ ನನ್ಗೆ ಅಷ್ಟು ಒಳ್ಳೆ ಕ್ಲಾಸ್ ಅನ್ನು ಕೊಟ್ಟು ನಮ್ಗೆ ಒಳ್ಳೆ ದಾರಿ ತೋರಿಸಿದ್ದಾರೆ. ಇನ್ನೂ ಕೂಡ ನಾನು ಯಾವತ್ತು ಸಾಯುವವರೆಗೂ ನಾನು ಈ ಮೇಡಮ್ ಅನ್ನು ಬಿಡ್ಲಿಕ್ಕಿಲ್ಲ ಅಂತೇಳಿ ನಾನು ನಿರ್ಧಾರ ಗಟ್ಟಿಯಾಗಿ ಮಾಡಿದ್ದೇನೆ. ಹಾಗೆ ಕೂಡ ನನ್ನ ಮಗಳು ಕೂಡ. ಮತ್ತೆ ಮುಂಚೆ ಕೂಡ ಹಾಗೆ ನಾನು ಇನ್ನೊಂದು ವಿಷಯ ಹೇಳ್ಬೇಕಿತ್ತು. ಆಗ ಮೇಡಮ್ ಹೇಳಿದ್ರು ನಿಮ್ಗೆ ಎಲ್ಲವನ್ನು ಮಾಡಿಕೊಡುವವರು ಯಾರು ಅಂತೇಳಿ. ಅವಾಗ ಎಲ್ಲರೂ, ನಾನು ಮುಂಚೆ ಈ ಕ್ವಶನ್ಗೆ ನನ್ನ ಗಂಡ ಅಂತೇಳಿ ಹತ್ತಿದ್ದೆ. ನನ್ನ ಗಂಡ ಹೊರಗಡೆ ಇದ್ರು, ಓಡಿಕೊಂಡು ಬಂದ್ರೆ ನೀನ್ ಎಂತ ಹಾಕಿದ್ದಿ ಅಂತೇಳಿ. ನಾನು ಹೇಳಿದೆ ಹಾಗಾದ್ರೆ ನಾನೆಂತ ಮಾಡ್ಲಿಲ್ಲ, ನೀವೆಲ್ಲ ಮಾಡಿದ್ದೀರಿ, ಬಟ್ ನನ್ನ ಆರೋಗ್ಯವನ್ನು ನಾನೇ ಎಲ್ಲ ನೋಡ್ಬೇಕು ಅಂದ್ರೆ ಆ ತರದ್ದು ನಾವೇನು, ನಮ್ಮ ದೇಹ ಏನು, ನಮ್ಮ ಮೈಂಡ್ ಸೆಟ್ ಏನು, ನಾವು ಹೇಗೆ ಉದ್ಧಾರ ಆಗ್ಬೋದು, ಫುಲ್ ಎಲ್ಲ ವಿಷಯವನ್ನು ಟೋಟಲ್ ಆಗಿ ಆ ಫೀಸ್ ನಿಜವಾಗಿ ಅದು ಏನಕ್ಕೂ ಅಲ್ಲ. ಮತ್ತೊಂದು ರೂಮ್ ವ್ಯವಸ್ಥೆ, ಈಗ ಹೋಗುವವರಿಗೆ ಹೀಗೆ ಇರ್ಬೋದು, ಅಲ್ಲಿ ಹೇಗಿರ್ಬೋದಾ ಏನಂತೇಳಿ ಅದು ಕೂಡ ನೀವು ಯೋಚನೆ ಮಾಡ್ಲಿಕ್ಕಿಲ್ಲ. ರೂಮ್ ವ್ಯವಸ್ಥೆ ಆಗ್ಲಿ ಅಥವಾ ಅಲ್ಲಿಯ ಒಂದು ಫೆಸಿಲಿಟಿ ಎಲ್ಲ ಫುಡ್ ಇದ್ದಾಗ್ಲಿ, ಅಥವಾ ಕೆಲವರಿಗೆ ನನ್ಗೆ ಈಗ ಬೇರೆ ಕಡೆ ಟಾಯ್ಲೆಟ್ ಎಲ್ಲ ಆಗೋದಿಲ್ಲ ಆ ತರ ಇಲ್ಲಿ ಆಗಿ ಕೂಡ ಇಲ್ಲ. ಎಲ್ಲರೂ ಕೂಡ ಯಾರಿಗೂ ನಮ್ಗೆ ಒಂಥರ ಫುಲ್ ಹೈಫೈ ಫೆಸಿಲಿಟಿ ಕೊಟ್ಟಿದ್ದಾರೆ ಮೇಡಮ್. ನಾನು ಅದಕ್ಕೆ ತುಂಬಾ ಆ ಒಂದು ಸೆಷನ್ ನನಗೆ ಜೀವನದಲ್ಲಿ ನಾನು ಮರೆಯುವುದಿಲ್ಲ. ಎರಡನೇದೇನು ಗೊತ್ತಾ, ಆ ಒಂದು ಉದ್ಘಾಟನೆ ಮತ್ತೆ ನನ್ನ ಬರ್ತ್ಡೇ ಒಂದೇ ದಿನ ಆಗಿದೆ. ಅದು ಕೂಡ ನನಗೆ ತುಂಬಾ ಹೆಮ್ಮೆ ಇದೆ. ಸೊ ನಾನು ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮನ್ನು ಅದು ಹೇಳಿದೆಲ್ಲ ಯಾವತ್ತೂ ಮರೀಲಿಕ್ಕಿಲ್ಲ. ಸೊ ಇನ್ನೇನ್ ಹೇಳ್ಬೇಕು, ಇನ್ನು ಹೋಗಿ ಅನುಭವಿಸ್ಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ಥ್ಯಾಂಕ್ ಯು ಮೇರುನಿಸಾ ಮೇಡಮ್. ಬಹಳ ಎಲ್ಲರಿಗೂ ಗ್ರೇಟ್. ನಿಮ್ ಗೊತ್ತಾ ಮೇರುನಿಸಾ ಮೇಡಮ್ ನಮ್ದೆಲ್ಲಾ ಹಿಂದೂ ದೇವಸ್ಥಾನಗಳಿಗೆಲ್ಲಾ ಬಂದಾರ. ಹಣೆ ಮೇಲೆ ಗಂಧ ಹಚ್ಕೊಂಡು ಫೋಟೋಸ್. ನಮ್ಗೆ ಭಯ ಬ್ಯಾಡ್ರಿ ಮೇಡಮ್. ಇಲ್ಲ ನನ್ಗೆ ಬಹಳ ಖುಷಿ ಆಗ್ತಾ ಇದೆ. ನನಗೆ ಬಹಳ ಖುಷಿ ಆಗ್ತಾ ಇದೆ. ರಿಯಲಿ ನಮ್ಗೆ ಅನ್ಸೇ ಇಲ್ಲ ಇವರು ಸ್ವಲ್ಪ ಸಂಪ್ರದಾಯ ಬೇರೆ ಇದೆ, ನಮ್ದು ಸಂಪ್ರದಾಯ. ಆದ್ರೆ 100% ನಮ್ಗೆ ಅವ್ರು ಬಹಳಷ್ಟು ಸಪೋರ್ಟ್ ಮಾಡಿದ್ರು. ಬಹಳ ಥ್ಯಾಂಕ್ ಯು. ಮತ್ ಸಾಕಷ್ಟು ವಿಷಯಗಳನ್ನ ನಿಮ್ಗೆ ಹಂಚ್ಕೊಂಡ್ರು. ಸೊ ಎಲ್ರಿಗ್ ಯಾರ್ಯಾರಿಗ್ ಗ್ರೇಟ್ ಅನಿಸ್ತು ಸ್ವಲ್ಪ ಒಂದ್ಸಲ ಗ್ರೇಟ್ ಅಂತ ಹೇಳಿ ಹಾಕ್ರಿ. ಯಾಕಂದ್ರೆ ಹೆಣ್ಮಕ್ಳು ಮುಂದೆ ಬಂದ್ರೆ 100% ಪರಿವರ್ತನೆ ಆಗುತ್ತೆ. ನಾವ್ ಯಾವ ಲೆವೆಲ್ದೊಳಬೇಕು ಅದಕ್ಕೆ ಹೇಳೋದು. ಪಂಪ ಹೇಳ್ತಾನೆ, ಮನುಷ್ಯ ಜಾತಿ ತಾನೊಂದೇ ವಲಂ. ನಾವೆಲ್ಲರೂ ಒಂದೇ ಜಾತಿದವ್ರು ಇದೀವಿ, ಮನುಷ್ಯರಿದ್ದೀವಿ ಅಷ್ಟೇ. ಇದೆಲ್ಲ ಉಳಿದಿದ್ದು ಜೀವನ ಪದ್ಧತಿ ಅಷ್ಟೇ. ಹಾಗಾಗಿ ನಾವು ಪ್ರತಿಯೊಬ್ರು ಮನುಷ್ಯರಾಗಿ ಬದುಕೋದಕ್ಕೆ ಏನ್ ಬೇಕು ನೋಡ್ರಿ, ಅದನ್ನ ನಾನು ಕಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಮತ್ತೆ ಇದೀಗ ಯಾರ್ಯಾರಿಗೆ ಅನಿಸುತ್ತೆ ನಾನು ಫೀಸ್ ಹೇಳ್ಬೋದು ಅಂತ ಎಲ್ಲರೂ ಒಂದ್ಸಲ ಹೇಳ್ಬೇಕು ಅಂತ ಇದ್ದವ್ರು ಮಾತ್ರ ಎಫ್ ಅಂತ ಹೇಳಿ ಟೈಪ್ ಮಾಡ್ರಿ. ಮೇಡಮ್ ನಿಮ್ ಫೀಸ್ ಹೇಳ್ರಿ, ನಾವು ಪ್ರಯತ್ನ ಮಾಡ್ತೀವಿ ಅಂತ ಯಾರ್ಯಾರಿಗೆ ಅನಿಸುತ್ತೆ ನೋಡ್ರಿ, ಅವ್ರೆಲ್ರೂ ಸಮೇತ ಒಂದ್ಸಲ ಎಫ್